ಹರೇ ಕೃಷ್ಣ ಹರಿ ಬೋಲ್ ದಂಡವತ್ ಪ್ರಣಾಮ್ ಎಲ್ಲರಿಗೂ. ಇವತ್ತಿನ ಗೋಪಿ ಸೇನೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಮೊದಲು ಪ್ರೇಯರ್ಸ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನಾ ಶಲಾಕಯ ಚಕ್ಷುರ್ ಉನ್ನಲೀತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಏನ ಭೂತಲೆ ಸ್ವಯಂ ರೂಪಂ ಕದಾ ಮಹ್ಯಂ ದದಾತಿ ಸ್ವಪ್ನದಾಂತಿಕಂ. ವಂದೇಹಂ ಶ್ರೀಗುರುಂ ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣಾ ರಘುನಾಥಾನ್ವಿತಾಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಾ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣಾ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ಇತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲರಿಗೂ ಇವತ್ತಿನ ಗೋಪಿ ಸೇನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸೊ ತಡ ಮಾಡದೆ ನಾವು ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ ಇವತ್ತು. ಸೊ ಮೊದಲಿಗೆ ವೈಷ್ಣವ ಭಜನೆಯನ್ನ ಹಾಡಕ್ಕೆ ಬರ್ತಾ ಇದ್ದಾರೆ ಆದರಣೀಯ ವೇದವತಿ ವಿಮಲಾಂಗಿ ದೇವಿ ದಾಸಿ ಮಾತಾಜಿಯವರು. ಸೊ ಎಲ್ಲರಿಗೂ ಮಾತಾಜಿಯ ತುಂಬಾ ಪರಿಚಯ ಇದೆ. ಇವರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗ್ರೇಸ್ ವೇಣುಕೃಷ್ಣ ಪ್ರಭುಜಿ ಅವರ ಮಗಳು. ಸೊ ಇವರು ತಮ್ಮ ಭಕ್ತಿನ ಬಾಲ್ಯದಿಂದನೇ ಶುರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಬಾಲ್ಯದಿಂದ ಭಕ್ತಿಯಲ್ಲಿ ಶುರು ಮಾಡಿ ಅವರು ಒಬ್ಬ ಭಕ್ತರನ್ನೇ ಮದುವೆ ಆಗಿ ಅವರು ಮೂಲತಃ ಅವರ ಹಸ್ಬೆಂಡ್ ಬಂದು ಹೈದರಾಬಾದ್ ಅವರು. ಸೊ ಒಬ್ರು ಭಕ್ತರನ್ನೇ ಮದುವೆ ಆಗಿ ಈ ಭಕ್ತಿಯ ಜೀವನನ ತುಂಬಾ ಚೆನ್ನಾಗಿ ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ಮಾತಾಜಿ ಅವರು ನಮ್ಮ ಒಂದು ದಟ್ಟಗಳ್ಳಿ ಇಸ್ಕಾನ್ ನಲ್ಲಿ ತಮ್ಮ ಸೇವೆಗಳನ್ನ ಕೂಡ ಮಾಡ್ತಾ ಇರ್ತಾರೆ. ಮಕ್ಕಳಿಗೆ ಸಂಡೇ ಕ್ಲಾಸಸ್, ಚಿಲ್ಡ್ರನ್ಸ್ ಪ್ರೋಗ್ರಾಮ್ ಮಾಡೋದು, ಮತ್ತೆ ಡ್ರಾಮಾಗಳನ್ನ ಮಾಡಿಸೋದು ಮಕ್ಕಳ ಕೈಲಿ, ಮತ್ತೆ ವೈಷ್ಣವ ಭಜನೆಗಳನ್ನ ಹಾಡಿಸೋದು, ಈ ತರ ವಿಭಿನ್ನವಾದ ಸೇವೆಗಳಲ್ಲಿ ಮಾತಾಜಿ ಅವರು ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ. ಮತ್ತೆ ಈಗ ಮಾತಾಜಿ ಅವರು ಅವರದೇ ಆದ ಒಂದು ಪುಟ್ಟ ಕಂದಮ್ಮ ಅಥವಾ ಕೃಷ್ಣ ಅಥವಾ ರಾಧೆಗೆ ಕೂಡ ಒಂದು ವೇಟ್ ಮಾಡ್ತಾ ಇದ್ದಾರೆ. ಸೊ ಮೈಟ್ ಬಿ ಇನ್ನೊಂದ್ 2-3 ತಿಂಗಳು ಅವರು ನಮ್ ಜೊತೆಗೆ ಈ ಸೇವೆನ ಮಾಡಕ್ಕಿರ್ತಾರೆ. ಅದಾದ್ಮೇಲೆ ಮೈಟ್ ಬಿ ಒಂದು ಇಯರೇ ಬ್ರೇಕ್ ತಗೋಬೇಕಾಗತ್ತೇನೋ. ಬಟ್ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡೋಣ, ಮಾತಾಜಿಯ ಮಗು ಯಾವುದೇ ಆಗಿರ್ಲಿ, ಒಂದು ರಾಧೆ ಆಗಿರ್ಲಿ ಕೃಷ್ಣ ಆಗಿರ್ಲಿ, ಅವರ ಈ ಒಂದು ಪಯಣ ಸುಗಮವಾಗಿ ಸಾಗ್ಲಿ. ಜೊತೆಗೆ ನಮಗೆ ಎಲ್ಲಾರ್ಗೂ ಮುದ್ದವಾದ ಒಂದು ಕೃಷ್ಣನೋ ರಾಧಾರಾಣಿನೋ ಹೆಲ್ದಿಯಾಗಿ ನಮ್ ಜೊತೆಗೆ ಬಂದು ನಮ್ಮ ಈ ಒಂದು ಭಕ್ತಿ ಸೇವೆಯಲ್ಲಿ ಆ ಮಗು ಕೂಡ ತೊಡ್ಕೊಳ್ಳಿ ಅಂತ ಹೇಳ್ತಾ ಮಾತಾಜಿಗೆ ಒಂದು ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ನಾವು ಇವತ್ತು ಅವ್ರನ್ನ ವೆಲ್ಕಮ್ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ವೇದವತಿ ಮಾತಾಜಿ, ಓವರ್ ಟು ಯು ಮಾತಾಜಿ. Hare Krishna Mataji, thank you for nice introduction. Yes. Okay, Mataji, we'll start.
नमः विष्णुपदाय कृष्णपृष्ठाय भूतले श्रीमते भक्तिवेदान्त स्वामी इति नामिने नमस्ते सरस्वती देवी गौरवाणी प्रचारिणे निर्विशेषा शून्यवादी पाश्चात्यादिशतारिणे जय श्री कृष्ण चैतन्य प्रभु नित्यानंद श्री अद्वैता गदाधर श्रीवासादि भक्तवृंदा हरे कृष्णा 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 हरे 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 राम 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 हरे 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 कृष्णा 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 हरे 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 राम राम हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे हरे जय प्रभुपादा जय प्रभुपादा प्रभुपादा श्रील प्रभुपादा जय गुरुदेवा जय गुरुदेवा गुरुदेवा श्रील गुरुदेवा निताय गौर हरि बोल हरि बोल हरि बोल जय ಗೌರ ಹರಿ ಬೋಲ್. ಮಾತಾಜಿ ವೈಷ್ಣವ್ ಹಾಡು ನಾನು ಚಿಕ್ಕದಾಗಿ ಹಾಡ್ಬಿಡ್ತೀನಿ. ಇಸ್ ಇಟ್ ಓಕೆ ಮಾತಾಜಿ? ಹಾ ಪ್ಲೀಸ್ ಹಾಡು ಇದ್ದೀವಿ. ಸ್ಮಾಲ್ ಹಾ ಹಾ ಹಾಡಿ. ಭಜಾಹು ರೇ ಮಾನಾ ಶ್ರೀ ನಂದನಂದನ ಅಭಯ ಚರಣದ ವಿಂದರೇ दुर्लभ मानव जनम सत्संगे तरहो ये भव सिंधुरे शीतातप बात परिजन ए दिन जामिनी जागिरे बिकाले सिंधुनो कृपाल दुर्जन चपल सुखलव लागिरे ए धन यौवना पुत्र परिजन तुकी आचे पर तीरे तीरे कामाल जल दल जीवन तल मल
भजाहु हरिपाद नीतिरे श्रवण कीर्तन स्मरण वन्दन पाठ सेवन दास्य रे पूजन सखी जन आत्मा निवेदन गोविंद दास्याभिलाषरे भजाहु रे मन श्रीनन्दनन्दन अभय चरणार विन्दरे अभय चरणार विन्दरे अभय चरणार विन्दरे ಹರೇ ಕೃಷ್ಣ ಮಹಾರಾಜಿ, ನನಗೆ ಒಂದು ಸೇವಾ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಧನ್ಯವಾದ, ಪ್ರಣಾಮ. ಹರೇ ಕೃಷ್ಣ. ಥ್ಯಾಂಕ್ ಯು ವೆರಿ ಮಚ್ ವೇದವತಿ ಮಾತಾಜಿ. ಸೊ ಈ ಒಂದು ಸೇವೆನ ಸ್ವೀಕರಿಸಿ ಈ ಒಂದು ವೈಷ್ಣವ ಭಜನೆನ ಹಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಅಂಡ್ ಇದೇ ತರ ನಿಮ್ ಸೇವೆ ಇರಲಿ ಅಂತ ಹೇಳಿ ನಿಮ್ಮ ಒಂದು ಈ ಒಂದು ಜರ್ನಿಯಲ್ಲಿ ಕೂಡ ಎಲ್ಲಾ ಸುಗಮವಾಗಿ ಆಗ್ಲಿ, ಯಾವುದೇ ತರ ಕಷ್ಟಗಳು ಬರ್ದೇ ಇರ್ಲಿ, ಯಾವುದೇ ತರ ಇದಿರ್ಲಿ, ಪ್ರಾಬ್ಲಮ್ಸ್ ಆಗದೆ ಇರ್ಲಿ ಅಂತ ಹೇಳಿ ಆ ಕೃಷ್ಣನಲ್ಲಿ ಕೂಡ ಪ್ರಾರ್ಥನೆ ಮಾಡ್ತಾ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರನ ಹೇಳ್ತೀನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು ವೆರಿ ಮಚ್. ಸೊ ತಡ ಮಾಡದೆ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಸೊ ಎಲ್ಲರೂ ಇವತ್ತಿನ ಟಾಪಿಕ್ ಓದಿ ಏನಿದು ಟಾಪಿಕ್ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಸೊ ಇವತ್ತಿನ ಟಾಪಿಕ್ ನಮ್ಮ ಮನಸ್ಸಿಗೆ ಸೀಟ್ ಬೆಲ್ಟ್ ಅಲ್ವಾ. ಸೊ ಟಾಪಿಕ್ ಓನ್ಲಿ ಇಸ್ ಡಿಫ್ರೆಂಟ್. ಸೊ ಈ ತರ ಟಾಪಿಕ್ಸ್ನೆಲ್ಲ ನಮ್ಗೆ ಯಾವಾಗ್ಲೂ ತಗೊಂಡ್ ಬರಕ್ ಆಗೋದು ನಮ್ಮ ಗೋಪಿಗಣ ಮಾತಾಜಿಗೆ ಮಾತ್ರನೇ. ಸೊ ಎಲ್ಲಾರ್ಗೂ ತುಂಬಾ ಪರಿಚಿತರು ಗೋಪಿಗಣ ಮಾತಾಜಿಯವರು. ಸೊ ಮಾತಾಜಿ ಬಗ್ಗೆ ನಾನು ತುಂಬಾ ಏನು ಹೇಳ್ಬೇಕು ಅಂತ ಏನು ಇಲ್ಲ ಅನ್ಕೋತೀನಿ. ಬಟ್ ಆದ್ರೂ ಹೊಸದಾಗಿ ಸೇರ್ಕೊಂಡಿರೋರ್ಗೋಸ್ಕರ ಈ ಒಂದು ಸಣ್ಣ ಪರಿಚಯ. ಮಾತಾಜಿ ಅವರು ಮೂಲತಃ ಮೈಸೂರಿನವರೇ. ಸೊ ಅವರು ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರಿನಲ್ಲೇ. ಬಟ್ ಅವರು ಅವರ ಭಕ್ತಿಯನ್ನ ದುಬೈನಲ್ಲಿ ಶುರು ಮಾಡಿದ್ರು. ಅವರ ಫುಲ್ ಫ್ಯಾಮಿಲಿ, ಪ್ರಭುಜಿ, ಅವರಿಬ್ರು ಗಂಡ್ಮಕ್ಳಿದ್ದಾರೆ. ಎಲ್ಲರೂ ಭಕ್ತಿಯಲ್ಲಿ ತಮ್ಮ ಸೇವೆಗಳನ್ನ ಮಾಡ್ತಾ ಇದ್ದಾರೆ. ಪ್ಲಸ್ ಮಾತಾಜಿ ಅವರು ಎಲ್ಲ ಇನಿಸಿಯೇಷನ್ ಪ್ರೋಸೆಸ್ ಅಲ್ಲಿ ಅವರನ್ನ ಅವರು ತೊಡಗಿಸ್ಕೊಂಡಿದ್ದಾರೆ. ಸೊ ಇಂಟರ್ವ್ಯೂಸ್ ಎಲ್ಲ ಮಾತಾಜಿ ಕೂಡ ಮಾಡ್ತಾರೆ. ಪ್ಲಸ್ ಮಾತಾಜಿ ದುಬೈ ಕಾಂಗ್ರಿಗೇಷನ್ ನ ಲೀಡ್ ಮಾಡ್ತಾ ಇದ್ದಾರೆ. ಅವರು ಅವ್ರ ಪ್ರಭುಜಿ ಇಬ್ರು ಕೂಡ ದುಬೈನಲ್ಲಿ ಒಂದು ಕಾಂಗ್ರಿಗೇಷನ್ ನ ಲೀಡ್ ಮಾಡಿ ಮೈಟ್ ಬಿ ಅವ್ರ ಅತ್ತೆ ಮಾವ ಇಲ್ಲ ಅಂದಿದ್ರೆ ನಮ್ಗೆ ಮಾತಾಜಿ ಅಸೋಸಿಯೇಷನ್ ಸಿಗ್ತಿರ್ಲಿಲ್ವೇನೋ ಅನ್ಕೋತೀನಿ. ಅವರು ಕಾರಣಾಂತರದಿಂದ ಅವ್ರ ಅತ್ತೆ ಮಾವನ್ನ ಮತ್ತೆ ಅವ್ರ ತಂದೆನ ನೋಡ್ಕೋಬೇಕಾಯ್ತು ಅಂತ ಹೇಳಿ ದುಬೈನಲ್ಲಿ ಬಿಟ್ಟು ಮೈಸೂರಿಗೆ ಬಂದ್ರು. ಸೊ ಬಂದು ನಮ್ಮೆಲ್ಲರಿಗೆ ಒಂದು ಅಸೋಸಿಯೇಷನ್ ಕೊಡ್ತಾ ಭಕ್ತಿಯಲ್ಲಿ ನಾವು ಇನ್ನೂ ಹೆಂಗೆ ಮುಂದುವರಿಬೇಕು. ಅಂಡ್ ನಾನು ಮಾತಾಜಿಯಿಂದ ತುಂಬಾ ಕಲ್ತಿದ್ದೀನಿ ದಟ್ ಹೌ ವಿ ಹ್ಯಾವ್ ಟು ಬಿ ಇನ್ ಭಕ್ತಿ. ನಾವ್ ಹೆಂಗೆ ನಮ್ಮನ್ನ ನಾವು ಅಪ್ಲಿಫ್ಟ್ ಮಾಡ್ತಾ ಇರ್ಬೇಕು, ನಮ್ಮನ್ನ ನಾವು ಹೆಂಗೆ ನಾವು ಮುಂದಕ್ಕೆ ತಗೊಂಡು ಹೋಗ್ಬೇಕು ಅಂತ ಹೇಳಿ ಮಾತಾಜಿಯಿಂದ ನಾನು ತುಂಬಾ ಕಲ್ತಿದ್ದೀನಿ. ಅಂಡ್ ಈವನ್ ಮಾತಾಜಿ ಅವರು ಕುಕಿಂಗ್ ಅಲ್ಲೂ ಕೂಡ ರಾಧಾರಾಣಿ ಸೇವೆ ಮಾಡೋದ್ರಲ್ಲಿ ಶೀಸ್ ಒನ್. ಅವ್ರ ಮನೆ ದಾಮೋದರ ಆರತಿಗೆ ಹೋಗ್ತೀವಿ. ಅವ್ರ ದಾಮೋದರ ಆರತಿಯಲ್ಲಿ ಅವರು ಯಾವುದೇ ತರ ಹೊರಗಡೆಯಿಂದ ಏನೂ ಆರ್ಡರ್ ಮಾಡಲ್ಲ. ಎಷ್ಟು ಜನ ಹೋಗಿರ್ತೀವೋ ಅಷ್ಟು ಜನಕ್ಕೆ ಮಾತಾಜಿನೇ ಅಡಿಗೆ ಮಾಡಿ ಕೈಯಾರ ಎಲ್ಲಾರ್ಗೂ ಬಡಿಸ್ತಾರೆ. ದಟ್ ಟು ವೆರೈಟೀಸ್ ಆಫ್ ಥಿಂಗ್ಸ್. ಲಾಸ್ಟ್ ಇಯರ್ ಪಾತ್ಸ, ಈ ವರ್ಷ ಇದು ಏನದು ಮಾತಾಜಿ, ವಾಟ್ ಯು ಪ್ರಿಪೇರ್ ದಟ್? ಬಾಯಲ್ಲಿದೆ, ಬರ್ತಾ ಇಲ್ಲ ಸಲ ಏನ್ ಮಾಡ್ತೆ ಅಂತ ನನಗೂ ಜ್ಞಾಪಕ ಇಲ್ಲ. ಮಸಾಲಾ ಅಂದ್ರೆ ಇಟ್ ವಾಸ್ ಲೈಕ್ ಚಾಟ್ ಥಿಂಗ್. ಚಾಟ್ ಹಾ, ಸೊ ಆತರ ವೆರೈಟೀಸ್ ಆಫ್ ಥಿಂಗ್ಸ್ ಕೂಡ ಮಾತಾಜಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಸೊ ಹಾಗಾಗಿ ಮಾತಾಜಿ ಅವ್ರಿಗೆ ಹೇಳೋದು ಇಟ್ ಇಸ್ ಲೈಕ್ ಒಬ್ರು ವೈಷ್ಣವರ್ನ ಅಪ್ರಿಶಿಯೇಟ್ ಮಾಡ್ತಾ ಅವ್ರ ಬಗ್ಗೆ ಹೇಳ್ತಾ ಇದ್ರೆ ಎವರ್ ಎಂಡಿಂಗ್ ಇರುತ್ತೆ. ಬಟ್ ಸೋ ಫಾರ್ಚುನೇಟ್ ದಟ್ ಗೋಪಿಗಣ ಮಾತಾಜಿ ನಮ್ ಜೊತೆ ಇದ್ದಾರೆ. ನಾವು ಅವರಿಂದ ಭಕ್ತಿನ ಇಷ್ಟು ತುಂಬಾ ಕಲಿಬಹುದು. ಎಸ್, ಮಾತಾಜಿ ಡಸ್ ದಟ್. ಅವರು ಮನೆಗ್ ಬಂದಾಗ ಅವರು ನಾನೇನು ಸೇವೆ ಮಾಡಲ್ಲ ಅಂತ ಹೇಳಿ ಅವರೇ ಒಂದು ವೈಷ್ಣವರಿಗೆಲ್ಲ ಕೈಯಾರ ಅಡಿಗೆ ಮಾಡಿ ಬಡಿಸ್ತಾರೆ.
ಸೊ ಆ ಥರ ನಾವು ಕಲಿಬೇಕು. ಐ ಆಲ್ಸೋ ಫೀಲ್ ದಟ್ ಇನ್ ಸಮ್ ಪಾಯಿಂಟ್ ನಾವು ಮಾಡ್ಬೇಕಂತ, ಬಟ್ ಡೋಂಟ್ ನೋ ಹೌ ಕೃಷ್ಣ ಗಿವ್ಸ್ ಅಸ್ ಅದನ್ನ ನಾವು ತಗೊಂಡು. ಬಟ್ ಸ್ಟಿಲ್ ಈ ತರ ಸೀನಿಯರ್ ವೈಷ್ಣವಸ್ ಇಂದ ನಾವು ತುಂಬಾ ಕಲಿಯೋದಿದೆ. ಸೊ ಮಾತಾಜಿ ಕೂಡ ಇವತ್ತು ಅದೇ ತರದಲ್ಲಿ ನಮ್ಗೆ ಈ ಒಂದು ಟಾಪಿಕ್ ತಗೊಂಡಿದ್ದಾರೆ ಅನ್ಕೊಂಡಿದ್ದೀನಿ. ಸೊ ವಿ ನೀಡ್ ಅ ಸೀಟ್ ಬೆಲ್ಟ್. ಸೊ ಸೀಟ್ ಬೆಲ್ಟ್ ಈಸ್ ಫಾರ್ ಆಲ್ವೇಸ್ ಫಾರ್ ಪ್ರೊಟೆಕ್ಷನ್. ಸೊ ಆ ತರ ಒಂದು ಭಗವದ್ಗೀತೆಯಿಂದ ನಾವು ಹೆಂಗೆ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೋಬಹುದು ಅಂತ ಹೇಳಿ ಗೋಪಿಗಣ ಮಾತಾಜಿ ನಮ್ಗೆಲ್ಲರಿಗೂ ಇವತ್ತು ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಸೊ ಮಾತಾಜಿಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ನಾವು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓವರ್ ಟು ಯು ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ನೀವು ಹೇಳಿದಷ್ಟು ನನಗೆ ಅರ್ಹತೆ ಏನಿಲ್ಲ. ಇಲ್ಲ ಅಂಡ್ ಐ ಆಮ್ ನಾಟ್ ಮಾತಾಜಿ, ಡೂಯಿಂಗ್ really, ನೀವೆಲ್ಲ I ಮಾಡಷ್ಟು personally ಸೇವೆ get ನಾನು inspired from ಖಂಡಿತ you, Mataji. ಮಾಡ್ತಿಲ್ಲ. I get personally inspired from you always. You do so much. Yes, ಯಾಕಂದ್ರೆ ಅತ್ತೆ ಮಾವ ಇರೋ ವಯಸ್ಸಿನಲ್ಲಿ ಮಾತಾಜಿ, ಯು ಆರ್ ಟೇಕಿಂಗ್ ಕೇರ್ ಆಫ್ ದೆಮ್. ಅವ್ರಿಗೆ ಎಸ್ಪೆಷಲಿ ನಿಮ್ಮ ಮಾವಂದು ಹೆಲ್ತ್ ಡಿಟಿಯೋರೇಟ್ ಆಗಿದೆ, ನೀವು ಅವ್ರನ್ನ ನೋಡ್ಕೋಬೇಕು. ಯು ಹ್ಯಾವ್ ಟು ಬಿ ವಿತ್ ದೆಮ್ ವಿತ್ 24 hours. ಅದೆಲ್ಲ ಇದ್ರೂ ನೀವು ಇಷ್ಟೆಲ್ಲ ಸೇವೆನ ಆಕ್ಸೆಪ್ಟ್ ಮಾಡ್ತಿರಲ್ಲ ಮಾತಾಜಿ. ಇಟ್ ಇಸ್ ಅ ವೆರಿ ಗ್ರೇಟ್ ಜಾಬ್. ಸೊ ಕೃಷ್ಣ ಹ್ಯಾಸ್ ಗಿವನ್ ಯು ಸೋ ಮಚ್ ಆಫ್ ಸ್ಟ್ರೆಂತ್. ನಮಗೂ ಒಂದ್ ಸ್ವಲ್ಪ ಆ ಸ್ಟ್ರೆಂತ್ ಅಲ್ಲಿ ಕಲ್ತ್ಕೋಬೇಕು ಅಂತ ಹೇಳಿ. ಐ ಆಮ್ ಆಕ್ಚುಲಿ ಹ್ಯಾಪಿ. ಏನು ಅಂದ್ರೆ ಇಲ್ಲಿ ಬಂದಾದ್ಮೇಲೂ ಐ ಆಮ್ ಹ್ಯಾವಿಂಗ್ ಆಲ್ ಯುವರ್ ಅಸೋಸಿಯೇಷನ್ಸ್, ಬಟ್ ಡೈರೆಕ್ಟ್ ಆಗಿ ಬಂದು ಎವ್ರಿ ವೀಕ್ ದ ಡೇ ಐ ಸ್ಟಾರ್ಟೆಡ್ ಕೃಷ್ಣ ಕಾನ್ಶಿಯಸ್ನೆಸ್, ದುಬೈಗೆ ಹೋಗಿ ಇಳ್ದಿದ್ ಮಾರನೇ ದಿನ ಬೆಳಗ್ಗೆ ಮಂಗಳಾರತಿಯಿಂದ ಶುರುವಾಗಿ ಈ ಒಂದು 24 years ಜರ್ನಿಯಲ್ಲಿ ಐ ಹ್ಯಾವ್ ನೆವರ್ ಮಿಸ್ಡ್ ಪ್ರೋಗ್ರಾಮ್ಸ್. ಹರಿ ಬೋಲ್. ಬಟ್ ಈ ಲಾಸ್ಟ್ 3 years ಆಫ್ಟರ್ ಕಮಿಂಗ್ ಟು ಮೈಸೂರ್, ಐ ಆಲ್ವೇಸ್ ಮಿಸ್ ದಿ ಅಸೋಸಿಯೇಷನ್. ಬಟ್ ಆ ಅಸೋಸಿಯೇಷನ್ ಅರ್ಧಕ್ಕರ್ಧ ನೀವು ಕಡಿಮೆ ಮಾಡಿದ್ದು ನಿಮ್ಮ ಒಂದು ಸಂಘದಿಂದ. ಈ ಮೈಸೂರು ನೀವೆಲ್ಲ, ಇವನ್ ದೋ ಐ ಆಮ್ ನಾಟ್ ಅ ರೆಗ್ಯುಲರ್ ಸತ್ಸಂಗಿ, ತುಂಬಾ ರೇರ್, ಅವಾಗ ಬಂದು ತಲೆ ತೋರಿಸ್ತೀನಿ, ಬಟ್ ಸ್ಟಿಲ್ ಯುನೋ you give me the chance to do whatever I want. I'm really very fortunate to be among you all. ಅಷ್ಟೇ ನಾನು ಹೇಳ್ಬೇಕು. ಯಾಕಂದ್ರೆ ಯೂಶಲಿ ಐ ಸಿ ಮೋಸ್ಟ್ ಆಫ್ ದ ಪ್ಲೇಸಸ್ ರೆಗ್ಯುಲರ್ ಆಗಿ ಬರ್ದೇ ಇದ್ರೆ we are not allowed to do any services, or we are Yes. not given any proper ಇದು. ಬಟ್ ನಾನು ಎಲ್ಲಿ ನುಗ್ಗಿದ್ರು you are all happy. So I should say I'm really fortunate even though I am not coming there regularly. ಹರಿ ಬೋಲ್. ಮಾತಾಜಿ ನಿಮ್ಮ ಅಸೋಸಿಯೇಷನ್ ಸಿಕ್ಕದೆ ನಮ್ಗೆ Oh, ತುಂಬಾ don't say ಇಂಪಾರ್ಟೆಂಟ್. that, ಆನ್ ದಟ್ Mataji. ಯು ಕಮ್ ಅಂಡ್ ಡೂ ಸರ್ವಿಸ್ ಅಂದಾಗ ನಾವು ನಿಜವಾಗ್ಲೂ ಕಮ್ ಅಂಡ್ ಡೂ ಮಾತಾಜಿ ಅಂತ ಹೇಳಿ ನಾವು ಬಿಡ್ತೀವಿ ಮಾತಾಜಿ. ದೇರ್ ಇಸ್ ನಥಿಂಗ್ ಫ್ರಮ್ ಅವರ್ ಸೈಡ್. Thank you so much, Mataji. ಥ್ಯಾಂಕ್ ಯು. Really fortunate to be among all of you. ನಿಮ್ಮ ಎಲ್ಲರ ಸಂಘನೂ ಸಿಕ್ಕಿ, ಆಕ್ಚುಲಿ ಇವತ್ ಬೆಳಗ್ಗೆನೆ ನಾನು ನಮ್ಮ ಕುಕ್ ಜೊತೆ ಮಾತಾಡ್ತಾ ಇದ್ದೆ. ಅಸೋಸಿಯೇಷನ್ ಇಂದ ನಮ್ಮ ಗುಣಗಳು ಹೆಂಗೆ ಚೇಂಜ್ ಆಗ್ತಾ ಇದೆ ಅಂತ. ನಾ ಬಂದಿದ್ ಹೊಸದ್ರಲ್ಲಿ ಇರೋ ಒಂದು ತಾಳ್ಮೆ ಅದೆಲ್ಲ ಇವಾಗ ಇಲ್ಲ ನಂಗೆ. ಇಟ್ ಹಸ್ ಗಾನ್ ಔಟ್. ಸೊ ಐ ವಾಸ್ ಸೇಯಿಂಗ್, ಅಲ್ಲಿ ಒಂದು ಅಸೋಸಿಯೇಷನ್ ಅಲ್ಲಿ ಇದ್ದೆ, ಯಾರು ಏನ್ ಬೈದ್ರು ಐ ವಾಸ್ ಅಷ್ಟೊಂದು ಮನ್ಸಿಗೆ ಹಚ್ಕೋತಾ ಇರ್ಲಿಲ್ಲ. ಅಂಡ್ ಇಟ್ ವಾಸ್ ನಾಟ್ ಅಫೆಕ್ಟಿಂಗ್ ಮೀ. ಆಫ್ಟರ್ ಕಮಿಂಗ್ ಹಿಯರ್ ಫಾರ್ 6 to 1 year, 1.5 years ವರೆಗೂ ಇಟ್ ವಾಸ್ ನಾಟ್ ಅಫೆಕ್ಟಿಂಗ್ ಮೀ. ಬಟ್ ಸ್ಲೋಲಿ ಆ ಒಂದು ರೆಗ್ಯುಲರ್ ಸತ್ಸಂಗ ಇಲ್ಲ ಅಂದ್ಮೇಲೆ ಮೈ ಕಂಟ್ರೋಲ್ ಇಸ್ ಆಲ್ಸೋ ಗೋಯಿಂಗ್ ಡೌನ್. ನನಗೂ ಆ ತಾಳ್ಮೆ ಎಲ್ಲ ಹೋಗ್ತಾ ಇದೆ ಅನ್ನೋದು. ಐ ವಾಸ್ ಜಸ್ಟ್ ಟಾಕಿಂಗ್ ಟು ಹರ್ ಟುಡೇ ಅಂಡ್ ಟೆಲಿಂಗ್ ಹರ್ ಸ್ಟೋರೀಸ್. ಸೊ ಅವಾಗ ಐ ವಾಸ್ ಥಿಂಕಿಂಗ್, ಎಷ್ಟು ಈ ಅಸೋಸಿಯೇಷನ್ ನಮ್ಮನ್ನ ಚೇಂಜ್ ಮಾಡತ್ತೆ. ನೌ ಐ ಆಮ್ ಮ್ಯಾಕ್ಸಿಮಮ್ ವಿತ್ ಯುನೋ ದ ಮೆಟೀರಿಯಲ್ ವರ್ಲ್ಡ್ ಪೀಪಲ್, ಇನ್ ಅಂಡ್ ಅರೌಂಡ್ ಪೀಪಲ್, ಮ್ಯಾಕ್ಸಿಮಮ್ ಅಷ್ಟು. ಬಟ್ ಅಸೋಸಿಯೇಷನ್ ಅಲ್ಲಿ ಕಡಿಮೆನೆ ಇರೋದು. ಮೇ ಬಿ ಐ ಆಮ್ ಡೂಯಿಂಗ್ ದಿ ಅದರ್ ಸರ್ವಿಸಸ್ ಬ್ಯಾಕ್ ಎಂಡ್ ಅಲ್ಲಿ, ಬಟ್ ಡೈರೆಕ್ಟ್ ಅಸೋಸಿಯೇಷನ್ ಅನ್ನೋದು ಇಟ್ ರಿಯಲಿ ಇಂಪ್ಯಾಕ್ಟ್ಸ್. ಇದು ನಮ್ಮ ಒಂದು ಕ್ಯಾರೆಕ್ಟರ್ ಗುಣಗಳನ್ನ ತುಂಬಾನೇ ಇಂಪ್ಯಾಕ್ಟ್ ಮಾಡುತ್ತೆ. ಅದು ನಾವು ಎಷ್ಟು ಪ್ರಾಕ್ಟಿಕಲ್ ಆಗಿ ನಮ್ಮ ಲೈಫ್ ಅಲ್ಲಿ ಅಪ್ಲೈ ಮಾಡೋದು ಅನ್ನೋದು ತುಂಬಾ ತುಂಬಾ ಮುಖ್ಯವಾಗಿದೆ. ನಾವು ಎಷ್ಟೇ ಬುಕ್ ಓದಿದ್ರು, ಭಗವದ್ಗೀತಾ ಓದಿದ್ರು ಸರಿ, ಭಾಗವತಂ ಓದಿದ್ರು ಸರಿ, ಎಷ್ಟೇ ಕಥೆಗಳು ಕೇಳಿದ್ರು ಸರಿ, ಲೆಕ್ಚರ್ಸ್ ಕೇಳಿದ್ರು ಸರಿ, ನೀವು ಅದನ್ನ ನಮ್ಮ ಜೀವನದಲ್ಲಿ ನೀವು ಅಪ್ಲೈ ಮಾಡದೇ ಇದ್ರೆ ಆಮೇಲೆ ಅಷ್ಟು ಓದಿ ಏನು ಪ್ರಯೋಜನವೇ ಆಗೋದಿಲ್ಲ. ನಮ್ಮ ಕಮಿಟ್ಮೆಂಟ್ ಈ ಜೀವನದಲ್ಲಿ ಅನ್ನೋದು, ಇಟ್ ಇಸ್ ನಮ್ಮ ಎಕ್ಸಾಮೇ ಇಸ್ ದಿ ಎಂಡ್ ಆಫ್ ಲೈಫ್.
ಎಷ್ಟೇ ನಾವು ಇಲ್ಲಿ ಬದುಕ್ಬೋದು, ಎಷ್ಟೇ ನಾವು ಇಲ್ಲಿ ಚೆನ್ನಾಗಿರ್ಬೋದು, ಬಟ್ ನಮ್ಮ ಈ ಒಂದು ಯಾಕೆ ಭಗವಂತ ಕಷ್ಟ ಕೊಡ್ತಾನೆ, ಯಾಕೆ ಈ ತರ ಎಲ್ಲ ಮಾಡ್ತಾನೆ, ನಾವೆಲ್ಲ ಮಾಡ್ತಾ ಇದೀವಲ್ಲ ಅದೆಲ್ಲ ಅನ್ಕೋಬಹುದು. ಬಟ್ ಭಗವಂತ ಯಾವತ್ತು ನಮ್ ಕೈ ಬಿಡೋದಿಲ್ಲ ಅನ್ನೋದು ಅದು ನಿಜ. ಅದನ್ನ ಅನುಭವಿಸ್ತಾ ಇದ್ದೀನಿ ನಾನು. ಏನೇ ಕಷ್ಟ ಬಂದ್ರು ಕೈ ಬಿಟ್ಟಿಲ್ಲ ಭಗವಂತ. ಎಷ್ಟೇ ಕಷ್ಟ ಬಂದ್ರು ಕಷ್ಟ ಕೊಡ್ತಾನೆ, ಇಲ್ಲ ಅಂತಲ್ಲ. ಕುಂತಿ ಇರ್ಬೇಕಾದ್ರೆ ಸರಿ, ಇಫ್ ಯು ಟೇಕ್ ದ ಹಿಸ್ಟ್ರಿ, ಎಲ್ಲರೂ ಮೋಸ್ಟ್ಲಿ ಭಾಗವತಂ ಫಸ್ಟ್ ಕ್ಯಾಂಟೋಲಿ ನಾನು ಕೇಳ್ಬೇಕಾದ್ರೆ ಇಂಟರ್ವ್ಯೂಸ್ ಅಲ್ಲಿ ಐ ಹಿಯರ್ ಮೋಸ್ಟ್ ಆಫ್ ದಮ್ ಲೈಕ್ ಕುಂತಿ ಮಹಾರಾಣಿ ಕತೆ ನನಗೆ ತುಂಬಾ ಇಷ್ಟ ಅಂತ. ಎಸ್ಪೆಷಲಿ ಲೇಡೀಸ್ ಮಾತಾಜೀಸ್ ಎಲ್ಲರೂ ಮೋಸ್ಟ್ಲಿ ದೇಸೆ ವೈ ಕಷ್ಟ ಕೊಡ್ತಾನೆ ಅಂತ. ಬಟ್ ಅದೇ ಕಷ್ಟ ನಮ್ ಜೀವನ ಬಂದಾಗ ಆರ್ ವಿ ರೆಡಿ ಟು ಅಕ್ಸೆಪ್ಟ್ ಇಟ್? ಒಂಚೂರು ಬೈದ್ರೆ ನಮ್ಗೆ ಆಗ್ತಾ ಇಲ್ಲ, ವಿ ಕೆನಾಟ್ ಅಕ್ಸೆಪ್ಟ್ ಇಟ್. ಸೊ ಅಂತಹ ಅದು ಕೈ ಬಿಡೋದಿಲ್ಲ ಭಗವಂತ ಅನ್ನೋದು ಆ ಗ್ಯಾರಂಟಿ ನಮ್ಮಲ್ಲಿ, ನಮ್ಮ ವಿಲ್ ಪವರ್ ಶುಡ್ ಬಿ ವೆರಿ ಸ್ಟ್ರಾಂಗ್. ಸೊ ಈ ತರ ಒಂದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ನಮ್ಮ ಸ್ಕ್ರಿಪ್ಚರ್ಸ್ ಇಂದ ನಾವು ತಗೊಂಡು ನಾವು ಅಪ್ಲೈ ಮಾಡ್ತೀವಿ. ಅದ್ ಮಾತ್ರ ಅಲ್ಲ, ಇನ್ನೊಬ್ಬರನ್ನ ನೋಡಿ ಅವರಲ್ಲಿ ಯಾರೇ ಜನ ನಾವು ನೋಡ್ತೀವೋ ಅಷ್ಟು ಜನದಲ್ಲೂ ಎಲ್ಲರ ಹತ್ರನೂ ಒಳ್ಳೆ ಗುಣ ಅಂತ ಹೇಳ್ಬೋದು. ಇವ್ರ ಡಿವೋಟೀಸ್ ಅಪ್ಪ, ಇವ್ರ ಡಿವೋಟೀಸ್ ಹತ್ರ ತಪ್ಪೇ ನಡೆಯೋದಿಲ್ಲ ಅಂತಹ ಒಂದು ಸಿಚುವೇಶನ್ ನಾವು ನೋಡಕ್ ಆಗೋದಿಲ್ಲ. ಬಿಕಾಸ್ ನಾವೆಲ್ಲರೂ ಈ ಭೌತಿಕ ಜಗದಲ್ಲಿ ಬಾಳ್ತಾ ಇದೀವಿ. ಈ ಭೌತಿಕ ಜಗದಲ್ಲಿ ಅಂತ ನಾವು ಬಾಳ್ತಾ ಇರ್ಬೇಕಾದ್ರೆ ಎಲ್ಲಾರ್ದು 5 ಬೆರಳು ಒಂದೇ ತರ ಇರೋದಿಲ್ಲ, ಒಬ್ಬೊಬ್ರು ಒಂದೊಂದ್ ತರ ಇರತ್ತೆ. ಎಲ್ರಿಗೂ ಒಂದೊಂದು ವಿಧವಾದ ಗುಣ ಇರುತ್ತೆ. ಎಲ್ರ ಹತ್ರನೂ ಕೆಟ್ಟ ಗುಣಗಳು ಇರತ್ತೆ, ಎಲ್ರ ಹತ್ರನೂ ಒಳ್ಳೆ ಗುಣಗಳು ಇರುತ್ತೆ. ಬಟ್ ನಾವು ಯಾವತ್ತು ಆ ಒಳ್ಳೆ ಗುಣಗಳನ್ನ ಮಾತ್ರ ತಗೋಬೇಕು. ಮೋಸ್ಟ್ಲಿ ಏನಾಗತ್ತೆ ಅಂದ್ರೆ ನಾವು ಮತ್ತೊಬ್ಬರನ್ನ ನೋಡ್ಬೇಕಾದ್ರೆ ಅವರಲ್ಲಿರೋ ಆ ಕೆಟ್ಟ ಗುಣಗಳ ಇನ್ಫ್ಲೂಯೆನ್ಸ್ ನಮ್ಮ ಮೇಲೆ ಪ್ರಭಾವ ಜಾಸ್ತಿನೇ ಬಿಡತ್ತೆ. ಅವ್ರು ಹಿಂಗ್ ಮಾಡ್ಬಿಟ್ರು, ಎಷ್ಟೇ ನಾವು ಅದನ್ನ ಬಿಡಕ್ ನೋಡಿದ್ರು, ಅವ್ರು ಹಿಂಗ್ ಮಾಡ್ಬಿಟ್ರು, ನಾವ್ ಅದನ್ನ ಯಾವ ರೀತಿಯಲ್ಲಿ ಅವ್ರಿಗೆ ಏನಾದ್ರೂ ಏಟ್ ಬಿಡ್ಬೇಕಾದ್ರೆ ನಮ್ಮ ಮನಸ್ಸಿಗೆ ಎಷ್ಟು ಒಂದು ಬ್ಯಾಕ್ ಗ್ರೌಂಡ್ ಅನ್ನೋ ಒಂದು ಸಂತೋಷ ಆಗತ್ತೆ. ಅವ್ರು ನನಗೆ ಅವತ್ ಕೊಟ್ರಲ್ವಾ, ಇವತ್ತು ಅವ್ರಿಗೆ ಸಿಕ್ಬಿಟ್ಟಿದೆ, ಭಗವಂತ ಕೊಟ್ಬಿಟ್ಟಿದ್ದಾನೆ ಅಂತ. ಆ ತರ ಒಂದು ಭಾವನೆ ಮನಸ್ಸಲ್ಲಿ ಬಂದ್ರು ನಾವು ಒಂದು ಕೆಟ್ಟ ಕರ್ಮದ ಲಿಸ್ಟ್ ನ ಸೇರ್ಸ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಇಂತಹ ಗೊತ್ತಿಲ್ದೇನು ಸರಿ, ಗೊತ್ತಿರೋದನ್ನು ಸರಿ, ನಾವು ಎಷ್ಟೋ ಕರ್ಮಗಳನ್ನ ಸೇರ್ಸ್ಕೊಂಡ್ ಬರ್ತಾ ಇದೀವಿ. ಯಾವ ಕರ್ಮ ಸೇರ್ಸಿದ್ರು ನಾವು ಈ ಜೀವನ ಈ ಸಾಗರದಿಂದ ಆಚೆ ಹೋಗಕ್ಕೆ ಆಗೋದಿಲ್ಲ ಅನ್ನೋದನ್ನ ತುಂಬಾ ತಿಳಿವಾಗಿ ಪ್ರಭುಪಾದ್ರು ಹೇಳಿದ್ದಾರೆ. ಸೊ ಹಂಗಾಗಿ ನಾವು ಇದನ್ನ ಎಷ್ಟು ಅಂದ್ರೆ ಯಾರನ್ನ ನೋಡಿದ್ರು ಅದ್ರಲ್ಲಿರೋ ಒಳ್ಳೆತನ ಮಾತ್ರ ತಗೋಬೇಕು. ಅವ್ರ ಹತ್ರ ಕೆಟ್ಟದು, ನಮ್ಮ ಹತ್ರನೂ ಕೆಟ್ಟದಿದೆ, ನಮ್ಮ ಹತ್ರ ಇರೋ ಕೆಟ್ಟದನ್ನ ಮಾತ್ರ ಯಾರಾದ್ರೂ ಹೇಳ್ತಾ ಇದ್ರೆ ನಮ್ಗೆ ಅದನ್ನ ಕೇಳಕ್ಕೂ ಇಷ್ಟ ಆಗೋದಿಲ್ಲ. ಸೊ ನಾವು ಅದೇ ತರ ಇನ್ನೊಬ್ರ ಹತ್ರ ಅವ್ರು ಮಾಡಿದ ಆ ತಪ್ಪನ್ನ ಎತ್ತು ತೋರಿಸ್ತಾ ಇರ್ಬಾರ್ದು. ಮಾಡಾಯ್ತು, ಮುಗೀತು. ಅವ್ರಿಗೆ ಹೇಳ್ಕೊಡಕ್ಕೆ ನಮ್ಮ ಹತ್ರ ಡೈರೆಕ್ಟ್ ಆಗಿ ನಮ್ಗೆ ಹೇಳ್ಕೊಡೋ ಅಧಿಕಾರ ಇಲ್ದೋದ್ರೆ ಅವ್ರು ಯಾರ ಹತ್ರ ಕ್ಲೋಸ್ ಇದಾರೋ ಅಥವಾ ಅವರ ಸೀನಿಯರ್ಸ್ ಯಾರಿದಾರೋ ಅವರ ಮೂಲಕ ಅವ್ರಿಗೆ ಅದನ್ನ ಹೇಳಿಸಿ ಅವ್ರಿಗೆ ಮಾತನ್ನ ತಲುಪಿಸ್ಬೇಕು. ಆದ್ರೆ ನಾವು ಅದನ್ನ ಅವ್ರ ಹತ್ರ ಇರೋ ಆ ಕೆಟ್ಟ ಗುಣಗಳನ್ನ ತಗೊಂಡು ಅದನ್ನ ಮತ್ತೆ ವಾಪಸ್ ಮಾಡಿದ್ರೆ ಅವ್ರಿಗೂ ನಮಗೂ ಇರೋ ವ್ಯತ್ಯಾಸ ಏನು? ಸೊ ಹಿಂಗಾಗಿ ನಮ್ಮ ಸ್ಕ್ರಿಪ್ಚರ್ಸ್ ನಮ್ಗೆ ತುಂಬಾ ಅಂದ್ರೆ ನಮಗೆ ಈಗ ಗೊತ್ತಾಗಿದೆ ನಮ್ ಸ್ಕ್ರಿಪ್ಚರ್ಸ್ ಅಲ್ಲಿ ಏನ್ ಕೊಟ್ಟಿದ್ದಾನೆ ಅನ್ನೋದನ್ನ. ಸೊ ಅದನ್ನ ನಾವು ನಮ್ಮ ಜೀವನದಲ್ಲಿ ಅಪ್ಲೈ ಮಾಡೋದು. ಇವತ್ತು ಭಗವದ್ಗೀತಾನ ಹೇಗೆ ನಮ್ಮ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಎಷ್ಟೆಲ್ಲಾ ಕೊಟ್ಟಿದ್ದಾರೆ ಭಗವದ್ಗೀತಾ ಅಂತ. ಆಕ್ಚುಲಿ ನನಗ ಒಂದು ಪಾಠ ಆಗಿತ್ತು ಇದು, ಈ ಭಗವದ್ಗೀತೆಯನ್ನ ಇದ್ರ ಬಗ್ಗೆ ನಾನು ಈಗ ಪಾಯಿಂಟ್ಸ್ ನೋಟ್ ಮಾಡ್ಬೇಕಾದ್ರೆ ಫಸ್ಟ್ ಮೇನ್ ಲೆಸನ್ ನನಗಾಗಿತ್ತು ಇದು. ಆಮೇಲೆ ನಾನು ಇದನ್ನ ನಿಮಗೆ ಹೇಳಕ್ ಬರ್ತಾ ಇದ್ದೀನಿ. ಸೊ ಹಂಗಾಗಿ ಇವತ್ತು ಭಗವದ್ಗೀತೆ ನೋಡೋಣ. ಹೋಗೋದಕ್ ಮುಂಚೆ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.
ನನ್ಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿ ನಿಮ್ಮೆಲ್ರಿಗೂ ಧನ್ಯವಾದಗಳು ಹೇಳ್ಬೇಕು. ಯಾಕಂದ್ರೆ ನನ್ನನ್ನೇ ತಿದ್ಕೊಳ್ಳೋ ಹಂಗೆ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ನನ್ನೊಳಗೆ ಏನೇನ್ ಚೇಂಜಸ್ ಬಂದಿದೆ ಅಂತ ನಾನ್ ರಿಯಲೈಸ್ ಮಾಡಕ್ಕೆ ಇದೊಂದು ದೊಡ್ಡ ಕ್ಲಾಸ್ ಆಗಿತ್ತು ನನಗೆ. ಸೊ ಇದು ಇವತ್ತು ಭಗವದ್ಗೀತೆಯ ಬಗ್ಗೆ ಮಾತಾಡ್ತಿದ್ವಿ. ಯಾಕಂದ್ರೆ ಡಿಸೆಂಬರ್ 1ನೇ ತಾರೀಕು ಗೀತಾ ಜಯಂತಿ, ಭಗವದ್ಗೀತೆಯ ಅವತರಣದ ದಿನ, ಅಡ್ವೆಂಟ್ ಆಫ್ ಗೀತಾ. ಸೊ ಅವತ್ತು ಕೃಷ್ಣನು ಅರ್ಜುನನಿಗೆ ಗೀತೆಯನ್ನು ಹೇಳಿದ ದಿನ, ತುಂಬಾ ಆಸ್ಪಿಷಿಯಸ್ ಡೇ. ಸೊ ಇಂತಹ ಒಂದು ದಿನ, ಒಂದು ಮಹತ್ತಾದ ಸ್ಪೆಷಲ್ ಡೇ, ಪ್ರಭುಪಾದ ಹೇಳೋರು ಇದು ತುಂಬಾ ಬಹಳ. ನಾವು ಎಷ್ಟೋ ಹಬ್ಬಗಳನ್ನ ಆಚರಿಸ್ತೀವಿ, ಹುಟ್ಟಿದ ಹಬ್ಬಗಳನ್ನೆಲ್ಲ ಆಚರಿಸ್ತೀವಿ, ಈ ಭಗವಂತನ ಹುಟ್ಟಿದಬ್ಬ ಆಚರಿಸ್ತೀವಿ, ನಮ್ಮ ಹುಟ್ಟಿದಬ್ಬ ಆಚರಿಸ್ತೀವಿ. ಆದರೆ ಭಗವದ್ಗೀತೆಯನ್ನು ಆಚರಿಸುವ ಆ ದಿನ, ಅದು ಅವತರಿತ ದಿನ ಆಚರಿಸ್ಲೇಬೇಕು, ಅದು ಗ್ರ್ಯಾಂಡ್ ಆಗಿ ಆಚರಿಸ್ಬೇಕು ಅಂತ ಪ್ರಭುಪಾದರು ಹೇಳ್ತಾರೆ. ಯಾಕೆ ಅಂದ್ರೆ ಅದು ಭಗವದ್ಗೀತೆಯಿಂದ ನಮ್ಗೆ ಏನೇನ್ ಸಿಗತ್ತೆ ಅಂತ ಅದನ್ನು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಅದರಿಂದ ನಮ್ಗೆ ಜ್ಞಾನ, ಅದು ಜ್ಞಾನ ಹುಟ್ಟಿದ ದಿನ ಅಂತೆ. ಮತ್ತೆ ಸ್ಪಷ್ಟತೆ, ನಮ್ಮೊಳಗೆ ಕ್ಲಾರಿಟಿ ಒಂದು ಕೊಟ್ಟಿರ್ತಾರೆ. ಸ್ಪಷ್ಟತೆ ಹುಟ್ಟಿದ ದಿನ, ಮಾನವ ಕುಲಕ್ಕೆ ನಂಬಿಕೆ ನೀಡಿದ ದಿನ. ಸೊ ಅಂತಹ ಮಹತ್ತಾದ ಈ ಭಗವದ್ಗೀತೆಯನ್ನು ನಾವು ದಿನನಿತ್ಯ, ಅದು ಹೆಂಗೆ ಬಂತು ಅಂದ್ರೆ ಕೃಷ್ಣನ, ಅದು ಕೃಷ್ಣನ ಧ್ವನಿ, ಅದ್ ಶಾಶ್ವತವಾಗಿ ನಮ್ಮೊಳಗೆ ಪ್ರತಿನಿಧಿಸ್ತಾ ಇರುತ್ತೆ. ಸೊ ಅಂತಹ ಧ್ವನಿಯನ್ನು ದಿನಾ ಕೇಳ್ತಾ ಇರ್ಬೇಕು. ಯಾಕಪ್ಪ ಈ ಭಗವದ್ಗೀತೆನ ಮಾತಾಡಿದ್ರು ಕೃಷ್ಣ? ನಿಮ್ಗೆಲ್ರಿಗೂ ಗೊತ್ತಿದೆ, ಕೃಷ್ಣ ಇದನ್ನ ಎಲ್ಲೋ ಹಂಗೆ ಹಿಂಗೆ ಹೋಗಿ ಒಂದು ಆಶ್ರಮದಲ್ಲಿ ಪೀಸ್ಫುಲ್ ಆಗಿ ಕೂತ್ಕೊಂಡು ಒಂದು ಏನ್ ಹೇಳೋದು, ಮರದಡಿಲಿ ಹಕ್ಕಿಗಳು ಎಲ್ಲ ಹಾಡುವ ಆ ಚಿಲಪಿಲಾಟ ಅಂತ ಅದರ ಸೌಂಡು, ಮತ್ತೆ ನದಿಗಳ ತೀರ ಅದರ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಜೊತೆ ಈ ಭಗವದ್ಗೀತೆಯನ್ನು ಅವ್ರು ಹೇಳಿಲ್ಲ. ಅವರು ಭಗವದ್ಗೀತೆ ಹೇಳುವ ಜಾಗ ಏನ್ ಸೆಲೆಕ್ಟ್ ಮಾಡ್ಕೊಂಡಿದ್ರು ಅಂದ್ರೆ, ಅವರು ಈ ಕುರುಕ್ಷೇತ್ರದ ಯುದ್ಧ ಭೂಮಿಯ ಮಧ್ಯ ಭಾಗವನ್ನು ಆರಿಸ್ಕೊಂಡಿದ್ರು ಇದನ್ನ ಹೇಳಕ್ಕೆ. ಎಲ್ಲಿ ಅಂದ್ರೆ ಈ ಜಾಗದಲ್ಲಿ ಹೆಂಗಿತ್ತು ಆ ಜಾಗ ಅಂದ್ರೆ, ಶಂಖಗಳು ಊದ್ತಾ ಇದ್ದವು, ಬಾಣಗಳು ಹಾರುತ್ತಿದ್ದವು, ಭಾವನೆಗಳು ಸ್ಫೋಟಿಸುತ್ತಿದ್ದವು. ಮತ್ತೆ ಅರ್ಜುನನು ಅಲ್ಲಿ ಸಂಪೂರ್ಣವಾಗಿ ಕುಸಿದು ಹೋಗ್ಬಿಟ್ಟಿದ್ದ, ಹಂಗೆ ಟೋಟಲ್ ಡೌನ್, ಬ್ರೇಕ್ ಡೌನ್ ಕಂಪ್ಲೀಟ್ ಆಗಿ. ಸೊ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅರ್ಜುನನು ಇತಿಹಾಸದಲ್ಲೇ ಮೊದಲು ಅವನಿಗೆ ಆಗಿದ್ದು ಒಂದು ಪ್ಯಾನಿಕ್ ಅಟ್ಯಾಕ್. ಆ ಪ್ಯಾನಿಕ್ ಅಟ್ಯಾಕ್ ಬಂದಾಗ ಅವನು ಪಡೆದ ಒಂದು ವೈದ್ಯ ಅನ್ನೋದು ಭಗವಂತ ಅವನ ವೈದ್ಯನಾಗಿ, ಆಧ್ಯಾತ್ಮಿಕ ವೈದ್ಯನಾಗಿ ಅಲ್ಲಿ ಬಂದು, ಮನಶಸ್ತ್ರಜ್ಞ ಅನ್ಬೋದು, ಯಾಕಂದ್ರೆ ಸೈಕಾಲಜಿಸ್ಟ್ ಬಂದು ಅವನು ಬ್ರೇಕ್ ಡೌನ್ ಆದಾಗ, ಅವನ್ ಪ್ಯಾನಿಕ್ ಅಟ್ಯಾಕ್ ಬಂದಾಗ ಅವನ ಅಲ್ಲಿಂದ ರಿಲೀಫ್ ಮಾಡಿದ್ದು ಅಂತ ಭಗವಂತ. ಸೊ ಹಂಗಾಗಿ ಭಗವದ್ಗೀತೆಯನ್ನು 5,000 ವರ್ಷಗಳ ಹಿಂದೆ ಕೃಷ್ಣನು ಈ ಸಂದೇಶವನ್ನು ನೀಡಿದನು. 5,000 ವರ್ಷ ಮುಂಚೆ ಅವನು ಕೃಷ್ಣನು ಅರ್ಜುನನಿಗೆ ನೀಡಿದ್ದು ಇವತ್ತಿಗೂ ನಮ್ಗೆ ಅತ್ಯಂತವಾಗಿ ಬೇಕಾಗಿರೋದು ಅದರ ಆ ಭಗವದ್ಗೀತೆಯ ಆ ಸಂದೇಶ. ಯಾಕಂದ್ರೆ ಗೀತೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನೀಡ್ತಾ ಇದೆ ಅಂತ ಪ್ರಭುಪಾದರು ಹೇಳ್ತಾರೆ. ಒಂದೊಂದು ಸಮಸ್ಯೆನೂ ನಾವು ನಮ್ಮ ಜೀವನದಲ್ಲಿ ನಾವು ನೋಡಿದಾಗ ಒಂದೊಂದು ಸಮಸ್ಯೆಯನ್ನು ತೀರಿಸಲು ಆ ಭಗವದ್ಗೀತೆಯಲ್ಲಿ 100% ಅಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ಕೊಡ್ತಾ ಇದೆ. ಸೊ ಹಂಗಾಗಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಈ ಮನಸ್ಸಿಗೆ ನಾವು ಒಂದು ಸೀಟ್ ಬೆಲ್ಟ್ ಹಾಕಿ ಕೂರಿಸ್ಬೇಕು ಅಂತ. ಯಾಕೆ ಇದನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ, ಒಂದು ರಸ್ತೆ, ಒಂದು ರೋಡ್ ಅಂದ್ರೆ ತಗೊಂಡ್ರೆ ಹೆಂಗಿರತ್ತೆ ಆ ರೋಡು, ಅದ್ರಲ್ಲಿ ಉಬ್ಬುಗಳಿರತ್ತೆ, ಬಂಪ್ಸ್, ಸ್ಪೀಡ್ ಬ್ರೇಕರ್ ಇರತ್ತೆ, ತಿರುವುಗಳೆಲ್ಲ ಇರತ್ತೆ, ಅಲ್ಲಿ ಸುಮಾರು ಅಪಘಾತ ಆಗುವ ಸಾಧ್ಯತೆ ಇದೆ, ಗುಂಡುಗಳಿರುತ್ತವೆ. ಹೀಗಾಗಿ ಇದು
ಡಿಫ್ರೆಂಟ್ ಒಂದು ನಾವು ಒಂದು ರಸ್ತೆ ಅಂತ ತಗೊಂಡ್ರೆ ಅದರಲ್ಲಿ ಬೇರೆ ಬೇರೆ ವಿಧವಾದ ಒಂದು ಕಷ್ಟ ನಷ್ಟಗಳು ನೋಡ್ಬೋದು. ಅದೇ ರೀತಿಯಲ್ಲಿ ನಮ್ಮ ಮನಸ್ಸು ಹಂಗೆ ಇದೆ ಅಂತ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಯಾಕೆ ಅಂದ್ರೆ ನಮ್ಮ ಮನಸ್ಸು ಹೆಂಗಿದೆ ಅಂದ್ರೆ ಕೆಲವು ಟೈಮ್ ಚೆನ್ನಾಗಿರುತ್ತೆ, ತುಂಬಾ ಸಂತೋಷವಾಗಿರುತ್ತೆ, ಕೆಲವು ಟೈಮ್ ಹತ್ಕೊಂಡು ಹೋಗಿರ್ತೀವಿ ಹೈ ಸ್ಪಿರಿಟ್ಸ್ ಅಲ್ಲಿ, ಕೆಲವು ಟೈಮ್ ತುಂಬಾ ಡೌನ್, ಏನೂ ಇಲ್ಲ ಮನಸ್ಸಲ್ಲಿ, ತುಂಬಾ ಬೇಜಾರಾಗಿ ಒಂದ್ ಮೂಲೆಯಲ್ಲಿ ಕೂತ್ಕೊಂಡಂಗ ಆಗತ್ತೆ, ಚಿಂತೆ ತುಂಬಿಕೊಂಡಿರುತ್ತೆ, ಭಯದಲ್ಲಿ ನಡುಗ್ತಾ ಇರತ್ತೆ. ಅಲ್ಪ ಒಂದು ಚಿಕ್ಕ ವಿಷಯ ಆದ್ರೂ ಅದನ್ನ ದೊಡ್ಡದಾಗಿ ತಗೊಂಡ್ ಹಾಕಿ ಅದು ದೊಡ್ಡದ್ ಮಾಡಕ್ಕೆ ಅಷ್ಟು ಆ ಮನಸ್ಸು ಹೆಂಗ್ ಬೇಕಾದ್ರೂ ಹೋಗಕ್ಕೆ ಸಾಧ್ಯವಿದೆ. ಆದ್ರಿಂದ ಅದು ರೋಡ್ಗೆ ಕಂಪೇರ್ ಮಾಡಿದ್ದಾರೆ ಪ್ರಭುಪಾದರು. ಸೊ ಆದ್ರಿಂದ ಅವ್ರು ಏನ್ ಹೇಳ್ತಾ ಇದ್ದಾರೆ, ರೋಡ್ ಅಲ್ಲಿ ಈ ಬಂಪ್ಸ್ ಎಲ್ಲ ನಾವು ಹೋಗ್ಬೇಕಾದ್ರೆ, ಗಾಡಿಲಿ ಇರ್ಬೇಕಾದ್ರೆ ಇದನ್ನೆಲ್ಲ ಏನೋ ಆಗದೆ ನಾವು ನೋಡ್ಕೋಬೇಕಾದ್ರೆ ಒಂದ್ ಸ್ವೀಟ್ ಬೆಲ್ಟ್ ಹಾಕಿ ಅದನ್ನ ನಾವು ಟೈಟ್ ಮಾಡ್ಕೊಂಡು ಕೂತಿರ್ತೀವಿ. ಸೊ ದಟ್ ಎಲ್ಲಾದ್ರೂ ಒಂದು ಜಾರ್ ಆದ್ರೂ ನಾವು ಅದಕ್ಕೆ ಬೀಳೋದಿಲ್ಲ, ಮುಂದೆ ಬಂದು ಏಟ್ ಆಗೋದಿಲ್ಲ, ಅದು ನಮ್ಗೆ ಸೇಫ್ಟಿ ಪ್ರೊಟೆಕ್ಷನ್ ಕೊಡ್ತಾ ಇದೆ ಅಂತ. ಆ ರೀತಿಯಲ್ಲಿ ಈ ಮನಸ್ಸನ್ನು ಕಟ್ಟು ಹಿಡಿದು ಸೆಳೆದು ಹಾಕಲು ಒಂದು ಸೀಟ್ ಬೆಲ್ಟ್ ಅನ್ನೋದು ಭಗವದ್ಗೀತೆ. ಯಾಕಂದ್ರೆ ನಮ್ಮ ಮನಸ್ಸು ಸುರಕ್ಷಿತವಾಗಿರ್ಬೇಕು, ಶಾಂತವಾಗಿರ್ಬೇಕು, ಸ್ಥಿರವಾಗಿರ್ಬೇಕು. ಇದೆಲ್ಲ ಇರ್ಬೇಕು ಅಂತಂದ್ರೆ ಆ ಸೀಟ್ ಬೆಲ್ಟ್ ಅನ್ನುವ ಭಗವದ್ಗೀತೆ ಎನ್ನುವ ಆ ಸೀಟ್ ಬೆಲ್ಟ್ ಹಾಕಿದ್ರೆ ಮಾತ್ರ ನಮ್ಮಲ್ಲಿ ಆ ಒಂದು ಮನಸ್ಸನ್ನು ಒಂದು ಕಡೆಯಲ್ಲಿ ನಾವು ಹಿಡ್ಕೊಂಡಿರ್ಬೋದು. ಯಾಕಂದ್ರೆ ಅರ್ಜುನ ಏನೇನ್ ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡ್ದ ಅಂತ, ಸಮಸ್ಯೆಗಳನ್ನೆಲ್ಲ ಅವನು ನೋಡ್ದ ಅಂತ ನೋಡಿದ್ರೆ, ಮೊದ್ಲು ಅವನಿಗೆ ತುಂಬಾ ಕನ್ಫ್ಯೂಷನ್, ಗೊಂದಲ ತುಂಬಾ ಇತ್ತು. ಆಮೇಲೆ ಓವರ್ ಥಿಂಕಿಂಗ್, ಏನೇನೋ ಯೋಚನೆ, ಹಿಂಗಾಗೋಗತ್ತಾ ಹಂಗಾಗೋಗತ್ತಾ ಅಂತ, ಹೆದರಿಕೆ, ಭಯ, ಅಟ್ಯಾಚ್ಮೆಂಟ್, ಆಸಕ್ತಿ, ಆಮೇಲೆ ಕಳವಳ, ತುಂಬಾ ಆಂಗ್ಸೈಟಿ, ಏನ್ ಮಾಡೋಣ, ಇದು ಹಿಂಗ್ ಮಾಡ್ಬಿಡೋಣ ಹಂಗ್ ಮಾಡ್ಬಿಡೋಣ ಅಂತ. ಆಮೇಲೆ ಭಾವನಾತ್ಮಕ ಕುಸಿತ ಅಂದ್ರೆ ಎಮೋಷನಲ್ ಕೊಲ್ಯಾಪ್ಸ್, ಟೋಟಲಿ ಕೊಲ್ಯಾಪ್ಸ್ ಆಗಿ ಹೋಗ್ಬಿಟ್ಟಿದ್ದಾನೆ ಎಲ್ಲರೂ ನೋಡ್ಬಿಟ್ಟು. ಸೊ ಇದೇ ರೀತಿಯ ಒಂದು ಭಾವನಾತ್ಮಕ ಜೀವನ ನಮ್ದು. ನಮ್ಮೊಳಗೂ ಈ ಸಮಸ್ಯೆಗಳೆಲ್ಲ ಇದೆ, ಕನ್ಫ್ಯೂಷನ್ ಇದೆ, ಭಯ ಇದೆ, ಅಟ್ಯಾಚ್ಮೆಂಟ್ ಅಂತೂ ತುಂಬಾನೇ ಇದೆ, ಸಾಮಾನ್ ಮೇಲೂ ಇದೆ, ಮನೆಯವ್ರ ಮೇಲೂ ಇದೆ, ಕಳವಳ, ಆಂಗ್ಸೈಟಿ, ಹಿಂಗ್ ಮಾಡೋಣ ಹಂಗ್ ಮಾಡೋಣ ಹಂಗ್ ಮಾಡೋಣ, ಎಲ್ಲದಕ್ಕೂ ಎಲ್ಲದನ್ನು ನಾವು ಕಮಿಟ್ ಮಾಡ್ಕೊಳ್ಳೋಣ ಅಂತ ಅನ್ಸತ್ತೆ. ಬಟ್ ಆದ್ರೆ ಮಾಡ್ಬೇಕಾದ್ರೆ ನಮ್ ಕೈಲಿ ಏನು ಫುಲ್ಲು ಮಾಡಕ್ಕಾಗಲ್ಲ. ಅದೇ ತರ ತುಂಬಾ ಎಮೋಷನಲ್ ಆಗಿ ಡೌನ್ ಆಗೋಗ್ತೀವಿ ಕೆಲವು ಟೈಮು, ತುಂಬಾ ಎಮೋಷನಲ್ ಆಗಿ ಸಮಟೈಮ್ಸ್ ತುಂಬಾ ಹೈ ಆಗೋಗ್ತೀವಿ. ಸೊ ಇಂತಹ ಒಂದು ಜೀವನವನ್ನು ನಾವು, ಈ ಸಮಸ್ಯೆಗಳೆಲ್ಲ ತುಂಬಿಕೊಂಡಿರೋ ಈ ಜೀವನಗಳು ನಮಗೂ ಇದೆ. ಆದ್ರಿಂದ ಗೀತೆ ಅನ್ನೋದು ನಮ್ಮ ನಿಜವಾದ ಈ ಜೀವನದ ಒಂದು ಪರಿಹಾರ ಅಂತ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಸೊ ಅದಕ್ಕೆ ಕೆಲವು ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಎಲ್ಲ ತಗೊಂಡು ಮಾತಾಡಿದ್ರೆ ಅದನ್ನ ನಾವು ಇನ್ನು ಚೆನ್ನಾಗಿ ತಿಳುವಳಿಕೆ ಮಾಡ್ಕೋಬಹುದು ಅನ್ನೋದನ್ನ ಪ್ರಭುಪಾದರು ಹೇಳಿದ್ರು. ಅದ್ರಲ್ಲಿ ಮೊದಲನೇ ತೊಂದರೆ ನಮಗೆ ಮೇಯ್ನ್ ಆಗಿ ಬರೋದು ಏನು ಅಂದ್ರೆ ಕೋಪ, ಆಂಗರ್, ಮತ್ತೆ ಅಥವಾ ಭಾವನಾತ್ಮಕ ಸ್ಫೋಟ. ಅಂದ್ರೆ ಸೈಲೆಂಟ್ ಆಗಿ ಇರ್ತೀವಿ, ಅವರೆಲ್ಲ ಮಾಡ್ತಾ ಇರೋದ್ನೆಲ್ಲ ಕೇಳ್ತಾ 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 ಕೂತಿರ್ತೀವಿ. ಇದ್ದಕ್ಕಿದ್ದಂಗೆ ಒಂದಿನ ತುಂಬಾ ಕೋಪ ತಡಿಯಕ್ಕಾಗ್ದೆ ನಮ್ಗೆ ಅವ್ರೆಲ್ಲ ಇಷ್ಟು ದಿನ ಬಾಯಿ ಮುಚ್ಕೊಂಡಿದ್ದೆ, ಅವ್ರು ಮಾಡೋದೆಲ್ಲ ನಾನು ಹಂಗೆ ತಡ್ಕೋತಾ ಇದ್ದೆ, ಇವತ್ತಂತೂ ಆಗೋದಿಲ್ಲ ಅಂತ ಒಂದೇ ದಿನ ಸ್ಫೋಟ, ಹಂಗೆ ಬಾಂಬ್ ಹೊಡ್ದಂಗ್ ಹೊಡೆದು ಅವ್ರನ್ನ ಏನೇನ್ ಬೈಬೇಕೋ ಎಲ್ಲ ಬೈದು, ಮನ್ಸಲ್ಲಿ ಇದ್ದಿದ್ ಯಾವ ವರ್ಷದಿಂದ ಅವ್ರ ಮೇಲೆ ಏನೇನ್ ಕೋಪಗಳು ತುಂಬಿತ್ತೋ ಅಷ್ಟೂನು ಎತ್ತ ಹಾಕದು ಅವ್ರ ಮೇಲೆ. ಸೊ ಇಂತಹದ್ದು ನಾವು ನಮ್ಮ ಜೀವನದ, ಎಸ್ಪೆಷಲಿ ಲೇಡೀಸ್, ನಾವು ನಮ್ಮ ಜೀವನದಲ್ಲಿ ಇಂತಹ ಸಿಚುವೇಶನ್ ನ ಸುಮಾರು ಸಲ ಅನುಭವಿಸ್ತೀವಿ. ಸೊ ಹೆಂಗೆ ಇದೆಲ್ಲ ಬರುತ್ತೆ ಅಂದ್ರೆ, ಕೆಲವು ಟೈಮ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಮ್ಮನ್ನ ಮಾತಲ್ಲಿ ಚುಚ್ಚಾಗಿ ಅಥವಾ ನೋಯ್ಸಂಗೆ ನಮ್ಮನ್ನ ಮಾತಾಡಿರ್ಬೋದು, ಅಥವಾ ನಾವು ಏನಾದ್ರೂ ಮಕ್ಳ ಹತ್ರ ಹೇಳಿದ್ರೆ ಅವ್ರು ಕೇಳ್ದೆ ಇರ್ಬೋದು, ಅದು ನಮ್ಗೆ ಇಷ್ಟ ಆಗೋದಿಲ್ಲ, ಈ ತರ ಮಾಡ್ತಾ ಇದಾರಲ್ಲ ಅಂತ. ಅವ್ರ ಒಳ್ಳೇದಕ್ಕೆ ನಾವು ಹೇಳ್ತೀವಿ, ಬಟ್ ಕೆಲವು ಟೈಮ್ ಆ ಮಕ್ಳು ಆ ಹಠದಲ್ಲಿ ಕೇಳೋದಿಲ್ಲ. ಸೊ ಅಂತಹ ಒಂದು ಸಿಚುವೇಶನ್. ಅಥವಾ ಆಫೀಸ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಯಾರಾದ್ರೂ ಏನಾದ್ರೂ ಒಂದು ಕಿರಿಕ್ ಮಾಡಿರ್ಬೋದು, ಅದು ನಮ್ಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ಸೊ ಇಂತಹ ಒಂದು ಸಿಚುವೇಶನ್ ಬರ್ಬೇಕಾದ್ರೆ ಆಟೋಮೆಟಿಕ್ ಆಗಿ ನಮಗ್ ಕೋಪ ಬಂದ್ಬಿಡತ್ತೆ. ಸೊ ಈ ಕೋಪ ಬಂದಾಗ ನಮ್ಮ ಮನಸ್ಸು ನಮಗ್ ಮೊದ್ಲು ಏನ್ ಹೇಳತ್ತೆ, ಹೆಂಗಾದ್ರೂ ಸರಿಯಾಗಿ ಒಂದ್ ಸಮಯ ನೋಡೋಣ, ಅವ್ರಿಗೆ ವಾಪಸ್ ಕೊಟ್ಲೇಬೇಕು, ನಮ್ಮ ಪವರ್ ಏನಂತ ನಾವು ತೋರ್ಸೋಣ,
ಇದು ನಮ್ಮ ಮನಸ್ಸು ಯಾವಾಗ್ಲೂ ನಮ್ಗೆ ಹೇಳ್ತಾ ಇರತ್ತೆ. ಯಾರಾದ್ರೂ ನಮ್ಗೆ ಅಗೇನ್ಸ್ಟ್ ಆಗಿ ಹೋದ್ರೆ ತಕ್ಷಣ ನಮ್ಮ ಮನಸ್ಸು ಈ ತರ ಒಂದು ಮಾತನ್ನು ನಮ್ಗೆ ಪಾಠವನ್ನು ಹೇಳಿ ನಮಗ್ ಕಲ್ಸತ್ತೆ. ಆದ್ರೆ ಕೃಷ್ಣ ನಮಗೆ ಏನ್ ಮಾಡ್ಬೇಕು ಅಂತ ಹೇಳ್ತಿದ್ದಾನೆ ಭಗವದ್ಗೀತೆಯಲ್ಲಿ ಅಂದ್ರೆ ಭಗವದ್ಗೀತೆ 2.62 ಅಲ್ಲಿ ಭಗವಂತ ಏನ್ ಹೇಳ್ತಿದ್ದಾನೆ, ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಯತೆ ಕಾಮಃ ಕಾಮಾತ್ ಕ್ರೋಧ ಬಿಜಾಯತೆ. ಏನ್ ಹೇಳ್ತಿದ್ದಾರೆ ಅನುವಾದ ನಂಗಿದೆ, ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತವೆ. ಇಂತಹ ಆಸಕ್ತಿಯಿಂದ ಕಾಮವು ಹುಟ್ಟುತ್ತದೆ, ಕಾಮದಿಂದ ಕ್ರೋಧವು ಉದ್ಭವವಾಗುತ್ತದೆ. ಇದರ ನೆಕ್ಸ್ಟ್ ಶ್ಲೋಕದಲ್ಲೂ ಪ್ರಭುಪಾದ್ ಕಂಟಿನ್ಯೂ ಮಾಡ್ತಿದ್ದಾರೆ. ಕ್ರೋಧಾತ್ ಭವತಿ ಸಮ್ಮೋಹ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಂಸಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಕ್ರೋಧದಿಂದ ಸಮ್ಮೋಹವು ಉಂಟಾಗುತ್ತದೆ, ಸಮ್ಮೋಹದಿಂದ ಸ್ಮೃತಿಯ ಭ್ರಮೆ ಉಂಟಾಗುತ್ತದೆ. ಈ ಸ್ಮೃತಿಯ ಭ್ರಮೆಯಿಂದ ಬುದ್ಧಿ ನಾಶವಾಗುತ್ತದೆ. ಬುದ್ಧಿ ನಾಶವಾದಾಗ ಮನುಷ್ಯನು ಮತ್ತೆ ಐಹಿಕ ಪ್ರಪಂಚದಲ್ಲಿ ಮುಳುಗುತ್ತಾನೆ. ಸೊ ಎಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡ್ತಿದ್ದಾರೆ ನೋಡಿ ಪ್ರಭುಪಾದರು. ಇಂದ್ರಿಯಗಳು ಮೇನ್ ಪ್ರಾಬ್ಲಮ್, ಸೆನ್ಸಸ್. ಈ ವಸ್ತುಗಳನ್ನೆಲ್ಲ ನೋಡಿ ಅಥವಾ ಮನುಷ್ಯಗಳನ್ನೆಲ್ಲ ನೋಡಿ ಅವುಗಳ ಮೇಲೆ ಒಂದು ಆಸಕ್ತಿ, ಆಸೆ ಪಟ್ಟಾಗ ಬಂದ ಪ್ರಾಬ್ಲಮ್ ಸ್ಟಾರ್ಟ್. ಬಂದಾಗ ಇಂತಹ ಆಸಕ್ತಿ ಅಂದ್ರೆ ಒಂದು ಅಟ್ಯಾಚ್ಮೆಂಟ್ ಬಂತು ಅನ್ಕೊಳ್ಳಿ, ಆವಾಗ ನಮ್ಮೊಳಗಿರೋ ಕಾಮ ಉಂಟಾಗೋಗುತ್ತೆ. ಅದ್ ಬೇಕೇ ಬೇಕು, ಅದ್ ಬೇಕೇ ಬೇಕು, ಅದ್ ಬೇಕೇ ಬೇಕು. ಅಮ್ಮ ಬೇಡ ಅಂದ್ರು ಅದ್ ಬೇಕೇ ಬೇಕು. ನಾನ್ ಇದನ್ನ ಆಟ ಆಡ್ಲೇಬೇಕು, ಇವತ್ತು ನನ್ಗೆ ಇದ್ ಬೇಕೇ, ಈ ಸಾಮಾನ್. ನಾನ್ ಅವನ ಹತ್ರ ನೋಡಾಯ್ತು, ಅವ್ರು ಎಷ್ಟ್ ಚೆನ್ನಾಗ್ ಒಂದ್ ಸೀರೆ ತಗೊಂಡಿದ್ದಾರೆ, ಅದೇ ತರ ನಾನು ತಗೋಬೇಕು, ಅದು ಅದಕ್ಕೆ ಒಂದ್ ಸ್ವಲ್ಪ ಹೈ ಕ್ವಾಲಿಟಿ ತಗೋಬೇಕು. ಇದು ನಮ್ಮೊಳಗಿರ ಒಂದು ಆಸೆ, ಒಂದು ನೋಡಿದ ತಕ್ಷಣ ನಮ್ಮ ಇಂದ್ರಿಯದಿಂದ ನಮ್ಮೊಳಗ್ ಬರುತ್ತೆ. ಸೊ ಕಾಮದಿಂದ ಏನಾಗತ್ತೆ, ಅದ್ರಿಂದ ಒಂದು ಕಾಮ ಬರುತ್ತೆ, ಅದ್ ಹೆಂಗಾದ್ರೂ ಪಡಿಬೇಕು ಅಂತ ಒಂದು ಕಾಮ ಬರುತ್ತೆ. ಆವಾಗ ಏನಾಗತ್ತೆ, ಅದು ಕೈಯಲ್ಲಿ ಸಿಗದೇ ಇದ್ದಾಗ ನಮ್ಗೆ ಕ್ರೋಧ ಉಂಟಾಗವು. ನಮ್ಮೊಳಗೆ ಕೋಪ ಬಂದು ಆ ಕ್ರೋಧದಿಂದ ಸಮ್ಮೋಹ ಉಂಟಾಗುತ್ತೆ. ಆ ಸಮ್ಮೋಹದಿಂದ ಅದೇನಾಗತ್ತೆ, ಭ್ರಮೆ. ನಾವ್ ಏನೇನೆಲ್ಲ ಹೈ ಇಮ್ಯಾಜಿನೇಷನ್ಸ್ ಏನೇನೆಲ್ಲ ಮಾಡ್ಕೋಬಹುದೋ ಅಷ್ಟು ಮಾಡ್ಕೊಂಡ್ಬಿಡ್ತೀವಿ. ಸೊ ಇಂತಹ ಒಂದು ಭ್ರಮೆಯಲ್ಲಿದ್ದಾಗ ನಮ್ಮ ಬುದ್ಧಿ ಟೋಟ್ಲಿ ನಾಶವಾಗೋಗುತ್ತೆ. ನಾವ್ ಬೇರೆ ಏನೋ ಅರ್ಥನೇ ಮಾಡ್ಕೊಳಕ್ ಸಾಧ್ಯವೇ ಇಲ್ಲ, ಅದ್ರೊಳಗೆ ಸುತ್ತಾಡ್ತಾ ಇರ್ತೀವಿ. ಸೊ ಹಿಂಗೆ ಬುದ್ಧಿ ನಾಶ ಆದಾಗ ಏನಾಗತ್ತೆ, ನಾವು ಇದೇ ಸಂಸಾರ ಸಾಗದಲ್ಲಿ ಮುಳುಗ್ಕೊಂಡು ಇಲ್ಲೇ ಸುತ್ತಾಡ್ತಾ ಇರ್ತೀವಿ. ಇಲ್ಲಿಂದ ಈ ಭೌತಿಕ ಜಗದಿಂದ ಹೋಗಕ್ಕೆ ಒಂದು ಚಾನ್ಸೇ ಇಲ್ಲ. ಸೊ ಏನಾಗತ್ತೆ, ಒಂದು ಮೇನ್ ಒಂದು ಅಟ್ಯಾಚ್ಮೆಂಟ್, ಆಸೆ ಪಟ್ಟಿದ್ರಿಂದ ಆಸೆ, ಅದ್ರ ಮೇಲೆ ಅಟ್ಯಾಚ್ಮೆಂಟ್ ಬಂತು, ಅಟ್ಯಾಚ್ಮೆಂಟ್ ಇಂದ ನಮ್ಗೆ ಕೋಪ ಬಂತು, ಕೋಪದಿಂದ ಟೋಟಲ್ ಕನ್ಫ್ಯೂಷನ್, ಎಲ್ಲರೂ ಏನೇನ್ ಮಾಡ್ತಾರೋ ಎಲ್ಲ ಕಂಪ್ಲೀಟ್ ಆಗಿ ಹೋಯ್ತು. ಅವಾಗ ಬುದ್ಧಿನೂ ನಾಶ ಆಗೋಗುತ್ತೆ. ಸೊ ಇಂತಹ ಒಂದು ಸಿಚುವೇಶನ್ ನಮ್ಮ ಜೀವನದಲ್ಲಿ ಬಂದಾಗ ಪ್ರಭುಪಾದರು ಏನ್ ಹೇಳ್ತಾ ಇದ್ರು, ಒಂದ್ 5 ನಿಮಿಷ ವಾಪಸ್ ಮಾತಾಡ್ಬಿಡ್ಬೇಡಿ. ಟಕ್ 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 ಅಂತ ನಮ್ ಬಾಯಿಂದ ಮಾತುಗಳು ಮುತ್ತು ಉದ್ರಂಗ ಉದ್ರಲ್ಲ. ಅವಾಗ ಪಟ 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 ಚಡ 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 ಅಂತ ಬಂದ್ಬಿಡತ್ತೆ ಮಾಯಲ್ಲಿ. ಅವ್ರು ಹೆಂಗ್ ನಮಗ್ ಹೇಳ್ಬೋದು, ಅವ್ರು ಹೆಂಗ್ ಹಂಗ್ ಮಾಡ್ಬೋದು ಅಂತ. ಆಗ 5 ಸೆಕೆಂಡ್ ಅಟ್ಲೀಸ್ಟ್ ಕಣ್ ಮುಚ್ಕೊಂಡು ನೀವು ಸೈಲೆಂಟ್ ಆಗಿ ಇರ್ಬೇಕು, ಮನಸ್ಸನ್ನ ಶಾಂತ ಪಡಿಸ್ಬೇಕು. ಆಳವಾದ ಉಸಿರು ತಗೊಳ್ಳಿ ಅಂತ ಹೇಳ್ತಾರೆ, ಮನಸ್ಸಿಗೆ ಹೇಳಿ ಶಾಂತವಾಗು ಶಾಂತವಾಗು ಅಂತ ಹೇಳ್ತಾ ಇರಿ. ಸೊ ಮೃದುವಾಗಿ ಅದನ್ನು ದೃಢ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸನ್ನು ಶಾಂತ ಮಾಡ್ಕೊಂಡು ದೃಢ ಮಾಡ್ಕೊಂಡು ಅದಾದ್ಮೇಲೆ ನೀವ ಹೇಳ್ಬೇಕಾಗಿದ್ ಮಾತನ್ನ ಸರಿಯಾದ ಸಮಯವನ್ನು ನೋಡಿ ಸರಿಯಾಗಿ ಹೇಳಿ. ಯಾವ ರೀತಿಯಲ್ಲಿ ಹೇಳ್ಬೇಕೋ ಅದೇ ರೀತಿಯಲ್ಲಿ ಹೇಳ್ಬೇಕು. ಕೋಪಗೊಂಡು ಸುಮ್ನೆ ಕಿರ್ಚಾಡಿದ್ರೆ ಏನೂ ಪ್ರಯೋಜನವಿಲ್ಲ. ನಾವು ಹೇಳುವ ರೀತಿ ಇದೆಯಲ್ಲ ಅದು ತುಂಬಾ ತುಂಬಾ ಮುಖ್ಯ. ಯಾಕಂದ್ರೆ ಒಂದೇ ಮಾತು, ಬಾಯಿ ಮುಚ್ಕೊಂಡಿರೋ ಅಷ್ಟೇ, ಆ ಒಂದು ಮಾತನ್ನ ನಾವು ಯಾವ ಹಲವಾರು ರೀತಿಯಲ್ಲಿ ಹೇಳ್ಬೋದು. ಪ್ಲೀಸ್ ಬಾಯಿ ಮುಚ್ಕೊಡು, ಏನು ಮಾತಾಡ್ಬೇಡ ಹಂಗೂ ಹೇಳ್ಬೋದು. ಬಾಯಿ ಮುಚ್ಕೋ, ಎದ್ದೋಗ ಇಲ್ಲಿಂದ ಹಂಗೂ ಹೇಳ್ಬೋದು. ಸೊ ಯಾವ ರೀತಿಯಲ್ಲಿ ನಾವು ಹೇಳ್ತೀವೋ ಅದಕ್ ತಕ್ಕಂತೆ ನಮ್ಮ ಆಪೋಸಿಟ್ ಅಲ್ಲಿ ಯಾರು ಇರ್ತಾರೋ ಅವ್ರು ಅದಕ್ ತಕ್ಕಂತೆ ಅರ್ಥ ಮಾಡ್ಕೋತಾರೆ.
ಅದಕ್ಕೆ ಹೇಳ್ತಾರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಕಳ್ಸೋದೇ ಬೇಡ ಅಂತೀವಿ. ಯಾಕಂದ್ರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಸೋ ಮೆನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಗೊಂಡ್ಬರುತ್ತೆ. ಈ ನಾವು ಯಾವ ಭಾವನೆಯಲ್ಲಿ ಆ ವರ್ಡ್ಸ್ ಬರ್ದಿರ್ತೀವಿ ಅನ್ನೋದನ್ನ ಇನ್ನೊಬ್ರು ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ನಮ್ಮನ್ನ ನೇರಡಿಯಾಗಿ ಮಾತಾಡ್ಸ್ಬೋದು, ಅವಾಗ ಅವ್ರಿಗೆ ನಾವು ಯಾವ ರೀತಿಯಲ್ಲಿ ಆ ವರ್ಡ್ ಅನ್ನು ಯೂಸ್ ಮಾಡ್ತೀವಿ ಅಂತ ಗೊತ್ತಾಗತ್ತೆ. ಬಟ್ ಅದೇ ವಾಟ್ಸಪ್ ಅಲ್ಲಿ ಹಾಕಿದ್ರೆ ಅವ್ರು ಯಾವ ಮೂಡಲ್ಲಿ ಇದಾರೋ, ಮತ್ತೊಬ್ರು ಓದ್ಬೇಕಾದ್ರೆ ಯಾವ ಮೂಡಲ್ಲಿ ಇದಾರೋ, ಅವ್ರು ಸಂತೋಷವಾಗಿದ್ರೆ ಅದನ್ನ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ತಗೋತಾರೆ. ಬಟ್ ಅದೇ ಅವ್ರ ಕೋಪದಲ್ಲಿ ಇದ್ರೆ ಈ ತರ ಬರ್ದು ಬಿಟ್ರ ಅನ್ಸತ್ತೆ. ಸೊ ನಮ್ಮ ಈ ಹೇಳುವ ರೀತಿ ಇದೆಯಲ್ಲ, ಅದು ತುಂಬಾನೇ ಶಾಂತವಾಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಮನಸ್ಸಿಗೆ ಹೇಳ್ಬೇಕಂತೆ ಶಾಂತವಾಗೂ ಸೈನಿಕ ಅಂತ ವರ್ಡ್ ಯೂಸ್ ಮಾಡಿದ್ದಾರೆ. ಯಾಕೆ ನಮ್ಮನ್ ಸೈನಿಕ ಅಂತ ಈ ಒಂದ್ ಸ್ಟೇಜ್ ಅಲ್ಲಿ ಕರಿತಿದ್ದಾರೆ ಅಂದ್ರೆ, ಸೈನಿಕ ಯಾವಾಗ್ಲೂ ರೆಡಿ ಆಗಿರ್ತಾನೆ ನೋಡಿ, ಆಯುಧ ಎಲ್ಲ ಇಟ್ಕೊಂಡು ಯಾರನ್ನ ಬೇಕಾದ್ರೆ ಹೊಡೆಯಕ್ ರೆಡಿ ಆಗಿರ್ತಾನೆ ಆಪೋಸಿಟ್ ಅಲ್ಲಿರೋನ್ನ. ಸೊ ನಮ್ಮ ಮನಸ್ಸಿಗೆ ಕೋಪ ಬಂದಾಗ ಅಥವಾ ಆಸಕ್ತಿ ಬಂದಾಗ ಕಾರ್ಯ ನಡೀದೇ ಇದ್ರೆ ನಾವು ಸೈನಿಕನಂಗೆ ಯಾರನ್ನ ಬೇಕಾದ್ರೂ ಹೊಡೆಯಕ್ಕೆ ರೆಡಿ ಆಗಿರ್ತೀವಿ. ಅಷ್ಟೊಂದು ಮನಸ್ಸಿಗೆ ಅಷ್ಟೊಂದು ಚಂಚಲವಾಗಿರುತ್ತೆ. ಸೊ ಅಂತಹ ಮನಸ್ಸನ್ನ ನಾವು ಶಾಂತಪಡಿಸಿ ಮೃದುವಾಗಿ ದೃಢವಾಗಿ ಅದೇ ಮಾತನ್ನು ಚೆನ್ನಾಗಿ ಅದನ್ನ ಹೇಳ್ಬೇಕು. ಅವಾಗ ಏನಾಗತ್ತೆ ಅಂದ್ರೆ ಮತ್ತೊಬ್ಬರಿಗೆ ಅದರ ಒಂದು ರಿಯಾಕ್ಷನ್, ಆ ರಿಸಲ್ಟ್ ಇದೆಯಲ್ಲ ಅದು ಪರ್ಫೆಕ್ಟ್ ಆಗಿ ಬರುತ್ತೆ. ತುಂಬಾ ಅಂದ್ರೆ ನಿಯಂತ್ರಣದಲ್ಲಿ ಇಟ್ಕೊಂಡು ನಾವು ಹೇಳ್ಬೇಕಾಗಿದ್ದನ್ನ ಸರಿಯಾಗಿ ಹೇಳ್ಬೇಕು. ಅದ್ ಬಿಟ್ಟು ಕಿರ್ಚಾಡ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಒಂದು ವಿಷಯ ಅಂದ್ರೆ ಆಂಗ್ಸೈಟಿ ಅಬೌಟ್ ಫ್ಯೂಚರ್, ಅಂದ್ರೆ ಭವಿಷ್ಯದ ಬಗ್ಗೆ ಆತಂಕ. ಏನು ಅಂದ್ರೆ ಕೆಲವುದು ನಮ್ಮ ಕೆಲಸ ಮಾಡೋರಿಗೆ ಒಂದು ಜಾಬ್ ಸೆಕ್ಯೂರಿಟಿ ಇರೋದಿಲ್ಲ. ಒಂದು ಪ್ರಾಜೆಕ್ಟ್ ನಡೀತಾ ಇದೆ, ಈ ಪ್ರಾಜೆಕ್ಟ್ ಮುಗ್ದಿದ ತಕ್ಷಣ ನನಗೆ ನೆಕ್ಸ್ಟ್ ಪ್ರಾಜೆಕ್ಟ್ ಕಂಪನಿಲಿ ಸಿಗತ್ತೋ ಸಿಗಲ್ವೋ ಗೊತ್ತಿಲ್ಲ ಅಷ್ಟೇ. ಆಮೇಲೆ ಸಿಗದೆ ಇದ್ರೆ ನನ್ ಕೆಲಸ ಹೊರಟೋಗುತ್ತೆ, ಸಿಕ್ಕಿದ್ರೆ ಕಂಟಿನ್ಯೂ ಆಗತ್ತೆ. ಇವತ್ತು ಈ ಸಲ ಸೇಲ್ಸ್ ಟಾರ್ಗೆಟ್ ಇಷ್ಟು ಮುಗಿಸ್ದೇ ಇದ್ರೆ ನೆಕ್ಸ್ಟ್ ಮಂತ್ ನನ್ನ ಕಂಪನಿಲಿ ಬೋನಸ್ ಸಿಗಲ್ಲ, ಆಚೆನೂ ಕಳಿಸ್ಬಿಡ್ತಾರೆ. ಇದು ಒಂದು ಫ್ಯೂಚರ್, ಭವಿಷ್ಯದ ಬಗ್ಗೆ ಒಂದು ಭಯ. ಅದೇ ತರ ಹಣಕಾಸು, ಈ ನೆಕ್ಸ್ಟ್ ತಿಂಗಳು ಇದೆಲ್ಲ ಖರ್ಚಿದೆ, ಇದೆಲ್ಲ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಇದೆ, ಇದಕ್ಕೆ ನಾನು ಹೆಂಗೆ ನನ್ನ ಬಡ್ಜೆಟ್ ಅನ್ನು ಹೇಗೆ ಅಡ್ಜಸ್ಟ್ ಮಾಡ್ತೀನಿ ಅಂದ್ಬಿಟ್ಟು ಆ ತರ ಒಂದು ಯೋಚನೆ. ಅಥವಾ ಆರೋಗ್ಯ, ಇವತ್ತೇ ಹಿಂಗ್ ನೋತಾ ಇದೆ, ನಾಳೆ ತಗೊಂಡೋಗಿ ಎಲ್ಲಿ ಹೋಗ್ಬಿಡತ್ತೋ ಗೊತ್ತಿಲ್ವಲ್ಲ ಭಗವಂತ, ಇನ್ನು ಎಷ್ಟು ನಾನು ಖರ್ಚು ಮಾಡ್ಬೇಕು. ಈ ಒಂದು ಸಿಂಪಲ್ ಇದು ಒಂದಿಷ್ಟು ಒಂದು ಚಿಕ್ಕ ಒಂದು ಕಾಲ್ ನೋವು ತಲೆನೋವು ಇಷ್ಟೆಲ್ಲ ತಗೊಂಡ್ ಬಂದ್ ಬಿಟ್ಬಿಟ್ಟಿದ್ಯಲ್ಲ, ಇದ್ ಹೆಂಗಾಗತ್ತೆ, ಮುಂದೆ ನಾನು ನಡಿಯಕ್ಕಾಗತ್ತಾ, ಹೋಗಕ್ಕಾಗತ್ತಾ, ಬರಕ್ಕಾಗತ್ತಾ, ಇದು ಆಪರೇಷನ್ ಅಲ್ಲಿ ಕರ್ಕೊಂಡು ಹೋಗ್ಬಿಡತ್ತಾ ಅಂದ್ಬಿಟ್ಟು ನಮ್ಮೊಳಗೆ ಒಂದು ಥಿಂಕಿಂಗ್, ಆಂಗ್ಸೈಟಿ. ಮತ್ತೆ ಪರೀಕ್ಷೆ ಬಂದಾಗ ಒಂದು ಆತಂಕ. ಟೈಮ್ ಎಲ್ಲ ಬಿಟ್ಬಿಟ್ಟಿರ್ತೀವಿ, ಫ್ರೀ ಆಗಿರೋ ಟೈಮ್, ಆ ಎಕ್ಸಾಮ್ ಟೈಮ್ ಬಂದಾಗ ಟೈಮೇ ಇಲ್ವಲ್ಲ, ಇಷ್ಟೇ ಇರೋದು ಓದಕ್ಕೆ, ಅಟ್ಲೀಸ್ಟ್ ಇಷ್ಟಾದ್ರೂ ಓದ್ಕೊಂಡು ಹೋಗ್ಬೇಕು, ಅದು ಮುಖ್ಯವಾದ ಪಾಯಿಂಟ್ಸ್. ಆ ಒಂದು ಆತಂಕದಲ್ಲಿ ನಾವು ಓದ್ತೀವಿ. ಸೊ ಇಂತಹ ಒಂದು ಆತಂಕ ಇದ್ದಾಗ ಮನಸ್ಸು ನಮ್ಮೊಳಗೆ ಏನ್ ಹೇಳತ್ತೆ, ನಾವು ಇದು ಸರಿಯಾಗಿ ಮಾಡದಿದ್ರೆ ಹೊಟ್ಟೋಗತ್ತೋ, ನಮಗ್ ಫೇಲಿಯರ್ ಆಗೋಗತ್ತೋ, ಈ ಸಲ ನಮಗೆ ಸರಿಯಾದ ಫಲಿತಾಂಶ ಸಿಗಲ್ವೋ, ವಿಫಲವಾಗ್ಬಿಡ್ತೀವೋ, ತಪ್ಪಾಗೋಗುತ್ತಾ, ಈ ತರ ಎಲ್ಲ ಒಂದು ನೆಗೆಟಿವ್ ಫೀಲಿಂಗ್ಸ್ ನಮ್ಮ ಮೈಂಡ್ ನಮಗ್ ಕೊಡುತ್ತೆ. ಅವಾಗ ಭಗವಂತ ಏನ್ ಹೇಳ್ತಾನೆ ಅಂದ್ರೆ, ಸರ್ವಧರ್ಮಾನ್ ಪರಿತ್ಯಜ್ಯ 18.66 ಭಗವದ್ಗೀತಾ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಎಲ್ಲಾ ಧರ್ಮಗಳನ್ನು ಪರಿತ್ಯಜಿಸು, ನನಗೆ ಶರಣಾಗು, ನಾನು ನಿನ್ನನ್ನು ಎಲ್ಲಾ ಪಾಪಗಳಿಂದ ಮುಕ್ತನಾಗಿ ಮಾಡುತ್ತೇನೆ, ಹೆದರಬೇಡ. ಮತ್ತೆ 9.22 ಅಲ್ಲಿ ಅನನ್ಯಾಶ್ಚಿಂತೆಯಂತೋ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನ್ಯ ಚಿಂತೆ ಇಲ್ಲದೆ ಒಂದೇ ಮನಸ್ಸಿನಿಂದ ನಿನ್ನನ್ನು ಪೂಜಿಸುತ್ತಾ ನನ್ನ ದ್ವಿರೂಪವನ್ನು ಧ್ಯಾನಿಸುವವರು ಯಾರೋ ಅವರಿಗೆ ನಾನು ಇಲ್ಲದನ್ನು ಕೊಡುತ್ತೇನೆ ಮತ್ತು ಇರುವುದನ್ನು ಕಾಪಾಡುತ್ತೇನೆ ಅಂತ ಭಗವಂತ ಹೇಳ್ತಾನೆ ಈ 2 ಶ್ಲೋಕಗಳಿಂದ. ಯಾಕಂದ್ರೆ ನಾವು ಟೋಟಲ್ ಆಗಿ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿ ನಮ್ಮ ಮನಸ್ಸು ಹೊಡೆದೋಗಿರತ್ತೆ.
ಒಂದು ಕಮಿಟ್ಮೆಂಟ್ ತರ ಭಗವಂತ ನೀನ್ ನನ್ನ ಹತ್ರ ಬಾ, ನಾವು ಈ ತರ ಒಂದು ಸಿಚುವೇಶನ್ ಬಂದಾಗ ನೀನ್ ನನ್ನ ಹತ್ರ ಶರಣಾಗು, ಅವ್ರ ಹತ್ರ ಹೋಗಿ ಭಗವಂತನ ಹತ್ರ ಬಿಟ್ಬಿಡ್ಬೇಕು, ಅರ್ಧಂಬರ್ಧ ಬಿಡ್ಬಾರ್ದು, ಫುಲ್ ಆಗಿ ಬಿಟ್ಬಿಡ್ಬೇಕು. ಭಗವಂತ ನಿನ್ನೆ ನಂಬ್ಕೊಂಡಿದೀನಿ, ಏನ್ ನಡಿಯತ್ತೋ ನಡೀಲಿ. ಆದ್ರೆ ನಾನ್ ಸೋಂಬೇರಿತನ ಕೂಡ್ತಾರೆ ಭಗವಂತ ಬರೋದಿಲ್ಲ. ನಾವು ನಮ್ಮ ಇದನ್ನ ಪ್ರಾಪರ್ ಆಗಿ ನಮ್ ಕಡೆಯಿಂದ ನಮ್ಮ ಎಫರ್ಟ್ ಅನ್ನ ಹಾಕ್ಲೇಬೇಕು. ಅಂತಹ ಎಫರ್ಟ್ ಹಾಕ್ಬಿಟ್ಟು ಫಲಿತಾಂಶವನ್ನು ಭಗವಂತನ ಹತ್ರ ಬಿಟ್ಬಿಡ್ಬೇಕು. ನೀನ್ ನೋಡ್ಕೊ, ನಿನ್ನ ಹತ್ರ ನಾನ್ ಬಿಟ್ಬಿಟ್ಟಿದೀನಿ ಅಂತ ಅವ್ರ ಹತ್ರ ಬಾಯಿ ತೆಗೆದು ನೀವ್ ಹೇಳಿ, ನೀವ್ ಏನ್ ಬೇಕೋ ನೀವ್ ಮಾಡಿ ಅಂತ. ಅವ್ರು ಹೇಳ್ತಿದಾರನಲ್ಲ, ಡು ನಾಟ್ ಫಿಯರ್, ನೀವು ಹೆದರಲೇ ಬೇಡ, ನಾನ್ ನೋಡ್ಕೋತೀನಿ ಅಂತ ಭಗವಂತ ಹೇಳ್ತಾ ಇದ್ದಾನೆ. ನೀನ್ ಅವ್ರ ಹತ್ರ ಬಿಟ್ಬಿಟ್ರೆ ಹೆದರದೇ ಬೇಡ ಅಂತ. ಸೊ ನಾನು ನನ್ನನ್ನು ಶರಣಾಗು, ನಿನಗೆ ಬೇಕಿರೋದನ್ನೆಲ್ಲ ನಾ ಕೊಡ್ತೀನಿ, ನಿನ್ನ ಹತ್ರ ಇರೋದನ್ನು ನಾ ಕಾಪಾಡ್ತೀನಿ ಅಂತ ಭಗವಂತ ನಮ್ಮ ಹತ್ರ ಒಂದು ಕಮಿಟ್ಮೆಂಟೇ ಮಾಡ್ತಾ ಇದ್ದಾರೆ. ಎಷ್ಟು ನೀಟಾಗಿ ಅವ್ರು ಕಮಿಟ್ ಮಾಡ್ಕೋತಾ ಇದ್ದಾರೆ, ಪ್ರಾಮಿಸ್ ಮಾಡ್ತಾ ಇದ್ದಾರೆ. ಸೊ ಅದನ್ನ ನಾವು ಇದನ್ನ ಹೇಗೆ ನಾವು ಅದನ್ನ ಮಾಡ್ಬೇಕು ಅಂದ್ರೆ, ನಮ್ಗೆ ಆ ಕಷ್ಟ ಬಂದಾಗ, ನಮ್ಗೆ ಹೆದರಿಕೆ ಬಂದಾಗ, ಆ ಟೈಮ್ ಅಲ್ಲಿ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಫಸ್ಟ್ ನಾವು ಎಕ್ಸ್ಟ್ರಾ ರೌಂಡ್ಸ್ ಆಫ್ ಚಾಂಟಿಂಗ್, ನಮ್ಮ ರೆಗ್ಯುಲರ್ ಚಾಂಟಿಂಗ್ ಬಿಟ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ರೌಂಡ್ ಆಫ್ ಚಾಂಟಿಂಗ್, ಭಗವಂತ ನೀನ್ ಕಾಪಾಡು ಅಂತ ಅವ್ರ ಹತ್ರ ಒಂದು ಎಕ್ಸ್ಟ್ರಾ ರೌಂಡ್ ಆಫ್ ಚಾಂಟಿಂಗ್ ಖಂಡಿತ ಮಾಡ್ಬೇಕು. ಅದೇ ತರ ಏನೇ ಒಂದು ನಮ್ಮ ಲೈಫ್ ಅಲ್ಲಿ ನಮ್ಮ ಸಿಚುವೇಶನ್ ಬಂದ್ರ, ಭಗವಂತ ಇವತ್ತು ಈ ತರ ಪ್ರಾಬ್ಲಮ್ ಬಂದಿದೆ, ಇದನ್ನ ನಿಮ್ಮ ಹತ್ರ ನಾನು ಅರ್ಪಣೆ ಮಾಡ್ತೇನೆ, ಇದನ್ನ ನೀವು ನೋಡ್ಕೊಳ್ಳಿ ಅನ್ನೋದನ್ನ ಹೇಳೋದನ್ನ ನಾವು ಕಲಿಬೇಕು. ಅದಕ್ಕೆ ಅಂತ ಅವ್ರ ಹತ್ರ ಕಿತ್ಕೊಳ್ಳೋದಲ್ಲ, ನಾನು ಇದ್ ಮಾಡ್ತೀನಿ ನೀನ್ ನನಗ್ ಕೊಡು ಅಂತ, ಅದಲ್ಲ. ಅದು ಬ್ರೈಬಿಂಗ್ ಆಗೋಗುತ್ತೆ, ಅದ್ ಮಾಡ್ಬಾರ್ದು. ಆದ್ರೆ ಭಗವಂತನ ಹತ್ರ ಎಲ್ಲ ಹೇಳ್ಕೋಬಹುದು. ನಾವ್ ಯಾರ ಹತ್ರ ಹೇಳಿದ್ರು ನಮ್ಗೆ ಅಷ್ಟೊಂದು ಸಂತೋಷ ಆಗಲ್ಲ. ಭಗವಂತ ಖಂಡಿತ ಅವನಿಗೆ ಗೊತ್ತಿದ್ರು ಸರಿ, ಗೊತ್ತಿಲ್ದೇ ಇದ್ರು ಸರಿ, ನಾವು ಹೋಗಿ ಅವ್ರ ಹತ್ರ ಮಾತಾಡ್ಸ್ಬೇಕಾದ್ರೆ ಅಷ್ಟೊಂದು ಸಂತೋಷ ಆಗತ್ತೆ. ನನ್ನ ಜ್ಞಾಪಿಸ್ಕೊತಾ ಇದಾರಲ್ಲ, ನನ್ನ ಹತ್ರ ಬರ್ತಿದಾರಲ್ಲ ಅಂತ ಅಷ್ಟೊಂದು ಸಂತೋಷವಾಗತ್ತಂತೆ. ನಮ್ಮ ತಂದೆ ತಾಯಿ ಹತ್ರ ನಮ್ಮ ಮದ್ವೆ ಎಲ್ಲ ಮಾಡಿ ನಾವು ಸೆಪರೇಟ್ ಎಲ್ಲ ಆದ್ಮೇಲೆ ಅಷ್ಟೊಂದು ಹೋಗಿ ನಾವು ನಮ್ಮ ತಂದೆ ತಾಯಿ ಹತ್ರ ಏನು ಹೇಳ್ಕೊಳ್ಳೋದೇ ಇಲ್ಲ ನಮ್ಮ ವಿಷಯದ ಬಗ್ಗೆ. ನೀವು ಹೋಗಿ ಯಾವತ್ತಾದ್ರೂ ನಿಮ್ಮ ವಿಷಯನ, ನಾನು ಹಿಂಗಿದೀನಿ ಹಂಗಿದೀನಿ ಅಂತ ಹೋಗಿ ನಿಮ್ ತಂದೆ ತಾಯಿ ಹತ್ರ ಯಾವತ್ತಾದ್ರೂ ಹೇಳಿ ನೋಡಿ. ಅವ್ರಿಗೆ ಎಷ್ಟು ಸಂತೋಷ. ನೀವು ಕಷ್ಟದಲ್ಲೇ ಇದ್ರು ಸರಿ, ನೀವು ಸುಖವಾಗಿದ್ರು ಸರಿ, ಅದನ್ನ ಹೇಳ್ಬೇಕಾದ್ರೆ ಅವ್ರ ಮನಸ್ಸಿಗೆ ಒಂದು ಡಿಫ್ರೆಂಟ್, ಅವ್ರಿಗೊಂದು ಸಪ್ರೇಟ್ ಒಂದು ಸಂತೋಷ ಬರುತ್ತೆ. ಆತರ ಭಗವಂತ ಕಾಯ್ತಾ ಇರ್ತಾನಂತೆ, ಯಾವಾಗ ನಾವೆಲ್ಲ ಹೇಳ್ತೀವಿ ಅಂದ್ಬಿಟ್ಟು. ಆ ರೀತಿಯಲ್ಲಿ ಅವ್ರ ಹತ್ರ ಹೋಗಿ ಹೇಳ್ಬೇಕಾದ್ರೆ, ಅರ್ಪಣೆ ಮಾಡ್ಬೇಕಾದ್ರೆ ಅವ್ರು ತುಂಬಾ ಸಂತೋಷ ಪಟ್ಕೊಂಡು ಇರೋದನ್ನೆಲ್ಲ ಆರಿಸ್ಕೊಟ್ಬಿಡ್ತಾರೆ. ಅಂತಹ ಭಗವಂತ ಅವನು. ಯಾಕಂದ್ರೆ ಕೃಷ್ಣ ನಮ್ಮ ಪಾಲಕ, ಅವನು ನಮ್ನ ಹೇಳಲೇ ಬೇಕಾಗಿಲ್ಲ, ಬಟ್ ಆದ್ರೂ ನಾವು ಹೇಳ್ಬೇಕಾದ್ರೆ ಅವ್ರು ಅಷ್ಟೊಂದು ಸಂತೋಷ ಪಡ್ತಾ ಇದ್ದಾರೆ. ಸೊ ಇಂತಹ ಒಂದು ಭಗವಂತನ ಹತ್ರ ಹೇಳ್ಬೇಕಾದ್ರೆ ನಮ್ಮೊಳಗಿರ ಆ ಆತಂಕ 50 ಅರ್ಧಕ್ಕಿಂತ ಅರ್ಧ ಕಡಿಮೆ ಆಗೋಗುತ್ತೆ. ನಿಜವಾಗ್ಲೂ ಮನಸ್ಸಿಂದ ಹೋಗಿ ಹೇಳ್ಕೊಳ್ಳಿ ಅಂತ ಇದು ಭಗವದ್ಗೀತೆಯಲ್ಲಿ ಪ್ರಭುಪಾದರು ನಮಗ್ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಸಿಚುವೇಶನ್, ನಾವು ಓವರ್ ಥಿಂಕಿಂಗ್, ಮೆಂಟಲ್ ಡಿಸ್ಟರ್ಬೆನ್ಸ್ ಅಂದ್ರೆ ಹೆಚ್ಚು ಅದ್ರ ಬಗ್ಗೆ ಒಂದನ್ನ ತುಂಬಾ ದೊಡ್ಡದಾಗ ಅನ್ಕೊಳ್ಳೋದು, ಅಥವಾ ಮನಸ್ಸಿಗೆ ಅಡಚಣೆ, ಮಾನಸಿಕ ಅಡಚಣೆ ಅಂದ್ರೆ ಮೆಂಟಲ್ ಡಿಸ್ಟರ್ಬೆನ್ಸ್. ಅಂತಹ ಒಂದು ಸಿಚುವೇಶನ್ ಬಂದಾಗ ನಾವೇನ್ ಮಾಡ್ತೀವಿ, ಮನಸ್ಸು ಮತ್ತೆ 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 ಮನಸ್ಸು ಏನ್ ಮಾಡುತ್ತೆ, ಒಂದೇ ವಿಷಯ ರಿಪೀಟ್ ಟೆಲಿಕಾಸ್ಟ್ ತರ ಮೈಂಡ್ ಅಲ್ಲಿ ಓಡ್ತಾ ಇರುತ್ತೆ. ಹಿಂಗಾಗೋಯ್ತಲ್ಲ ಅವತ್ತು, ಹಿಂಗಾಗೋಯ್ತಲ್ಲ, ಇವ್ರು ಹಿಂಗ್ ಹೇಳ್ಬಿಟ್ರಲ್ಲ, ನಾನ್ ಹಿಂಗ್ ಮಾಡ್ಲೇ ಇಲ್ವಲ್ಲ ಅಂದ್ರು. ನಾವು ಚಾಂಟಿಂಗ್ ಮಾಡ್ಬೋದು, ನಮ್ಮ ಡೈಲಿ ಆಕ್ಟಿವಿಟೀಸ್, ಕುಕ್ಕಿಂಗ್ ಎಲ್ಲ ಮಾಡ್ಬೋದು. ಆದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಂತೂ ಇದೇ ರಿಪೀಟ್ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ. ಅಥವಾ ಭವಿಷ್ಯದ ಬಗ್ಗೆ ಒಂದು ಕಲ್ಪನೆ ಓಡ್ತಾ ಇರುತ್ತೆ. ಸೊ ಇಂತಹ ಒಂದು ಸಿಚುವೇಶನ್ ಬಂದಾಗ ಕೃಷ್ಣ ನಮ್ಗೆ ಯಾವ ರೀತಿಯಲ್ಲಿ ನಮ್ಗೆ ಆನ್ಸರ್ ಕೊಡ್ತಾನೆ ಅಂದ್ರೆ, ಭಗವದ್ಗೀತಾ 6.26 ಯಥೋ ಯಥೋ ನಿಶ್ಚಲತಿ ಮನಸಸ್ ಚಂಚಲಂ ಚಂಚಲಂ ಅಸ್ಥಿರಂ ತತಸ್ತತೋ ನಿಯಂ ಏಥಾದ್ ಆತ್ಮಾನಿ ಏವ ವಸಂ ನಯೇತ್. ಮನಸ್ಸು ತನ್ನ ಚಂಚಲವಾದ ಮತ್ತು ಅಸ್ಥಿರವಾದ ಸ್ವಭಾವದ ದೆಸೆಯಿಂದ ಎಲ್ಲೆಲ್ಲೇ ಅಲೆದಾಡಲಿ, ಮನುಷ್ಯನು ಅದನ್ನು ಹಿಂದಕ್ಕೆ ಸೆಳೆದು ಆತ್ಮದ ನಿಯಂತ್ರಣಕ್ಕೆ ಒಳಪಡಿಸಬೇಕು. ಸೊ ಮನಸ್ಸು ಅಲ್ಲಿ ಚಂಚಲ, ಈ ಕಡೆ ಆ ಕಡೆ ಹೋಗ್ತಾನೆ ಇರುತ್ತೆ, ಒಂದ್ ಕಡೆ ಸ್ಟಡಿಯಾಗಿ ಇರದೇ ಇಲ್ಲ. ಅಂತಹ ಒಂದು ಮನಸ್ಸನ್ನು ನಾವು ಸೆಳೆಯಬೇಕು, ವಾಪಸ್ ಕರ್ಕೊಂಡ್ ಬರ್ಲೇಬೇಕು. ಮನಸ್ಸು
ಎಲ್ಲೆಲ್ಲೂ ಓಡ್ತಾ ಇದ್ರು ಅದನ್ನ ನಮ್ಮ ಕಡೆ ತಿರುಗಿಸಿ ತಗೊಂಬರ್ಲೇಬೇಕು. ಇದನ್ನ ಹೇಗೆ ಸಾಧ್ಯ ಅಂತ ಹೇಳ್ತಾ ಇದಾರಂದ್ರೆ, ನಾವು ಅದಕ್ಕಾಗಿ ಹೋರಾಡಬೇಕು, ನಾವು ಅದಕ್ಕಾಗಿ ಅದನ್ನ ತಿರ್ಗಾ ವಾಪಸ್ ನಮ್ ಕಡೆ ತಗೊಂಬರಕ್ಕೆ ನಾವು ಅದನ್ನ ತಗೊಂಬರ್ಬೇಕು. ಅದು ನಮ್ಮ ಕಮಿಟ್ಮೆಂಟು. ನಮ್ ಮನ್ಸು ಅವಾಗ ಹೊಟ್ಟೋಗತ್ತೆಪ್ಪ, ಏನು ಮಾಡಕ್ಕಾಗೋದಿಲ್ಲ ಅಂದ್ಬಿಟ್ಟು ನಾವು ಬಿಟ್ಟು ಹೋದ್ರೆ ಅದ್ ಕಷ್ಟ. ಅದನ್ನ ಹೇಗೆ ತಿರುಗಿಸಿ ನಾವು ಅಭ್ಯಾಸಕ್ಕೆ ಕರ್ಕೊಂಡ್ ಬರ್ತೀವಿ ಅನ್ನೋದು ನಮ್ ಕೈಯಲ್ಲೇ ಇದೆ. ಸೊ ಭಗವಂತ ಖಂಡಿತ ನಮ್ಮ ಒಂದು ರಕ್ಷಕ, ಅವನು ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಬಟ್ ಈ ತರ ಒಂದು ಇದು ಹೋದಾಗ, ಸಪೋಸ್ ಚಾಂಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ನಮ್ ಕಾನ್ಸಂಟ್ರೇಷನ್ ಅಂದ್ರೆ ನಮ್ ಡಿವೋಷನಲ್ ಸರ್ವಿಸ್ ಮಾಡ್ಬೇಕು. ಇದನ್ನ ಯಾವ ಒಳ್ಳೆ ರೀತಿಯಲ್ಲಿ ಅಡ್ಜಸ್ಟ್ ಮಾಡ್ಬೇಕು. ಓಕೆ, ನಾವು ಹಾರಗಳನ್ನೆಲ್ಲ ಮಾಡ್ತಿದೀವ, ಅದನ್ನ ಭಗವಂತನಿಗೆ ಒಂದ್ ಹಾರ ಮಾಡ್ಬಿಟ್ಟು ಆಮೇಲೆ ಮತ್ತೆ ಇನ್ನೊಬ್ರಿಗೆ ಮಾಡ್ಕೊಡ್ಬೋದು ತಾನೆ. ಆ ತರ ನಾವು ನಮ್ಮನ್ನ ಡೈರೆಕ್ಟ್ ಮಾಡ್ಬೇಕು. ಅವಾಗ ಮಾಡ್ಬೇಕಾದ್ರೆ ಇವನಿಗೆ ಈ ತರ ಮಾಡ್ಬೋದು, ಆ ತರ ಮಾಡ್ಬೋದು ಅಂತ ಅಟ್ಲೀಸ್ಟ್ ಆ ನಿಮಿಷ ನಮ್ಗೆ ಭಗವಂತನ ನೆನಪಲ್ಲೇ ಇದ್ದು ಈ ತರ ಎಲ್ಲ ಮಾಡೋಣ, ಆ ತರ ಎಲ್ಲ ಇದ್ ಮಾಡುವ, ನಮ್ದು ದೊಡ್ಡದಾಗಿದೆ ಅಥವಾ ನಮ್ದು ಡೇಟೀಸ್ ತುಂಬಾ ಚಿಕ್ಕದಾಗಿದೆ, ಇದಕ್ ತಕ್ಕಂತೆ ಮಾಡಿದ್ರೆ ಇಷ್ಟು ಮಾಡಿದ್ರೆ ಚೆನ್ನಾಗಿರತ್ತ, ಈ ಕಲರ್ ಹಾಕಿದ್ರೆ ಚೆನ್ನಾಗಿ. ಸೊ ನಾವು ಎಷ್ಟು ನಮ್ಮ ಮನಸ್ಸನ್ನು ವಾಪಸ್ ಸೆಳೆಯಕ್ಕೆ ಯಾವ ರೀತಿ ಡಿಫ್ರೆಂಟ್ ವೆರೈಟೀಸ್ ಏನೇನೆಲ್ಲ ಮಾಡ್ಬೋದು ಅಂತ ನಾವೇ ಐಡಿಯಾ ಮಾಡ್ಕೋಬೇಕು. ಅದನ್ನ ವಾಪಸ್ ಸೆಳಿಲೇಬೇಕು ಅಂತ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಮನಸ್ಸು ಶಾಂತಪಡಿಸಿ ಅದನ್ನ ಭಗವತ್ ಸೇವೆಯಲ್ಲಿ ನಾವು ಸೇರಿಸಿದ್ರೆ ಅವಾಗ ನಮಗೆ ಈ ಚಂಚಲ ಮನಸ್ಸನ್ನ ವಾಪಸ್ ಕರ್ಕೊಂಡ್ ಬರ್ಬೋದು. ಆ ಮೆಂಟಲಿ ನಾವು ಡಿಸ್ಟರ್ಬ್ ಆಗಿರ್ತೀವಿ, ಯಾವ್ದೋ ಒಂದ್ ಮಾತು ಯಾರೋ ಹೇಳ್ಬಿಟ್ರು ಅಂದ್ಬಿಟ್ಟು ಎಷ್ಟು ಡಿಸ್ಟರ್ಬ್ ಆಗೋಗಿರುತ್ತೋ ಅದೆಲ್ಲ ಹೋಗ್ಸಕ್ಕೆ ಇದೊಂದೇ ದಾರಿ. ಆಟೋಮೆಟಿಕ್ ಆಗಿ ನಾವು, ಅಥವಾ ಡಿವೋಟಿ ಅಸೋಸಿಯೇಷನ್ ಅಲ್ಲಿ ಇದ್ರೆ, ಭಕ್ತರ ಸಂಘದಲ್ಲಿದ್ರೆ ಅವರ ಮಾತುಗಳು, ಅವರು ನಡೆಯುವ ಆ ಒಂದು ಸೇವೆಗಳನ್ನೆಲ್ಲ ನೋಡಿ ಆಟೋಮೆಟಿಕ್ ಆಗಿ ಇದೆಲ್ಲ ಮರ್ತೋಗುತ್ತೆ. ಅದಕ್ಕೆ ಮೇಲೆ ಒಂದು ಸ್ಟೆಪ್ ಎತ್ತಿಡ್ಬೇಕು, ಅವಾಗ ಇದೆಲ್ಲ ಮರ್ತೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಮಟೈಮ್ಸ್ ನಮ್ಮ ಲೈಫ್ ಅಲ್ಲಿ ನಾವು ತುಂಬಾ ನಾವು ಏನಕ್ಕೂ ಪ್ರಯೋಜನವೇ ಇಲ್ಲ, ಅಸಮರ್ಥ ನಾವು, ಮತ್ತೆ ಅಥವಾ ನಮ್ಮ ಕಾನ್ಫಿಡೆನ್ಸ್ ತುಂಬಾ ಲೋ ಆಗೋಗುತ್ತೆ, ಆತ್ಮವಿಶ್ವಾಸ ಕೊರತೆ ಆಗೋಗುತ್ತೆ ನಮ್ಮಲ್ಲಿ. ಅಂತಹ ಒಂದು ಸಿಚುವೇಶನ್ ಬಂದಾಗ ಎಷ್ಟೋ ಕೆಲಸ ಮಾಡಿರ್ತೀವಿ ನಾವು, ಬಟ್ ತುಂಬಾ ಕಷ್ಟಪಟ್ಟು ಏನಾದ್ರೂ ಒಂದು ಕೆಲಸ ಮಾಡಿರ್ತೀವಿ, ಬಟ್ ಅದರ ಒಂದು ಫಲಿತಾಂಶ ಅನ್ನೋದು ತುಂಬಾ ಸರಿಯಾಗಿ ಸಿಕ್ಕಿರಲ್ಲ ಅಥವಾ ತುಂಬಾ ಪುವರ್ ಆಗಿರತ್ತೆ ಅದರ ರಿಸಲ್ಟ್. ಸೊ ಅಂತಹ ಒಂದು ಇದು ಬಂದಾಗ ಮನಸ್ಸು ಆಟೋಮೆಟಿಕ್ ಆಗಿ ಸರಿಯಾಗಿ ಫಲಿತಾಂಶ ಬಂದಿಲ್ಲ, ನಾವು ಕಂಪ್ಲೀಟ್ ಫೇಲಿಯರ್ ಅಪ್ಪ, ಯಾವ್ದಕ್ಕೂ ಪ್ರಯೋಜನವೇ ಇಲ್ಲ ನಾವು, ಅಂತಹ ಒಂದು ಸ್ಟೇಜ್ಗೆ ನಾವು ಬಂದಾಗ ಭಗವಂತ ಅವಾಗ್ಲೂ ಕೊಡ್ತಾ ಇದ್ದಾನೆ ನಮ್ಗೆ ಕಾರ್ಪಣ್ಯ ದೋಷ 2.47 ಕರ್ಮಣ್ಯೇವಾಧಿಕಾರಸ್ತೆ ಮಾಂ ಫಲೇಶು ಕದಾಂಚನ ಮಾ ಕರ್ಮ ಫಲ ಏತುರ್ಬು ಮಾತೆ ಸಂಗೋ ಕರ್ಮಣಿ. ನಿನಗೆ ನಿಯೋಜಿತ ಕರ್ತವ್ಯವನ್ನು ಮಾಡುವುದಕ್ಕಷ್ಟೇ ಮಾತ್ರ ನಿನಗೆ ಅಧಿಕಾರ, ಆದರೆ ಕರ್ತವ್ಯದ ಫಲಕ್ಕೆ ನಿನಗೆ ಅಧಿಕಾರವಿಲ್ಲ. ಕರ್ಮ ಫಲಕ್ಕೆ ನೀನು ಕಾರಣ ಎಂದು ಭಾವಿಸಲೇಬೇಡ. ಕರ್ಮವನ್ನು ಬಿಡಬೇಕೆಂದು ನಿನಗೆ ಮನಸ್ಸಾಗದಿರಲಿ ಅಂತ ಭಗವಂತ ನಮಗೋಸ್ಕರ ಎಷ್ಟೆಲ್ಲಾ ಬ್ಲೆಸ್ಸಿಂಗ್ಸ್ ಮಾಡ್ತಾ ಇದ್ದಾನೆ ನೋಡಿ. ನೀನು ಬರೀ ನಿನ್ ಡ್ಯೂಟಿ, ನಿನಗೆ ನಿಯೋಜಿತ ಅಂದ್ರೆ ಆಕ್ಯುಪೇಶನಲ್ ಡ್ಯೂಟಿ, ನಿನ್ಗೆ ಏನೇನ್ ಕೊಡ್ತಿದಾರೋ ನೀನ್ ಅದನ್ನ ಮಾಡಕ್ ಮಾತ್ರ ನಿನ್ಗೆ ಅಧಿಕಾರ ಕೊಟ್ಟಿದ್ದೀನಿ. ಅದನ್ನ ಫಲಕ್ಕೆ ನೀನ್ ಯೋಚನೆನೆ ಮಾಡ್ಬೇಡ, ಅದನ್ನ ಅಧಿಕಾರ ನನ್ಗೆ ಕೊಟ್ಲೇ ಇಲ್ಲ, ನಾನು ಈ ತರ ಮಾಡ್ತೀನಿ ನನ್ಗೆ ಈ ತರ ರಿಸಲ್ಟ್ ಕೊಡು ಅಂತ ನೀನ್ ಯೋಚನೆನೆ ಮಾಡ್ಬೇಡ. ಕರ್ಮ ಫಲಕ್ಕೆ ನೀನು ಕಾರಣ ಎಂದು ಭಾವಿಸ್ಲು ಬೇಡ. ನನ್ಗೆ ಕರ್ಮ ಫಲದಿಂದ ಈ ತರ ಬರ್ತಾ ಇದೆ, ಇದ್ರಿಂದ ನಾವು ಇದ್ ಮಾಡ್ತಾ ಇದ್ವಿ ಅದನ್ನು ನೀ ಯೋಚನೆ ಮಾಡ್ಬೇಡ. ನಿನ್ನ ಡ್ಯೂಟೀಸ್ ಎಲ್ಲ ನೀನ್ ಸರಿಯಾಗಿ ಮಾಡು. ನಿನ್ನ ಕರ್ಮ ಆಗ್ಲಿ, ನಿನಗೆ ಎಷ್ಟೋ ಕರ್ಮ ಸೇರ್ಸ್ಕೊಂಡ್ ಬಂದಿರ್ಬೋದು, ಅದನ್ನೆಲ್ಲ ನಾವು ನಮ್ಮ ಡ್ಯೂಟೀಸ್ ಅನ್ನ ಪ್ರಾಪರ್ ಆಗಿ ಮಾಡಿ ಭಗವಂತನ ಸೇವೆಯಲ್ಲಿ ನಮ್ಮನ್ನು ಇಟ್ಕೊಂಡಿದ್ರೆ ಆಟೋಮೆಟಿಕ್ ಆಗಿ ನಮ್ಮ ಆ ಒಂದು ಕರ್ಮ ಸೇರ್ಸ್ಕೊಂಡ್ ಬಂದಿರ್ತೀವಲ್ಲ ಜನ್ಮ ಜನ್ಮವಾಗಿ, ಅದು ಆಟೋಮೆಟಿಕ್ ಆಗಿ ಹೋಗ್ತಾ ಇರತ್ತೆ. ಸೊ ಕರ್ಮ ಫಲದ ಬಗ್ಗೆ ನೀನು ಯೋಚನೆನೆ ಮಾಡ್ಬೇಡ, ಅದು ನಿನಗೆ ಅದೆಲ್ಲ ನಿನ್ ಮನ್ಸಲ್ಲೇ ಇಟ್ಕೋಬೇಡ. ನೀನು ನಿನ್ನ ಕರ್ತವ್ಯಗಳನ್ನ ಸರಿಯಾಗಿ ಮಾಡು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮನ್ನ ಏನ್ ಹೇಳ್ತಾ ಇದ್ರೆ, ಫೋಕಸ್ ಮಾಡು. ಪ್ರಭುಪಾದ ಹೇಳೋದು ಫೋಕಸ್, ಶ್ರೇಷ್ಠ ಪ್ರಯತ್ನವನ್ನು ಪಡು. ನಿನ್ನ ಏನೇನ್ ನೀನ್ ಕೆಲಸ ಮಾಡ್ತೀಯೋ ಅದರಲ್ಲಿ ನಿನ್ನ ಶ್ರೇಷ್ಠವಾದ ಎಫರ್ಟ್ ಅನ್ನು ಹಾಕು. ಆ ಫಲವನ್ನು ಕೃಷ್ಣನಿಗೆ ಅರ್ಪಣಿಸ್ಬಿಡು. ಆವಾಗ ಏನಾಗತ್ತೆ ಅಂದ್ರೆ ನಮ್ಮೊಳಗೆ
ಕಳೆದು ಹೋಗಿದ್ದ ಆ ಆತ್ಮವಿಶ್ವಾಸ, ಏನಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳ್ಕೊಂಡು ಕೂತಿರ್ತೀವಲ್ಲ ನಾವು, ಆ ಆತ್ಮವಿಶ್ವಾಸ ವಾಪಸ್ ಬಂದ್ಬಿಡತ್ತೆ. ನಮ್ಮೊಳಗೆ ಒಂದು ವಿನಮ್ರತೆ ಬರುತ್ತೆ, ವಿನಯ ಬರುತ್ತೆ. ಸೊ ಇದರಿಂದ ಏನಾಗತ್ತೆ ಅಂದ್ರೆ ನಮ್ಮ ಜೀವನ ಈಸಿಯಾಗಿ ಮುಂದೋಗಿ ನಾವು ಈ ತರ ಲೋ ಆಗಿ ಫೀಲ್ ಮಾಡೋದಿಲ್ಲ. ನಮ್ಮ ಒಂದು ನೆಗೆಟಿವ್ ಫೀಲಿಂಗ್ಸ್ ಎಲ್ಲ ಹೋಗಿ ನಮ್ಗೆ ಕಾನ್ಫಿಡೆನ್ಸ್ ಬಂದ ತಕ್ಷಣ ನಮ್ಗೂ ಮಾಡಕ್ಕಾಗತ್ತೆ ಅಂತ ನಾವು ಮುಂದೆ ಬರ್ತೀವಿ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಮೇನ್ ಆಗಿ ನಮ್ಮ ಇದ್ರಲ್ಲಿ ನಮ್ಮ ಜೀವನದಲ್ಲಿ ನಾವು ನೋಡೋದು ರಿಲೇಶನ್ಶಿಪ್ ಪ್ರಾಬ್ಲಮ್. ಫ್ಯಾಮಿಲಿ, ಮನೆಯಲ್ಲಿ ಏನಾದ್ರೂ ಯಾರಾದ್ರೂ ಸಂಬಂಧಗಳು ಅಂದ್ರೆ ಫ್ಯಾಮಿಲಿ, ಹಸ್ಬೆಂಡ್ ಆಗ್ಲಿ ಇಲ್ಲ ಮಕ್ಕಳಾಗ್ಲಿ ಅಥವಾ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಆಗ್ಲಿ, ಅವರೆಲ್ಲ ಏನಾದ್ರೂ ಮಾತಾಡ್ಬಿಡೋದು, ಚುಚ್ಚಂಗೆ ಮಾತಾಡೋದು, ಅದು ನಮ್ಗೆ ಸರಿ ಹೋಗೋದಿಲ್ಲ. ಅಥವಾ ದೇವಸ್ಥಾನದಲ್ಲಿ ನಾವು ಡಿವೋಟೀಸ್ ಅಮಾಂಗ್ ಇರ್ಬೇಕಾದ್ರೆ ಸೀನಿಯರ್ ಡಿವೋಟೀಸ್, ಜೂನಿಯರ್ ಡಿವೋಟೀಸ್, ಅವರು ಇವರು ಯಾರಾದ್ರೂ ಒಬ್ರು ಏನಾದ್ರು ಭಕ್ತರಾಗಿದ್ರು ಈ ತರ ಎಲ್ಲ ಮಾತಾಡ್ತಾರಲ್ಲ, ಈ ತರ ಏನಾದ್ರು ಹೇಳ್ಬಿಟ್ರೆ ಎಲ್ಲರೂ ಮನುಷ್ಯರೇ, ಯಾರ ಬಾಯಿಂದ ಯಾವ ಮಾತು ಬೇಕಾದ್ರೂ ಬರಕ್ ಸಾಧ್ಯವಿದೆ. ಅವ್ರ ಭಕ್ತರು ಅಂದ್ಬಿಟ್ಟು ಏನೂ ಮಾಡೋದಿಲ್ಲ ಅಂತ, ತಪ್ಪೇ ಮಾಡೋದಿಲ್ಲ ಅಂತಲ್ಲ ನಾವು ಹೇಳಕ್ಕೆ ಆಗೋದಿಲ್ಲ. ಸೊ ಅಂತಹ ಒಂದು ಫ್ಯಾಮಿಲಿ ಒಳಗೆ ಅಥವಾ ಭಕ್ತಾದಿಗಳ ಮಧ್ಯೆ ನಮ್ಗೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಒಂದು ನಾವೇ ಒಂದು ತಪ್ಪಾಗಿ ಅವ್ರನ್ನ ಅನ್ಕೊಂಡಿರ್ಬಹುದು, ಆತರ ಒಂದು ಅಸಮಜ್ಞೆ ನಮ್ಮ ಇದರಲ್ಲಿ ನಾವು ಇದ್ದವು. ಅವಾಗ ನಮ್ಗೆ ಮನಸ್ಸು ತುಂಬಾ ನೋವಾದ್ರೆ, ಯಾರಾದ್ರೂ ನೋಯಿಸಿದ್ರೆ, ಅಂತಹ ಒಂದು ಸಿಚುವೇಶನ್ ಬಂದಾಗ ನಮ್ಮ ಮನಸ್ಸು ಫಸ್ಟ್ ಏನ್ ಹೇಳತ್ತೆ, ಅವ್ರನ್ನ ನಾವು ಕ್ಷಮಿಸೋದೇ ಬೇಡ, ಅವ್ರ ಹತ್ರದಿಂದ ದೂರ ಇರೋಣ, ನೆಕ್ಸ್ಟ್ ಟೈಮ್ ಅವ್ರ ಹತ್ರ ಬಂದ್ರೆ ನಾನು ಆ ಕಡೆ ಹೋಗ್ತೇನೆ, ಅವ್ರು ಈ ಕಡೆ ಬಂದ್ರೆ ನಾವು ಮುಖ ತಿರುಗಿಸ್ಕೊಂಡು ಹೋಗ್ತೇವೆ. ಈ ತರ ನಮ್ಮ ಮನಸ್ಸು ನಮಗ್ ಹೇಳ್ಕೊಡತ್ತೆ. ಆಯ್ತಾ, ಲೈಫ್ ಅಲ್ಲಿ ಅವ್ರನ್ನ ನಾನು ಏನು ಅವ್ರ ಹತ್ರನೇ ಹೋಗೋದಿಲ್ಲ, ಅವ್ರಿಗೆ ಕ್ಷಮಾಪಣೆನೂ ಇಲ್ಲ ಅಂದ್ಬಿಡ್ತು. ಸೊ ಭಗವಂತ ನಮ್ಗೆ ಏನ್ ಹೇಳ್ತಾ ಇದ್ದಾನೆ, ಕೃಷ್ಣ 12.13 ಅಲ್ಲಿ ಹೇಳ್ತಾ ಇದ್ದಾರೆ, ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖ ಕ್ಷಮಿ. ಯಾರಿಗೆ ಅಸೂಯೆ ಇಲ್ಲವೋ, ಯಾರು ಎಲ್ಲಾ ಜೀವಿಗಳಲ್ಲಿ ಸ್ನೇಹಿತನೋ, ತಾನು ಒಡೆಯನೆಂಬ ಭಾವನೆ ಇಲ್ಲದೆ ನಿರಹಂಕಾರನೋ, ಸುಖ ದುಃಖಗಳಲ್ಲಿ ಸಮುಚಿತ್ತನೋ, ಕ್ಷಮಾಶೀಲನೋ, ಸದಾ ತೃಪ್ತನೋ, ಸಂತುಷ್ಟನೋ, ಆತ್ಮ ಸಂಯಮಿಯೋ, ದೃಢ ಚಿತ್ತದಿಂದ ಭಕ್ತಿ ಸೇವೆಯಿಂದ ನಿರಂತರನು, ತನ್ನ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲಿ ನಿಲ್ಲಿಸಿರುವನು, ಅಂತಹ ಭಕ್ತನು ನನಗೆ ಬಹಳ ಪ್ರಿಯವಾದನು. ಕೃಷ್ಣ ಏನ್ ಹೇಳ್ತಿದ್ದಾನೆ, ಇಂತಹ ಒಂದು ಗುಣಗಳೆಲ್ಲ ನಮ್ಮೊಳಗ್ ಬರ್ಬೇಕು ಅಂತಾನೆ. ನಾನು ಕ್ಷಮಿಸದೇ ಇಲ್ಲ, ನಾನು ಅವ್ರ ಹತ್ರ ದೂರ ಇರ್ತೀನಿ, ಅವ್ರ ಹತ್ರ ಮಾತಾಡೋದೇ ಇಲ್ಲ ಅನ್ನೋದಲ್ಲ. ಅಲ್ಲ, ಅವ್ರು ಹೇಳ್ತಿದ್ದಾರೆ, ನೀ ಕ್ಷಮಿಸಿ ನೀನ್ ಒಂದು ಎಂತ ಭಾವನೆಗಳು ನಮ್ಮೊಳಗಿರ್ಬೇಕು, ನಿರಹಂಕಾರ ಇರ್ಬೇಕು, ಈಗೋ ಇರ್ಬಾರ್ದು. ನಮಗ್ ತಕ್ಷಣ ಬರದೆ ಫಸ್ಟ್ ಈಗೋ, ಅದರಿಂದಾನೇ ನಾವು ಅವ್ರಿಗೆ ಏನು ಕ್ಷಮೆ ಮಾಡೋದಿಲ್ಲ ಅನ್ನೋದು. ದುಃಖ ಸುಖ ಬಂದಾಗ ಈಕ್ವಲ್ ಆಗಿ ನೋಡ್ಬೇಕು. ಕ್ಷಮಾಶೀಲನು, ನಾವು ಕ್ಷಮೆ ಮಾಡ್ಬೇಕು, ಕ್ಷಮೆ ಮಾಡೋದಿಲ್ಲ ಅಂತ ಹೋಗ್ಬಾರ್ದು. ತೃಪ್ತನಾಗ್ಬೇಕು, ಏನ್ ನಡೆದ್ರು ಜೀವನದಲ್ಲಿ ಓಕೆ ಸರಿಪ, ನಮ್ಗೆ ಇದನ್ನೇ ನಮ್ಗೆ ಲಭ್ಯ ಅನ್ನೋದನ್ನ ತೃಪ್ತಿಯಾಗಿ ಸಂತುಷ್ಟವಾಗಿ ಆತ್ಮ ಸಂಯಮದಿಂದ ನಾವು ದೃಢ ಭಕ್ತಿಯಿಂದ ಸೇವೆಯನ್ನು ಮಾಡಿದಾಗ ಭಗವಂತ ನಮ್ಮನ್ನ ತುಂಬಾ ಪ್ರಿಯಂಕರ, ನಾವು ಅವ್ರಿಗೆ ತುಂಬಾ ಕ್ಲೋಸ್ ಆಗಿ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾವ್ದೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೂ ಸಹ ಆವಾಗ್ಲೂ ಅವರು ಭಗವಂತ ನಮ್ಮನ್ ಕೈ ಬಿಡೋದಿಲ್ಲ. ನಾವು ಅವ್ರನ್ನ ಕೈ ಬಿಡದೆ ಅವ್ರನ್ನ ಈ ತರ ಎಲ್ಲ ಗುಣಗಳನ್ನ ನಾವು ಇನ್ನೂ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಭಗವಂತ ನಮ್ಗಾಗಿ ಎಷ್ಟೋ ದೂರ ಇಳ್ಕೊಂಡ್ ಬರ್ತಾನೆ. ಸೊ ಆದ್ರಿಂದ ಇಂತಹ ಒಂದು ಸಿಚುವೇಶನ್ ಬಂದಾಗ ನಮ್ಮೊಳಗೆ ಒಂದು ಕ್ಷಮೆ, ಒಂದು ಕರುಣೆ, ಒಂದು ಮೃದು ಸ್ವಭಾವ, ದ್ವೇಷವಿಲ್ಲದ ಮನಸ್ಸೆಲ್ಲ ನಾವು ತಗೊಂಡ್ ಬರ್ಬೇಕು. ಅಂತಹ ಒಂದು ಮೃದುವಾಗಿ ಮಾತಾಡಿ ಕುಟುಂಬವಾಗಿ ನಾವು ಅವ್ರನ್ನ ಭಾವಿಸಿ, ಅವ್ರನ್ನ ಯಾವ ಕಟ್ಟು ಭಾವನೆಯಿಂದಲ್ಲ ಅಥವಾ ಕಟುವ ವಾಕ್ಯದಿಂದ ಅವ್ರನ್ನ ನೋಡಿಸ್ದೆ ಇದ್ರೆ ನಾವು ಅನ್ಕೋಬೇಕು, ಒಬ್ಬೊಬ್ರು ಒಂದೊಂದು ಹೋರಾಟದಲ್ಲಿದ್ದಾರೆ. ನಮ್ಮ ಆಪೋಸಿಟ್ ಅವರು ಬೆಳಗ್ಗೆಯಿಂದ ಅವ್ರು ಏನೇನ್ ಕಷ್ಟ ಅನುಭವಿಸಿದಾರೋ ಗೊತ್ತಿಲ್ಲ. ನಾವು ಇಲ್ಲಿಂದ ಏನೋ ಹೇಳಕ್ ಹೋಗಿ ಅವ್ರು ಬೆಳಗ್ಗೆಯಿಂದ ಏನೋ ನೋವು ಅನುಭವಿಸಿರ್ಬೋದು. ಆ ನೋವು ಯಾರ ಹತ್ರನೂ ತೋರ್ಸ್ಕೊಳಕ್ಕಾಗದೆ ಸಡನ್ ಆಗಿ ನಾವ್ ಏನೋ ಕೇಳ್ದಾಗ ಕೋಪ ಬಂದು ನಮ್ಮ ಮೇಲೆ ತೋರ್ಸಿರ್ಬೋದು. ಅವರ ಸಿಚುವೇಶನ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಬರೀ ನಮ್ಮ ಸಿಚುವೇಶನ್ ಮಾತ್ರ ಅಲ್ಲ, ಯಾಕಂದ್ರೆ
ಪ್ರತಿಯೊಬ್ರು ಒಂದೊಂದು ಹೋರಾಟದಲ್ಲಿ ಒಂದೊಂದು ದಿನಾನು ಓಡಿಸ್ತಾ ಇದ್ದಾರೆ. ಅದನ್ನ ನೆನಪಿಟ್ಕೊಂಡು ನಾವು ಶಾಂತವಾಗಿ ಈ ಒಳ್ಳೆಯ ಗುಣಗಳನ್ನೆಲ್ಲ ತಗೊಂಡು ನಾವು ಮಾಡಿದ್ರೆ ಭಗವಂತನ ಹತ್ರ ನಮ್ ಮೇನ್ ಕಮಿಟ್ಮೆಂಟೇ ಏನು, ಭಗವಂತನ ಹತ್ರ ಹೋಗ್ಬೇಕು ಅನ್ನೋದನ್ನ. ಆ ಭಗವಂತನ ಹತ್ರ ಹೋಗ್ಬೇಕು ಅನ್ನೋದು ನಮ್ಮ ಒಂದು ಗೋಲ್ ಆಗಿದ್ರೆ ಆ ಒಂದು ಗೋಲ್ಗೆ ನಾವು ಈ ಒಂದು ಇದೆಲ್ಲ ಗುಣಗಳನ್ನ ನಾವು ಹೊತ್ಕೊಂಡ್ ಬಂದ್ರೆ ಮಾತ್ರ ಅವರ ಹತ್ರ ಹೋಗಕ್ಕಾಗದು. ಇದೆಲ್ಲ ಆಗೋದಿಲ್ಲಪ್ಪ, ಬರೀ ಬಾಯಿ ಮಾತಿಗೆ ಮಾತ್ರ ನಾವು ಇದೆಲ್ಲ ಭಗವದ್ಗೀತೆ ಭಾಗವತಮಲ್ಲಿ ಓದೋದಲ್ಲ, ಇದನ್ನ ನಮ್ಮ ಜೀವನದಲ್ಲಿ ತಗೊಂಡ್ಬರ್ಬೇಕು ಪ್ರಾಕ್ಟಿಕಲ್ ಆಗಿ ಅಂತ ಪ್ರಭುಪಾದರು ಈ ಒಂದು ಶ್ಲೋಕದಿಂದ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಕೆಲವು ಟೈಮ್ ನಮ್ಗೆ ಜಪ ಸಮಯದಲ್ಲಿ ಮನಸ್ಸು ಓಡಾಡ್ತಾ ಇರತ್ತೆ. ಚಾಂಟಿಂಗ್ ಟೈಮ್ ಮನಸ್ಸು ಈ ಕಡೆ ಇರೋದೇ ಇಲ್ಲ, ಚಾಂಟಿಂಗ್ ಅಲ್ಲ ಒಂದು ಇಂಟ್ರೆಸ್ಟೇ ಇರೋದಿಲ್ಲ. ಕೆಲವು ಟೈಮ್ ಚಾಂಟಿಂಗ್ ಮಾಡ್ತಾ ಇರ್ತೀವಿ, ಬಟ್ ಯಾವಾಗ ನಾವ್ ಮನ್ಸು ಎಲ್ಲೋ ಹೋಗಿರತ್ತೆ ಅಂತ ಗೊತ್ತಿರೋದಿಲ್ಲ. ಕೆಲವರಿಗೆ ಡಿವೋಷನಲ್ ಸರ್ವಿಸ್ ಮೇಲೆ ಇಂಟ್ರೆಸ್ಟ್, ಚಾಂಟಿಂಗ್ ಮೇಲೆ ಇಂಟ್ರೆಸ್ಟ್ ಇಲ್ಲ. ಅಂತಹದೆಲ್ಲ ಸುಮಾರು ಸಲ ನಾವು ನೋಡಿದ್ದೇವೆ. ಚಾಂಟಿಂಗ್ ಮಾಡ್ಬೇಕಾದ್ರೆ ರೌಂಡ್ಸ್ ಕೌಂಟ್ ಮಾಡ್ತಿದ್ದೇವೆ, ಅಪ್ಪ 10 ರೌಂಡ್ ಮುಗಿತಪ್ಪ, ಇನ್ನೊಂದು 6 ರೌಂಡ್ ಬೇಗ ಮುಗಿಸ್ತಾರೆ, ಬಾಕಿ ಕೆಲಸ ನೋಡ್ಬಹುದು. ಇದೆಲ್ಲ ನಮ್ಗೆ ಸುಮಾರು ಸಲ ನಮ್ಮ ಜೀವನದಲ್ಲಿ ನಾವು ಈ ತರ ಚಾಂಟಿಂಗ್ ರೌಂಡ್ಸ್ ಕೌಂಟ್ ಮಾಡ್ಬೋದು, ಆದ್ರೆ ನಮ್ಮ ಮನಸ್ಸು ಏನ್ ಮಾಡತ್ತೆ, ನಮ್ಮ ಸಮಸ್ಯೆಗಳನ್ನೆಲ್ಲ ಕೌಂಟ್ ಮಾಡ್ತಾ ಇರತ್ತೆ. ನಾವ್ ಈ ತರ ಎಲ್ಲ ಮಾಡ್ತಾ ಇದೀವಿ, ಅದೊಂದು ಕಡೆ ಅದನ್ನ ಕೌಂಟ್ ಮಾಡ್ತಾರೆ. ಸೊ ಅಂತಹ ಒಂದು ಸಿಚುವೇಶನ್ ಬಂದಾಗ ಕೃಷ್ಣ ಏನ್ ಹೇಳ್ತಾನೆ, ಶ್ರೀ ಭಗವಾನು ವಾಚ, ಕೃಷ್ಣ ಹೇಳ್ತಾ ಇದ್ದಾನೆ ಅಸಂಶಯಂ 6.35 ಅಲ್ಲಿ, ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ. ಶ್ರೀ ಕೃಷ್ಣನು ಹೀಗೆ ಹೇಳ್ತಾ ಇದ್ದಾನೆ, ಮಹಾಬಾಹುವ ಕುಂತಿಯ ಮಗನೂ ಆದ ಅರ್ಜುನನೇ, ಚಂಚಲವಾದ ಮನಸ್ಸನ್ನು ನಿಗ್ರಹಿಸುವುದು ಬಹು ಕಷ್ಟ. ಆದರೂ ಯೋಗ್ಯವಾದ ವೈರಾಗ್ಯದಿಂದ ಮತ್ತು ಅಭ್ಯಾಸದಿಂದ ಅದನ್ನು ನಿಗ್ರಹಿಸಬಹುದು. ಸೊ ಏನ್ ಹೇಳ್ತಾ ಇದ್ದಾನೆ ಭಗವಂತ, ನಮ್ಮೊಳಗೆ ರೆಗ್ಯುಲರ್ ಪ್ರಾಕ್ಟಿಸ್ ಬೇಕು, ಅಭ್ಯಾಸ, ವೈರಾಗ್ಯ, ಅಟ್ಯಾಚ್ಮೆಂಟ್ ದೂರ ಹಾಕ್ಬೇಕು, ವೈರಾಗ್ಯ ಇರ್ಬೇಕು, ಮತ್ತೆ ಅಭ್ಯಾಸ ಮಾಡ್ಬೇಕು. ಮನಸ್ಸು ಹೋಗ್ತಾನೆ ಇರತ್ತೆ, ಬಟ್ ಅದನ್ನ ವಾಪಸ್ ಸೆಳೆಯೋದಕ್ಕೆ ನಾವ್ ಅಭ್ಯಾಸ ಮಾಡ್ಬೇಕು. ನಾವು ಮನಸ್ಸು ಎಲ್ಲೆಲ್ಲಿ ಎಳ್ಕೊಂಡು ಹೋಗತ್ತೋ ನಾವ್ ಅದ್ರ ಜೊತೆ ಹೋದ್ರೆ ಮನಸ್ಸು ನಮ್ಮನ್ನ ಕಂಟ್ರೋಲ್ ಮಾಡತ್ತೆ. ಅದಕ್ ಬದಲು ನಾವು ಆ ಮನಸ್ಸನ್ನು ಸೆಳೆದಿಟ್ಕೋಬೇಕು ಒಂದೇ ಸ್ಥಳದಲ್ಲಿ. ಅದಕ್ಕೆ ಹೇಳೋದು ಚಾಂಟಿಂಗ್ ಅಂದ್ರೆ ಫಸ್ಟ್ ಹೇಳೋದು ಬೆಳಗಿನ ಜಾವ ಮಾಡುವ ಚಾಂಟಿಂಗ್. ಮೊದ್ಲು ನಾನು ಮಾಡ್ತಾ ಇದ್ದೆ ಚಾಂಟಿಂಗ್, ಇಡೀ ದಿನ ಓಡಾಡ್ತಾ ಇತ್ತು, ರಾತ್ರಿವರೆಗೂ, ರಾತ್ರಿ 10 ಗಂಟೆ 11 ಗಂಟೆ ತನಕನೂ ಕೆಲವು ದಿನ ಚಾಂಟಿಂಗ್ ಮುಗಿಸಿಲ್ಲ ಅಂತ ಕುತ್ಕೊಂಡು ಮಾಡ್ತಿದ್ದೆ. ಎಷ್ಟು ಸಲ ಈ ತರ ರಾತ್ರಿ ಎಲ್ಲ ಮಾಡ್ಬೇಕಾದ್ರೆ ಆ ಚಾಂಟಿಂಗ್ ಮುಗ್ಸಕ್ಕೆ ಎಷ್ಟು ಸಲ ಕಾನ್ಸಂಟ್ರೇಷನ್ ಇತ್ತು ಅಂತ ನೋಡಿದ್ರೆ, ಬಾಕಿ ಟೈಮಲ್ಲಿ ಮಾಡುವ ಚಾಂಟಿಂಗ್ ಮಧ್ಯ ಮಧ್ಯ ಮೆಸೇಜು, ಮಧ್ಯ ಫೋನ್ ಕಾಲು, ಮಧ್ಯ ಏನಾದ್ರೂ ಒಂದು ಅಡ್ಗೆ ಮಾಡಿಲ್ಲಪ್ಪ ಇದ್ಲಕ್ ಹೋಗ್ಬೇಕು, ಆಗ ಸಾಮಾನ್ ತರಕ್ ಹೋಗ್ಬೇಕು, ಇದೆಲ್ಲ ಮನಸ್ಸಲ್ಲಿ ಓಡುತ್ತೆ. ಆವಾಗ ನಮ್ಮ ಚಾಂಟಿಂಗ್ ಇಸ್ ನಾಟ್ ಪರ್ಫೆಕ್ಟ್. ಅದಕ್ಕೆ ಹೇಳೋದು ಬೆಳಗಿನ ಜಾವ ಎದ್ದಿದ ತಕ್ಷಣ ಮೊದ್ಲು ಚಾಂಟಿಂಗ್ ಮಾಡಿ ಮುಗಿಸ್ಬಿಡಿ. ಸುಮಾರು ಸಲ ನಮಗೆ ಕಷ್ಟನೇ, ಯಾಕಂದ್ರೆ ಬೆಳಗ್ಗೆ ಬೇಗ ಎದ್ದು ನಮ್ಗೆ ಅಡ್ಗೆ ಮಾಡೋ ಕೆಲ್ಸ ಇದೆ, ಭಗವಂತನಿಗೆ ಬಾಕಿ ಎಲ್ಲ ಆರತಿ ಮಾಡೋದಕ್ಕೆ ರೆಡಿ ಮಾಡ್ಬೇಕು, ಇದ್ ಮಾಡಕ್ಕೆ ಹಸ್ಬೆಂಡ್ ಆರತಿ ಮಾಡಿದ್ರು ಅದನ್ನ ರೆಡಿ ಮಾಡೋದು, ದೀಪ ಹಚ್ಚೋದು, ದೇವರ ಮನೆ ಸರಿ ಮಾಡೋದು, ರಂಗೋಲಿ ಹಾಕೋದು, ಇದೆಲ್ಲ ನಮ್ ಕೆಲ್ಸಗಳು ಒಂದ್ ಲೈನ್ ಆಗಿ ಬೆಳಗ್ಗೆ ಇರತ್ತೆ. ಬಟ್ ಅಂದ್ರೂ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ತಕ್ಷಣ ಕೂತ್ಕೊಂಡು ಆ ಚಾಂಟಿಂಗ್ಗೆ ಅಂತ ನಾವು ಟೈಮ್ ಒದಗಿಸಿದ್ರೆ, ನಾವು ದಿನಾ ಒಂದು 2-3 ಅವರ್ಸ್ ತಗೊಂಡು ಚಾಂಟಿಂಗ್ 1.5 ಅವರ್ಸ್ ಅಲ್ಲಿ ನಾವು ಕಂಪ್ಲೀಟ್ ಮಾಡ್ಬೋದು. ಯಾಕಂದ್ರೆ ಆ ಬೆಳಗಿನ ಜಾವ ಮಾಡುವ ಚಾಂಟಿಂಗ್ಗೆ ಅದು ನಾವು ಎಲ್ಲಾದ್ರೂ ತುಳಸಿ ಮುಂದೆನೋ ಅಥವಾ ಭಗವಂತನ ಮುಂದೆನೋ ಅಥವಾ ಗುರುಗಳ ಫೋಟೋ ಮುಂದೆನೋ ಕೂತ್ಕೊಂಡು ನಾವು ಚಾಂಟ್ ಮಾಡ್ಬೇಕಾದ್ರೆ ಅದರ ಮಹಿಮೆನೇ ಬೇರೆ. ಬೇಗ ಆಗುತ್ತೆ. ಎಷ್ಟು ಬೇಗ ಆ 16 ರೌಂಡ್ಸ್ ಮುಗಿಯತ್ತಂತಾನೆ ನಿಮಗ್ ಗೊತ್ತಾಗಲ್ಲ, ಚಟಪಟ ಮುಗ್ದೋಗುತ್ತೆ. ಸೊ ಹೀಗೆ ನಮ್ಮ ಅಭ್ಯಾಸವನ್ನು ನಾವು ತಗೊಂಡ್ಬರ್ಬೇಕು. ಫಸ್ಟ್ ಅವ್ರ ಪ್ರಭುಪಾದರ ಮೊಬೈಲ್ನ ದೂರ ತಳ್ಳಿಡಿ, ಅದೇ ಮೇನ್ ಪ್ರಾಬ್ಲಮ್. ಮೊಬೈಲ್ ಪಕ್ಕದಲ್ಲಿದ್ರೆ ಅದ್ರಲ್ಲಿ ಏನಾದ್ರೂ ಒಂದು ಗುಡ್ ಮಾರ್ನಿಂಗ್ ಮೆಸೇಜ್ ಬಂದ್ರು, ಅವ್ರ ಮೆಸೇಜ್ ಬಂದ್ರು, ಹಿಂಗ್ ನೋಡ್ಬಿಟ್ಟು ಹಿಂಗ್ ಚಾಂಟಿಂಗ್ ಮಾಡ್ತೀವಲ್ಲ, ಹಿಂಗ್ ನೋಡಿ ನಾವು ಚಾಂಟ್ ಮಾಡ್ಬೇಕಾದ್ರೆ ಆಟೋಮೆಟಿಕ್ ಆಗಿ ಮನ್ಸು ಸೆಳೆದೋಗುತ್ತೆ. ಸೊ ಯಾವ್ದ್ರಲ್ಲೂ ಇರಬಾರ್ದು. ನಾವು ನಮ್ಮ ಜಪದ ಮಣಿ ಅಷ್ಟೇ ನಮ್ಮೊಂದಿಗೆ, ಮನಸ್ಸೆಲ್ಲ ಆ ಭಗವಂತನ ಹತ್ರ ಇಟ್ಕೊಂಡು ನಾವು ಜಪ ಮಾಡ್ಬೇಕಾದ್ರೆ
ಆಟೋಮೆಟಿಕ್ ಆಗಿ ನಮ್ಮ ಮೈಂಡ್ ನ ಸೆಳೆದು ನಮ್ಮ ಹತ್ರ ಇಟ್ಕೋಬಹುದು ಅಂತ ಭಗವಂತ ಹೇಳ್ತಾ ಇದ್ದಾನೆ, ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸೊ ಆವಾಗ ನಮ್ಮ ಮಾಡುವ ನಮ್ಮ ಈ ಒಂದು ಚಾಂಟಿಂಗ್ ಇದೆಯಲ್ಲ, ಅದು ಬಹಳ ರಸಮಯವಾಗಿರುತ್ತೆ, ನಾವೇ ಎಂಜಾಯ್ ಮಾಡ್ತೀವಂತೆ. ಕೆಲವು ಟೈಮು ನಾವು ತುಂಬಾ ಲೋನ್ಲಿ ಆಗಿ ಫೀಲ್ ಮಾಡ್ತೀವಿ. ಎಷ್ಟೋ ಜನ ಮನೇಲಿ ಸುಮಾರು ಜನ ನಮ್ಮ ಜೊತೆ ಇರ್ಬೋದು, ಆದ್ರೂ ನಮಗೆ ಮನಸ್ಸಲ್ಲಿ ವಿ ಫೀಲ್ ಯಾರು ನನಗೆ ಸಪೋರ್ಟಿಂಗ್ ಯಾರು ಇಲ್ಲ, ನಾನು ಒಬ್ಬಂಟಿ, ನನಗೆ ಯಾರು ಇಲ್ಲ, ನಾ ಒಂಟಿ ಆಗ್ಬಿಟ್ಟಿದೀನಿ ಅನ್ನೋದು ನಮ್ಮ ಮನಸ್ಸು ನಮಗೆ ಕೆಲವು ಟೈಮ್. ಯಾಕಂದ್ರೆ ನಾವು ತುಂಬಾ ಹೋರಾಟದಲ್ಲಿ ಇರ್ತೀವಿ, ಏನೇನೋ ನಮ್ಗೆ ಯಾರ್ಯಾರೋ ಏನೇನ ಮಾತು ಹೇಳಿರ್ಬೋದು, ಅಥವಾ ನಮ್ಮ ನಮ್ಮ ಕೆಲಸ ನಮ್ಮ ಎಲ್ರು ಸ್ಯಾಟಿಸ್ಫೈ ಮಾಡಕ್ ಆಗ್ತಿಲ್ಲ ಅಂತ ಒಂದು ಮನಸ್ಸಲ್ಲಿ ಒಂದು ಹೋರಾಟ ನಡೀತಾ ಇರುತ್ತೆ. ಅರ್ಥವಾಗಲ್ಲ, ನಾವ್ ಏನೇನ್ ಮಾಡಕ್ಕೆ, ನಾವ್ ಎಷ್ಟೋ ಒಳ್ಳೇದ್ ಮಾಡಕ್ ನೋಡ್ಬೋದು, ಬಟ್ ಮತ್ತೊಬ್ಬರಿಗೆ ಅದು ಅರ್ಥವಾಗ್ತಿಲ್ಲ. ಅಂತವ ಸಿಚುವೇಶನ್ ಬಂದಾಗ ನಮಗೆ ಅವಾಗ ನಾವು ಒಬ್ಬಂಟಿ ಅನ್ನಿಸ್ಬಿಡುತ್ತೆ. ಸೊ ಆಗ ಭಗವಂತ 10.10 ನಲ್ಲಿ ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿ ಪೂರ್ವಕಂ ದದಾಮಿ ಬುದ್ಧಿ ಯೋಗಂತಂ ಏನ ಮಾಂ ಉಪಯಾಂತಿತೆ, ನನ್ನ ಪ್ರೀತಿ ಪೂರ್ವಕ ಸೇವೆಗೆ ಸದಾ ಮುಡಿಪಾಗಿರುವವರಿಗೆ ಅವರು ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ಬುದ್ಧಿಯನ್ನು ನಾನು ಕೊಡುತ್ತೇನೆ. 9.29 ಅಲ್ಲಿ ಸಮೋಹಂ ಸರ್ವಭೂತೇಷು ನಮೇ ದ್ವೇಷ್ಯೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯ ಮಯಿ ತೇಷು ಚಾಪ್ಯಹಂ. ನನಗೆ ಯಾರ ವಿಷಯದಲ್ಲೂ ಅಸೂಯೆ ಇಲ್ಲ, ನಾನು ಯಾರ ಪರವಾಗಿಯೂ ಪಕ್ಷಪಾತ ಮಾಡುವುದಿಲ್ಲ, ನಾನು ಎಲ್ಲಾ ವಿಷಯಗಳನ್ನು ಸಮನಾಗಿ ಇರುತ್ತೇನೆ. ಆದರೆ ಯಾವಾತನು ನನ್ನ ಭಕ್ತಿ ಸೇವೆಯನ್ನು ಮಾಡುವನೋ ಆತನು ನನ್ನ ಸ್ನೇಹಿತನು, ನನ್ನಲ್ಲಿದ್ದಾನೆ ಮತ್ತು ನಾನು ಅವನಿಗೆ ಸ್ನೇಹಿತ. ಸೊ ನನಗೆ ಯಾರೂ ಇಲ್ಲ ಅಂತ ಹೇಳದೇ ಬೇಕಿಲ್ಲ, ಯಾಕಂದ್ರೆ ಭಗವಂತ ಹೇಳ್ತಾ ಇದ್ದಾನೆ, ನೀನ್ ನನ್ಗೆ ಸೇವೆ ಮಾಡಿದಾಗ ಆಟೋಮೆಟಿಕ್ ಆಗಿ ಅಂಡರ್ಸ್ಟುಂಡ್, ನೀನ್ ಒಬ್ಬಂಟಿ ಇಲ್ಲ, ನಾನ್ ನಿನ್ ಜೊತೆ ಇದ್ದೀನಿ, ನಾನ್ ನಿನ್ನ ಸ್ನೇಹಕ, ನಾನ್ ನಿನ್ನೊಳಗೆ ಕೂತಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅವನು ಆಟೋಮೆಟಿಕ್ ಆಗಿ ನಮ್ಗೆ ಬುದ್ಧಿನ ಆ ಟೈಮಲ್ಲಿ ಕೊಟ್ಬಿಡ್ತಾನಂತೆ. ಹೇಗೆ ನಾವು ಈ ಭಾವನೆಯಿಂದ ಹೊರಗಡೆ ಬರ್ಬೇಕು, ನಮ್ಮ ಈ ಹೃದಯದ ಈ ಒಂದು ಮಾತುಗಳಿಂದ ನಮ್ಗೆ ಹೆಂಗೆ ಗೈಡೆನ್ಸ್ ಕೊಡ್ಬೇಕು, ಭಗವಂತ ನಮ್ಗೆ ಆ ಬುದ್ಧಿ ಕೊಟ್ಟು ಅವಾಗ ಅವನೇ ಸ್ವತಃ ಒಂದು ಗೈಡೆನ್ಸ್ ನ ನಮ್ಗೆ ಕೊಡ್ತಾ ಇದ್ದಾನೆ ಮನಸ್ಸಿಂದ. ಸೊ ಮತ್ತೆ ನಾನು ನಿನ್ನೊಡನೆ ಇರುತ್ತೇನೆ, ಯಾವಾಗ್ಲೂ ನಿನ್ ಜೊತೆ ಇರ್ತೀನಿ, ನಿನ್ನ ಸ್ನೇಹಿತನಾಗಿರ್ತೀನಿ. ನಮ್ಗೆ ಈವನ್ ಸಮಟೈಮ್ಸ್ ನಮ್ಮ ಪೇರೆಂಟ್ಸ್ಗೋ ಅಥವಾ ನಮ್ಮ ಹಸ್ಬೆಂಡ್ಗೋ ಅಥವಾ ನಮ್ಮ ಮಕ್ಕಳಿಗೋ ನಮ್ಗೆ ನಮ್ಮಲ್ಲಿರೋ ಆ ಮಾತನ್ನ ಹೇಳ್ಕೊಳಕ್ ಆಗಲ್ಲ, ಆದ್ರೆ ಸ್ನೇಹಿತರ ಹತ್ರ ನಮ್ಗೆ ಫ್ರೀ ಆಗಿ ಮಾತಾಡ್ಬೋದು. ಸೊ ಭಗವಂತ ನಮ್ಗೆ ಸ್ನೇಹಿತನಂಗೆ ಬಂದ್ಬಿಡ್ತಾನಂತೆ, ನಾವು ಅವ್ರ ಹತ್ರ ಫ್ರೀ ಆಗಿ ಹೇಳ್ಕೊಬಹುದು. ಅವರು ನಮ್ಗೆ ಒಳ್ಳೇದನ್ನ ಹೆಂಗ್ ಮಾಡ್ಬೇಕು ಅನ್ನೋ ಆ ಬುದ್ಧಿಯನ್ನು ಆ ಟೈಮಲ್ಲಿ ಆಟೋಮೆಟಿಕ್ ಆಗಿ ನಮ್ಮೊಳಗೆ ಕಲ್ಪಿಸ್ತಾರೆ. ಸೊ ಅದಕ್ಕೆ ನಾವು ಕೃಷ್ಣನ ಜೊತೆ ಇದನ್ನ ಹೆಂಗೆ ಅಪ್ಲೈ ಮಾಡ್ಬೇಕು ನಮ್ ಲೈಫ್ ಅಲ್ಲಿ ಅಂದ್ರೆ, ಕೃಷ್ಣನ ಜೊತೆ ಯಾವಾಗ್ಲೂ ಒಂದು ಚೆನ್ನಾಗಿ ನಾವು ಮಾತಾಡ್ಬೇಕು, ಓಪನ್ ಆಗಿ ಮಾತಾಡ್ಬೇಕು. ಭಗವಂತ ಇವತ್ತೇನ್ ಮಾಡ್ತಿದ್ಯಾ ನೀನು, ನಿನ್ಗೇನ್ ಬೇಕಪ್ಪ, ಯಾವತ್ತಾದ್ರೂ ನಾವು ಆತರ ಕೇಳೋದು ಇಟ್ಕೊಂಡಿದೀವ? ಸುಮಾರು ಸಲ ಐ ಥಿಂಕ್ ಐ ಹ್ಯಾವ್ ಸೀನ್ ಮೆನಿ ಡಿವೋಟೀಸ್ ಆತರ ಮಾತಾಡೋದನ್ನ. ಇನ್ನು ನನ್ ಮನೆಯಲ್ಲಿ ಯಾವಾಗ್ಲೂ ಬಲ್ದೇವ್ರು ಕೋಪ ಬಂದ್ಬಿಡುತ್ತೆ. ಜಗನ್ನಾಥನ್ ಫಸ್ಟ್ ನೋಡ್ಬಿಟ್ರೆ ಬಲ್ದೇವ್ರ ಕೋಪ ಬಂದ್ಬಿಟ್ಟು ಅವ್ರು ಏನಾದ್ರೂ ಒಂದೊಂದ್ ಕೈಯಿಂದ ಕೆಳಗ್ ಹಾಕೋದು ಅಥವಾ ಅವರ ಕಿರೀಟನ್ ಕೆಳಗ್ ಹಾಕೋದು ಏನಾದ್ರು ಮಾಡ್ತಾರೆ. ಫಸ್ಟ್ ನಾನ್ ಬಲ್ದೇವ್ರ ನೋಡ್ಬಿಟ್ಟು ಆಮೇಲೆ ಜಗನ್ನಾಥನ್ ನೋಡಿದ್ರೆ ಅವ್ರು ಬಾಯಿ ಮುಚ್ಕೊಂಡಿರ್ತಾರೆ. ಸೊ ಈ ತರ ಏನೋ ಇವತ್ ಯಾಕೆ ನಿನ್ ಕೆಳಗ್ ತಳ್ದೆ, ಏನ್ ಮಾಡ್ದೆ ನಾನು ನಿನ್ಗೆ ಅಂದ್ಬಿಟ್ಟು ನಾನ್ ಅವ್ರ ಹತ್ರ ಮಾತಾಡ್ತೀನಿ. ಸೊ ಅದೇನಾಗತ್ತೆ ಅಂದ್ರೆ ಭಗವಂತ ಸ್ವಯಂ ನಮ್ಮ ಜೊತೆ, ನಮ್ಮ ಮನೆಯಲ್ಲಿ ನಮ್ಮ ಜೊತೆನೆ ಇದ್ದಾರೆ ಅನ್ನೋ ಒಂದು ಭಾವನೆ ನಮ್ಮ ಒಳಗ್ ಬಂದ್ಬಿಡುತ್ತೆ. ಅವಾಗ ಅವರು ಒಂದು ನಮ್ಮ ಮನೆಯ ಸದಸ್ಯರಾಗ್ಬಿಡ್ತಾರೆ. ಅವರ ಸಪೋರ್ಟ್ ಕೃಷ್ಣನಿಗೆ ಹೇಗೆ ಆ ಜಗಳದಲ್ಲೂ ಯುದ್ಧದಲ್ಲೂ ಆ ಕೃಷ್ಣ ನೋಡಿ ಅವ್ರ ಜೊತೆನೆ ರಥ ಸಾರಥಿಯಾಗಿ ಜೊತೆ ಇದ್ದು ಆ ಕಷ್ಟದಲ್ಲೂ ಜೊತೆ ಇದ್ರು ನೋಡಿ. ಅದೇ ರೀತಿಯಲ್ಲಿ ಭಗವಂತ ಸ್ವಯಂ ಈ ತರ ಎಲ್ಲ ನಾವು ಭಗವಂತನ ಹತ್ರ ಡೇ ಟು ಡೇ ಆಕ್ಟಿವಿಟೀಸ್ ಮಾತಾಡ್ತಾ ಇದ್ರೆ ಭಗವಂತ ನಮ್ಮೊಳಗೆ ಬಂದ್ಬಿಡ್ತಾನೆ, ನಮ್ಮನೇಲೆ ಇರೋ ಸದಸ್ಯನಂಗ ಆಗ್ಬಿಡ್ತಾನೆ. ಅವಾಗ ನಮಗೆ ಭಗವಂತನ ಯಾವತ್ತೂ ರಕ್ಷೆ ನಮ್ ಜೊತೆ ಇದ್ದಾನೆ ಆ ಒಂದು ನಮ್ಮೊಳಗಿರೋ ಆ ಭಯನೂ ಹೊಟ್ಟೋಗುತ್ತೆ, ನಮ್ಮೊಳಗಿರೋ ಆತಂಕ
ಆತಂಕನೂ ಹೊಟ್ಟೋಗುತ್ತೆ. ಭಗವಂತ ನಮ್ಮಲ್ಲಿ ಯಾವಾಗ್ಲೂ ಇದ್ದಾನೆ ಅಂತ ಒಂದು ಸುರಕ್ಷಿತವಾಗಿ ನಮ್ಮೊಳಗೆ ನಾವು ಒಂದು ಫೀಲಿಂಗ್ ನಮ್ಮೊಳಗೆ ಬರುತ್ತೆ. ಸೊ ಅಂತಹ ಭಗವಂತನ ಆ ಒಂದು ಮಾರ್ಗದರ್ಶನ ಅವರೇ ನಮಗ್ ಕೊಟ್ಬಿಡ್ತಾರೆ. ಸೊ ಇದನ್ನೆಲ್ಲ ತಿಳ್ಕೊಬೇಕಾದ್ರೆ ನಾವು ಭಗವಂತನ ಆ ಉಪಸ್ಥಿತಿಯನ್ನು ಅನುಭವಿಸಬೇಕು. ಅದಕ್ಕೆ ನಾವು ದಿನನಿತ್ಯ ಭಗವಂತನ ಹತ್ರ ಫ್ರೀಯಾಗಿ ಮಾತಾಡ್ಬೇಕು. ಸೊ ಇದೆಲ್ಲ ಹೇಗೆ ಅಂದ್ರೆ ನಾವು ಭಗವದ್ಗೀತೆಯನ್ನು ಓದಿದ್ರೆ ಮಾತ್ರ ಇದೆಲ್ಲ ತಿಳಿಯಕ್ ಬರುತ್ತೆ. ಒಂದೊಂದು ಶ್ಲೋಕದಲ್ಲೂ ನಮ್ಗೆ ಹಿಂದೆ ತಗೊಂಡು ಹೋಗಕ್ಕೆ ಎಷ್ಟು ಅರ್ಥಗಳಿದೆ. ನಮ್ಮ ಅದು ಅರ್ಥ ಮಾಡ್ಕೊಳಕ್ಕೆ ನಾವು ನಿಜವಾಗ್ಲೂ ಫಸ್ಟ್ ಒಂದು ಸಲ ಓದಿದ್ರೆ ನಮ್ಗೆ ಇದೆಲ್ಲ ಅರ್ಥ ಆಗೋದಿಲ್ಲ. ಗೀತೆಯನ್ನು 10 ಬಾರಿ ಓದಿದ್ರು ಸರಿ, 11ನೇ ಬಾರಿ ಓದಾಗ ನಿಮ್ಗೆ ನಿಜವಾಗ್ಲೂ ಹೊಸ ಜ್ಞಾನ ಅದರಿಂದ ಸಿಗ್ಬಿಡತ್ತೆ. ಇದು ನಾನು ಎಷ್ಟು ಸಲ ಓದಿದ್ದೇನೆ ಭಗವದ್ಗೀತೆ, ಇದ್ರಲ್ಲಿ ಈ ತರ ಒಂದು ಥಾಟ್ ನನ್ ಮಗಳಿಗೆ ಬಂದೇ ಇಲ್ವಲ್ಲ, ಇವಾಗ ಬರ್ತಾ ಇದೆಯಲ್ಲ ಅಂದ್ರೆ ಹೌದು ಭಗವದ್ಗೀತೆ. ಅದಕ್ಕೆ ಡಿವೋಟಿಸು ಹೇಳ್ತಾ ಇದ್ದಾರೆ, ನಮ್ಗೆ ಮೋಸ್ಟ್ ಆಫ್ ದ ಡಿವೋಟಿಸ್ ನೋಡಿ, ನಾ ಎಷ್ಟು ಸಲ ಓದಿದ್ರು ನಮ್ಗೆ ಒಂದೊಂದ್ಸಲ ಓದಾಗ್ಲೂ ಹೊಸ್ತು ಬರ್ತಾ ಇದೆ ಅಂತ. ಏನ್ ಹೇಳ್ತಾರೆ ಅಂದ್ರೆ, ಪ್ರತಿ ಬಾರಿ ಗೀತೆಯನ್ನು ತೆರೆದಾಗ ಕೃಷ್ಣನು ನಮ್ಮೊಳಗೆ ಒಂದು ಹೊಸ ಮಾತುಗಳನ್ನು ಹೇಳಿ ನಮಗೆ ಅನುಸರಿಸಲು ನಮ್ಗೆ ಒಂದು ಕಮಿಟ್ಮೆಂಟ್ ಅನ್ನು ಎಕ್ಸ್ಟ್ರಾ ಕೊಟ್ಬಿಡ್ತಾನೆ. ನಾವು ಈ ತರ ಮಾಡ್ಬೇಕು, ಭಗವಂತ ಈ ತರ ಮಾಡ್ಕೊಡ್ತಾ ಇದ್ದಾನೆ ಅಂತ. ಯಾಕಂದ್ರೆ ನಮ್ಮ ಅರ್ಜುನ ಹೇಗೆ ಈ ಲೈಫ್ ಅಲ್ಲೂ ಎಷ್ಟು ಸ್ಟ್ರೆಸ್ಡ್ ಆಗಿರ್ತಾರೆ, ತುಂಬಾ ಕೋಪದಲ್ಲಿ ಅಪ್ಸೆಟ್ ಆಗಿ ಇದೆಲ್ಲ ಇದ್ದಾನೆ, ಅದೇ ರೀತಿಯಲ್ಲಿ ನಮಗೂ ಈ ಒಂದು ಅರ್ಜುನನ ಹಾಗೆ ನಾವು ಒಂದು ಇದರಲ್ಲಿ ಯುದ್ಧ ಭೂಮಿಯಲ್ಲಿ ಅಂದ್ರೆ ಈ ಮೆಟೀರಿಯಲ್ ವರ್ಲ್ಡ್ ಅದ್ರಲ್ಲಿ ನಾವು ಸಿಕ್ಕಾಕೊಂಡಿದೀವಿ. ಇದ್ರಲ್ಲಿ ಅರ್ಧಕ್ ಮೇಲೆ ನಮ್ಮ ಒಂದು ಆ ಕಷ್ಟಗಳು ಹೋಗ್ಬೇಕು ಅಂದ್ರೆ ಭಗವದ್ಗೀತೆನ ದಿನಾ ಓದೋದು ನಮ್ಮ ಕರ್ತವ್ಯವಾಗಿ ಇಟ್ಕೋಬೇಕು. ಯಾಕಪ್ಪ ದಿನ ಓದ್ಬೇಕು? ನಮ್ಮ ಅಂದ್ರೆ ನಮ್ಗೆ ಏನಾಗತ್ತೆ ಅನ್ನೋದು ನಮ್ಮ ಕೈಯಲ್ಲಿಲ್ಲ. ನಾವು ಒಂದು ಐಡಿಯಾ ಮಾಡ್ಕೊಂಡು ಒಂದು ಕಲ್ಪನೆ ಮಾಡ್ಕೊಂಡು ನಮ್ ಜೀವನ ಓಡಿಸ್ಬೋದು, ಆದ್ರೆ ಬೇರೆ ರೀತಿಯಲ್ಲಿ ಬಂದು ಮುಗ್ದೋಗತ್ತೆ. ಯಾವ್ದು ನಮ್ ಕೈಯಲ್ಲಿಲ್ಲ. ಅದಕ್ಕೆ ಹೇಳ್ತಾರೆ, ಒಬ್ಬ ಬಂದು ಅವ್ರ ತಾತನ್ನ ಅವನು ಬೈತಾ ಇದ್ದ, ಅವ್ರ ಮಗ ಐ ಥಿಂಕ್ ಅಪ್ಪನ ಬೈತಾ ಇದ್ದ. ವಯಸ್ಸಾಗಿ ಹೋಗ್ಬಿಟ್ಟಿದೆ, 80 ವಯಸ್ಸಿಗೆ ಮೇಲಾಗೋಗಿದೆ. ಡೈಲಿ ವಾಕಿಂಗ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ರೋಡ್ ಬಿಸಿ ರೋಡ್, ದಿನಾ ನೀನ್ ರೋಡಲ್ಲಿ ಹಿಂಗ್ ನಡ್ಕೊಂಡು ಹೋಗ್ತಿದ್ರೆ ಯಾವ್ದಾವ್ದು ಲಾರಿ ಗಿರಿ ಬಂದ್ರು ನಿನ್ ಹೊಡ್ಬಿಟ್ರೆ ಏನಾಗೋಗುತ್ತೆ, ನೀನ್ ಮನೇಲಿ ಇರು, ನಾಳೆಯಿಂದ ಆಚೆನೆ ಹೋಗ್ಬೇಡ ಅಂತ ಹೇಳ್ತಾನೆ. ಸರಿ, ಮಗನ್ ಮಾತ್ ಕೇಳ್ಕೊಂಡು ಈ ಪಾಪ ಇವ್ರ ಅಪ್ಪನು ಇವ್ರು ಎಲ್ಲೂ ಹೋಗೋದಿಲ್ಲ, ಮನೆಯಲ್ಲೇ ಕುತ್ಕೊಂಡು ಅಂದ್ರೆ ನಾವು ಅಷ್ಟೊಂದು ಇಂಟ್ರಾಕ್ಟ್ ಮಾಡೋದಿದ್ವಲ್ಲ ಹೊರಗಡೆ, ದಟ್ ಇಸ್ ನಮ್ಮ ವಯಸ್ಸಾದವ್ರ ಹತ್ರ ಅಲ್ಲ, ಸ್ವಲ್ಪನೇ ಇಂಟ್ರಾಕ್ಟ್ ಮಾಡ್ತೀವಿ. ಯಾಕಂದ್ರೆ ಅವರ ಪೇಸ್ ಬೇರೆ, ನಮ್ಮ ಪೇಸ್ ಬೇರೆ. ಸೊ ಒಂದ್ ಸ್ವಲ್ಪ ಮಾತಾಡ್ಬೋದು, ಫುಲ್ ಟೈಮ್ ಅವ್ರ ಜೊತೆ ಕೂತ್ಕೊಂಡು ಸ್ಪೆಂಡ್ ಮಾಡಕ್ಕಾಗಲ್ಲ. ಸೊ ಇವ್ರು ಹಿಂಗೆ ಒಬ್ಬಂಟಿಯಾಗಿ ಇರ್ಬೇಕಾದ್ರೆ ಇವ್ರೇನ್ ಮಾಡೋರು, ಆಚೆ ಕಡೆ ಆ ಸ್ಟೆಪ್ಸ್ ಅಲ್ಲಿ ಕೂತ್ಕೊಂಡು ಇವ್ರ ಪೇಪರ್ ಓದ್ತಾ ಇರ್ಬೋದು. ಆಗ ಒಂದು ದಿನ ಏನಾಯ್ತು ಅಂದ್ರೆ, ಯಾವ್ದೋ ಒಂದ್ ಲಾರಿ ಫಾಸ್ಟ್ ಆಗಿ ಬಂದು ಅವ್ನ್ ಕಂಟ್ರೋಲ್ ಹೋಗ್ಬಿಟ್ಟು ಅವ್ನ್ ಬಂದು ಇವ್ರ ಮನೆಯ ಒಂದು ಕಾಂಪೌಂಡ್ ನ ಒಡೆದು, ಆ ಕಾಂಪೌಂಡ್ ಒಡೆದು ಹೋಗಿ ಇವ್ರ ಮೇಲೆ ಬಂದ್ ಬಿದ್ದು ಇವ್ರು ಆಕ್ಸಿಡೆಂಟ್ ಆಗಿ ಇವ್ರು ಸತ್ತೋದ್ರು. ಅಂದ್ರೆ ಯಾಕೆ ಇದನ್ನ ಹೇಳ್ದೆ ಅಂದ್ರೆ, ನಾವು ಆಚೆ ಹೋದ್ರೇನೆ ಆಕ್ಸಿಡೆಂಟ್ ಆಗತ್ತೆ ಅಂತ ಅನ್ಕೊಂಡಿದೀವಿ, ಆದ್ರೆ ಇವ್ರ ಮನೆ ಒಳಗಿದ್ದೇ ಲಾರಿ ಬಂದು ಗುದ್ಬಿಡ್ತು. ಸೊ ನಮ್ಮ ಲೈಫ್ ಅನ್ನೋ ಒಂದು ಸಿಚುವೇಶನ್ ಅಲ್ಲಿ ಯಾವ ರೀತಿಯಲ್ಲಿ ನಮ್ಗೆ ಅಡಚಣೆ ಬರುತ್ತೆ, ಯಾವ ರೀತಿಯಲ್ಲಿ ನಮ್ಗೆ ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋದು ನಮ್ ಕೈಯಲ್ಲಂತೂ ಇಲ್ವೇ ಇಲ್ಲ. ಅದು ಬಂದಾಗ ಬರ್ತಾ ಇರತ್ತೆ. ಬಟ್ ನಾವು ಯಾವತ್ತು ಭಗವಂತನ ಮೇಲೆ ಆ ನಂಬಿಕೆ ಇಟ್ಕೋಬೇಕು. ಯಾಕಂದ್ರೆ ನಮ್ಮ ಈ ಭಗವದ್ಗೀತೆ ಅನ್ನೋದು ಸಾಧಾರಣ ಒಂದು ಪುಸ್ತಕ ಅಲ್ಲ. ಅದು ನಮ್ಮ ಮನಸ್ಸಿಗೆ ಒಂದು ಕನ್ನಡಿ ಇದ್ದಾಗೆ, ನಮ್ಮ ಹೃದಯಕ್ಕೆ ಒಂದು ಔಷಧಿ ಆಗಿ, ನಮ್ಮ ಜೀವನಕ್ಕೆ ಒಂದು ನಕ್ಷೆಯಾಗಿ, ಮತ್ತು ನಮ್ಮ ಮನಸ್ಸಿಗೆ ಒಂದು ಸೀಟ್ ಬೆಲ್ಟ್ ಹಾಕಿ ಕೂರ್ಸಕ್ಕೆ ಇದು ಭಗವದ್ಗೀತೆ ನಮ್ಗೆ ಬೇಕೇ ಬೇಕು. ಯಾಕಂದ್ರೆ ನಮ್ಮ ಬಾಡಿ, ದಟ್ ಇಸ್ ನಮ್ಮ ಈ ಒಂದು ದೇಹ ಅನ್ನೋದು ಕೊಳಕು ತುಂಬಿರುತ್ತೆ. ದಿನಾ ಅದನ್ನ ನಾವು ವಾಶ್ ಮಾಡ್ತೀವಿ. ಬೆಳಗ್ಗೆ ಎದ್ದಿದ ತಕ್ಷಣ ಯಾಕೆ ಸ್ನಾನ ಮಾಡ್ತೀವಿ, ಯಾಕೆ ಶುದ್ಧವಾಗ್ತೀವಿ? ಇಡೀ ದಿನ ಕೆಲಸ ಮಾಡ್ಬಿಟ್ಟು ರಾತ್ರಿ ಎಲ್ಲ ನಿದ್ದೆ ಮಾಡಿ ನಮ್ಮೊಳಗೆ ಒಂದು ಸ್ಮೆಲ್ ಇರುತ್ತೆ. ಅದನ್ನೆಲ್ಲ ನಾವು ಕ್ಲೀನ್ ಮಾಡಿ ನಮ್ಮ ಕೊಳಕನ್ನ ಆಚೆ ತೆಗಿತೀವಿ. ಸೊ ನಮ್ಮ ಮೈಂಡು ಅದೇ ರೀತಿ ದಿನಾ ನಾವು ಮಾಡುವ ಈ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಜನಗಳನ್ನ ನೋಡ್ತೀವಿ, ಆಸೆ ಪಡ್ತೀವಿ, ಅದು ಇದು ಏನೇನೋ ನೋಡ್ತಾ ಇರ್ತೀವಿ. ನಾವು
ಎಷ್ಟೋ ಮಾತಾಡ್ತಿರ್ತೀವಿ, ಎಷ್ಟೋ ಕೇಳಿಸ್ಕೊತಾ ಇರ್ತೀವಿ. ಸೊ ಇದೆಲ್ಲ ಏನಾಗತ್ತೆ ಅಂದ್ರೆ ಒಳ್ಳೇದ್ ಮಾತ್ರ ಆಗೋದಿಲ್ಲ, ನಮ್ಮೊಳಗೆ ಒಂದು ಕೊಳಕು ಸೇರ್ತಾ ಬರ್ತಾ ಇರುತ್ತೆ, ನೋಯಿಂಗ್ಲಿ ಅನ್ನೋಯಿಂಗ್ಲಿ. ಯಾವ ರೀತಿ ಅಂದ್ರೆ ಕೋಪ ಬರ್ಬೋದು, ಜೆಲಸಿ, ಅಥವಾ ಅಸೂಯೆ, ಭಯ, ಆತಂಕ, ಏನೇನೋ ನೆಗೆಟಿವ್ ಥಾಟ್ಸ್ ನಮ್ಮೊಳಗೆ. ಸೊ ಇಂತಹ ಒಂದು ಆಲೋಚನೆಗಳೆಲ್ಲ ತುಂಬಾ ನಮ್ಮೊಳಗೆ ದಿನ ಬರ್ತಾ ಇರತ್ತೆ. ನಮ್ಮೊಳಗೆ ಆತರ ಒಂದು ಗುಣಗಳನ್ನೆಲ್ಲ ನೋಡ್ತೀವಿ. ಇದೆಲ್ಲ ಏನು ಅಂದ್ರೆ ಕೊಳಕು ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನ ಶುದ್ಧಗೊಳಿಸಲು ನಾವು ಇದೇ ರೀತಿ ಮನಸ್ಸನ್ನು ಪ್ರತಿದಿನ ಶುದ್ಧ ಮಾಡ್ತಾನೆ ಇರ್ಬೇಕು. ಅಂದ್ರೆ ಪ್ರತಿದಿನ ಭಗವದ್ಗೀತೆಯನ್ನು ಓದ್ತಾ ಇರ್ಬೇಕು. ಯಾಕಂದ್ರೆ ಪ್ರಭುಪಾದ್ ಏನ್ ಹೇಳ್ತಾ ಇದ್ದಾರೆ, ನನ್ನ ಮಗನೇ ನೀ ಪುಸ್ತಕ ತೆರೆ, ನಿನ್ನ ಉತ್ತರಗಳು ಅದ್ರೊಳಗೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಹೇಳ್ತಾ ಇದ್ದಾರೆ, ಗೀತಾ ಜಯಂತಿ ಅವತ್ತಂತೂ ಖಂಡಿತ ನೀನು ಓದ್ಲೇಬೇಕು. ಬಾಕಿ ದಿನಾ ಒಂದು ಸ್ವಲ್ಪ ಹೊತ್ತಾದ್ರೂ ಭಗವದ್ಗೀತೆಯನ್ನು ಓದಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಹೀಗಾಗಿ ಅದು ಸರಳ ಒಂದು ಸಂಕಲ್ಪ ಒಂದು ನಾವು ಮಾಡ್ಕೊಳ್ಳೋಣ ಇವತ್ತಿಂದ, ಅಥವಾ ಗೀತಾ ಜಯಂತಿಯಿಂದ ಅಟ್ಲೀಸ್ಟ್ ದಿನ ಒಂಚೂರಾದ್ರೂ ಭಗವದ್ಗೀತೆಯನ್ನು ಓದ್ಬೇಕು. ಒಂದು ಶ್ಲೋಕ ಅಟ್ಲೀಸ್ಟ್ ಪ್ರತಿದಿನ ಒಂದು ಶ್ಲೋಕ ಆದ್ರೂ ಓದ್ಬೇಕು. ಎಷ್ಟಾಗತ್ತೆ ಮ್ಯಾಕ್ಸಿಮಮ್ 2 ರಿಂದ 5 ನಿಮಿಷ ಆಗತ್ತೆ ಓದಕ್ಕೆ. ಒಂದು ಶ್ಲೋಕ ಸಾಕು, ಅಥವಾ ಒಂದು ಇದು ಅದರಿಂದ ಅರ್ಥ ಮಾಡ್ಕೊಳ್ಳೋದು, ಅಥವಾ ಒಂದು ಲೆಕ್ಚರ್ ಅದ್ರ ಬಗ್ಗೆ ಕೇಳೋದು. ಇದು ಭಕ್ತಿಯಿಂದ ಮಾಡ್ಬೇಕು ಅಷ್ಟೇ. ಆ ಭಕ್ತಿಯಿಂದ ಮಾಡಿದ್ರೆ, ಒಂದು ಸಲ ಓದಿದ್ರೆ ಏನ್ ಹೇಳ್ತಾ ಇದಾರೆ, ಒಂದು ಸಲ ಓದಿದ್ರೆ ಆ ಕಥೆ ಎಲ್ಲ ತಿಳಿದೋಗುತ್ತೆ. 2 ಬಾರಿ ನಾವು ಓದಿದ್ರೆ ಅದ್ರ ಒಳಗಿರೋ ತತ್ವವನ್ನು ಅರ್ಥ ಮಾಡ್ಕೊಳ್ಳೋ ನಮ್ಗೆ ಒಳಗೆ ಕೆಪಾಸಿಟಿ ಬರುತ್ತೆ. 10 ಬಾರಿ ಓದಿದ್ರೆ ನಮ್ಮ ಜೀವನದಲ್ಲಿ ನಮ್ಮ ಜೀವನದ ಬಗ್ಗೆ ನಮ್ಗೆ ತಿಳಿದೋಗತ್ತಂತೆ. ಅದೇ ಭಗವದ್ಗೀತೆನ ಜೀವನ ಪೂರ್ತಿ ಓದಿದ್ರೆ ಅದು ಕೃಷ್ಣನನ್ನು ತಿಳ್ಕೊಬಹುದು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮೇನ್ ಕಮಿಟ್ಮೆಂಟೇ ಕೃಷ್ಣನನ್ನು ತಿಳ್ಕೊಂಡು, ಕೃಷ್ಣನ್ ಬಗ್ಗೆ ನೆನ್ಕೊಂಡು ಅವ್ರ ಹತ್ರ ಹೋಗ್ಬೇಕು ಅನ್ನೋದೇ ನಮ್ ಕಮಿಟ್ಮೆಂಟು. ಅದಕ್ಕೆ ದಿನಾ ಓದಿದ್ರೆ ಅವರ ಬಗ್ಗೆ ಚೆನ್ನಾಗಿ ತಿಳ್ಕೊಬಹುದು ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಆದ್ರಿಂದ ಜೀವನದ ಎಲ್ಲಾ ಸಮಸ್ಯೆಗಳಿಗೂ ಗೀತೆಯಲ್ಲಿ ನಮ್ಗೆ ಒಂದು ಪರಿಹಾರ ಇದೆ. ಹಾಗಾದ್ರೆ ನಾವು ಇವತ್ತಿನಿಂದ ಈ ಗೀತೆ ಎನ್ನುವ ಭಗವದ್ಗೀತೆ ಎನ್ನುವ ಸೀಟ್ ಬೆಲ್ಟ್ ಅನ್ನು ಹಾಕೋಣ, ಮತ್ತು ಜೀವನದ ಈ ಹಾದಿಯಲ್ಲಿ ಕೃಷ್ಣನ ಪಾದಕ್ಕೆ ಹೋಗಿ ಸೇರಲು ಬೇಗನೆ ಇದನ್ನ ದಟ್ ಇಸ್ ಬೇಗ ಭಗವಂತನ ಹತ್ರ ಹೋಗಕ್ಕೆ ಇದೊಂದು ಈಸಿಯಸ್ಟ್ ಪ್ರೋಸೆಸ್ ಅಂತ ಹೇಳ್ಬೋದು. ಭಗವದ್ಗೀತೆಯನ್ನು ದಿನ ಓದಿ, ಆ ಶ್ಲೋಕವನ್ನು ಓದಿ ಅರ್ಥ ಮಾಡ್ಕೊಳ್ಳಿ. ಅದು ನಿಮ್ಮ ಸೀಟ್ ಬೆಲ್ಟ್ ಹಾಕಿ ಎಲ್ಲೂ ಮನಸ್ಸನ್ನು ಸೆಳೆದೆ ಅದು ನಿಮ್ಮನ್ನ ಹೋಲ್ಡ್ ಮಾಡುತ್ತೆ. ಅದರಿಂದ ಭಗವಂತನ ಹತ್ರ ಇನ್ನೂ ಕ್ಲೋಸ್ ಆಗಿ ಬೇಗನೆ ಹೋಗ್ಬೋದು ಅಂತ ಹೇಳ್ತಾರೆ. ಇದನ್ನ ಹೇಳಿ ಇವತ್ತಿನ ಈ ಒಂದು ಭಗವದ್ಗೀತೆಯ ಮಹಿಮೆಯ ಎಷ್ಟೋ ಅರ್ಥಗಳಿದೆ ಈ ಭಗವದ್ಗೀತೆಯಲ್ಲಿ. ಇದನ್ನ ನಾವು ಮತ್ತೆ ಓದಿ ತಿಳ್ಕೊಬೇಕು. ನಾವು ಇನಿಸಿಯೇಷನ್ ಆಗೋಯ್ತಪ್ಪ, ಅದಕ್ಕೆ 2 ಸಲ ಭಗವದ್ಗೀತೆ ಓದ್ಬೇಕಾಯ್ತು, ಓದ್ ಮುಗ್ಸಾಯ್ತು. ಬ್ರಾಹ್ಮಣಿಕರಿಗೆ 3 ಸಲ ಓದ್ಬೇಕು, ಓದ್ ಮುಗ್ಸಾಯ್ತು, ಆಯ್ತು. ಇನ್ ಕೇಳೋರಿಲ್ಲ, ಮಾಡೋರಿಲ್ಲ, ಇನ್ಮೇಲೆ ಓದಕ್ಕೇನ್ ಬೇಕಿಲ್ಲ. ಭಕ್ತಿ ವೃಕ್ಷ ನಡೆಸ್ಬೇಕಾದ್ರೆ ಓಕೆ, ನಾನೇನೋ ಓದ್ಕೊಂಡು ಹೇಳ್ತಾ ಇದ್ದೀನಿ, ನಂದಾಯ್ತು, ನನಗೆ ಏನೇನ್ ಪಟ್ಟ ಬರ್ಬೇಕೋ ಅದೆಲ್ಲ ಬಂದ್ಬಿಟ್ಟಿದೆ, ಇನ್ನೇನು ಓದ್ಬೇಕಾಗಿಲ್ಲ, ಯಾರು ಕೇಳೋರಿಲ್ಲ ಅನ್ಬಿಟ್ಟು ನಾವು ನಮ್ಮನ್ನ ಒಂದು ಹೈ ಲೆವೆಲ್ ಅಲ್ಲಿ ಇಟ್ಕೊಂಡು, ನಮ್ಮ ಈಗೋನ್ ಇಟ್ಕೊಂಡು ಓದದೇ ಇರೋದಕ್ಕೆ ನಮ್ಗೆ ಬಹಳಷ್ಟು ಸಾಧ್ಯ ಇದೆ. ಬಟ್ ಅದನ್ನೆಲ್ಲ ಬಿಟ್ಟು ಇವತ್ತು ಅದೊಂದ್ಸಲ ಅಟ್ಲೀಸ್ಟ್, ನಾನಂತೂ ಒಂದು 15 ಮಿನಿಟ್ಸ್ ಅಷ್ಟೇ ಇಟ್ಕೊಂಡಿರೋದು. ಕಮಿಟ್ಮೆಂಟ್ ಇಸ್ 15 ಮಿನಿಟ್ಸ್. ಅದಕ್ ಮೇಲೆ ನನಗ್ ಸಾಧ್ಯ ಆದ್ರೆ ನಾನು ಓದ್ತೀನಿ. ಬಟ್ ಮಿನಿಮಮ್ 15 ಮಿನಿಟ್ಸ್ ಒಂದಿನ ಓದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಆ ಒಂದು 15 ಮಿನಿಟ್ಸ್ ಹೆಂಗಾದ್ರೂ ಒಂದು ದಿನದಲ್ಲಿ ನಾನು ಟೈಮ್ ಇಟ್ಕೊಂಡು ಭಗವದ್ಗೀತೆ, ಭಾಗವತಂ ಎಲ್ಲ ಕುತ್ಕೊಂಡು ಓದ್ತೀನಿ. ಸೊ ಆತರ ನಾವು ನಮ್ಮೊಳಗೆ ಒಂದು ಕಮಿಟ್ಮೆಂಟ್ ಮಾಡಿ ಇದನ್ನೆಲ್ಲ ಓದಿ ಜೀವನವನ್ನು ತುಂಬಾ ಈಸಿಯಾಗಿ ತಗೊಂಡ್ ಹೋಗಕ್ಕೆ ಇದೆಲ್ಲ ನಮ್ಗೆ ಗೈಡ್ ಮಾಡುತ್ತೆ. ಭಗವಂತ ಸ್ವಯಂ ಬಂದು ನಮ್ಮ ಮನಸ್ಸಲ್ಲಿ ಕೂತ್ಕೊಂಡು ನಮ್ಗೆ ಗೈಡೆನ್ಸ್ ಕೊಡ್ತಾನೆ ಅಂತ ಹೇಳ್ತಾನೆ, ನಮ್ಗೊಂದು ಬುದ್ಧಿ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾನೆ. ಇದನ್ನೆಲ್ಲ ಈಸಿಯಾಗಿ ಮಾಡ್ಬೋದು. ಇದನ್ನೆಲ್ಲ ಮಾಡಿ ನಮ್ಮ ಜೀವನವನ್ನು ಸಾಗಿ ಬೇಗ ಭಗವಂತನ ಹತ್ರ ಹೋಗಿ ಸೇರಲಿ ಎಲ್ಲರೂ ಬೇಡ್ಕೊತೀನಿ. ಹರೇ ಕೃಷ್ಣ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय, श्रील प्रभुपाद की जय, गुरु महाराज की जय, निताय गौर प्रेमानंदे। हरि हरि बोल। हरे कृष्ण। Hare Krishna Mataji. Thank you very much Mataji for such a very nice enlightening class. All glories to Guru and Gauranga. Hare Krishna. Yes Mataji. ಯಾವ ತರ ಏನಾರ ಪ್ರಶ್ನೆ ಇದ್ರೆ ಕೇಳ್ಬೋದು ಮಾತಾಜಿನ.
Hare Krishna Mataji. Thank you so much for the wonderful class. ಥ್ಯಾಂಕ್ ಯು ಆ, ಮಾತಾಜಿ. ಮಾತಾಜಿ ಅದು ಇಷ್ಟು ಶಾರ್ಟ್ ನೋಟಿಸ್ ಅಲ್ಲಿ ಇಷ್ಟು ಒಳ್ಳೆ ಕ್ಲಾಸ್ ಕೊಟ್ರಿ. ಯಾಕಂದ್ರೆ ನಾನು ಹೇಳಿದ್ದೆ ನಿಮ್ಗೆ 7 ಗಂಟೆ ಮೇಲೆ ಏನೋ ಆದ್ರೂ ಇಲ್ಲ ಸರ್ ಇಲ್ಲ, ಆಲ್ರೆಡಿ ಇದು ಪ್ರಿಪೇರ್ಡ್ ಆಗಿದ್ದೀನಿ, ಏನು ತೊಂದರೆ ಇರಲಿಲ್ಲ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್. ಅದನ್ನ ಮತ್ತೆ ಮತ್ತೆ ಹೇಳ್ಬೇಕಾದ್ರೆ ನನ್ನೊಳಗೆ ಒಂದು ಕಮಿಟ್ಮೆಂಟ್, ಒಂದು ಕ್ಯಾರೆಕ್ಟರ್ ಚೇಂಜ್ ನನ್ನೊಳಗೆ, ನಾನು 2 ದಿನದ ಮುಂಚೆ ಇದನ್ನ ತೆಗ್ದಿದ್ದು, 2 ದಿನ ಆದ್ಮೇಲೆ ನನ್ನೊಳಗೆ ಒಂದು ಕ್ಯಾರೆಕ್ಟರ್ ಚೇಂಜ್ ಐ ಕುಡ್ ಸಿ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್. ಅಷ್ಟೇ. ತುಂಬಾ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ತುಂಬಾ ಇತ್ತು. ರಿಯಲಿ ಐ ಓಪನಿಂಗ್ ಕ್ಲಾಸ್. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಹರೇ ಮಾತಾಜಿ. ಹರೇ ಕೃಷ್ಣ. ಯಾರ್ದಾರ ಪ್ರಶ್ನೆ ಇದ್ರೆ ಕೇಳ್ಬೋದು ಮಾತಾಜಿನ. ಇಲ್ಲ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು. ಮಾತಾಜಿ, ಈ ನೀವು ಇವತ್ತೇನ್ ಕ್ಲಾಸ್ ತಗೊಂಡಿದ್ರಿ ಇದು ಫುಲ್ಲೇ ನನಗೆ ಅಪ್ಲೈ ಆಗೋ ತರ ಇತ್ತು. ನಾನು ಏನೇನ್ ಕ್ವಶನ್ ಇತ್ತು, ನಾನು ಆ ಕ್ವಶನ್ಗೆಲ್ಲ ಆನ್ಸರಿಗೆ ಹುಡುಕಾಡ್ತಾ ಇದ್ದೆ. ಸೊ ಇವತ್ತು ನಿಮ್ಮ ಕ್ಲಾಸಲ್ಲಿ ನಂಗೆ ಅವೆಲ್ಲಾ ಕ್ವಶನಿಗೂ ಆನ್ಸರ್ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲ ಪ್ರಭುಪಾದರ ಮಹಿಮೆಗಳು, ಅವ್ರು ಎಲ್ಲದಕ್ಕೂ ಆನ್ಸರ್ ಕೊಟ್ಟಿದ್ದಾರೆ. ಅರ್ಥ ಮಾಡ್ಕೊಳ್ಳೋದು ನಮ್ ಕೈಯಲ್ಲಿದೆ ಅಂತ ಇವಾಗೂ ನನ್ಗೂ ಅವಾಗ್ಲೇ ಗೊತ್ತಾಗತ್ತೆ. ಮಾತಾಜಿ, ನಾನು ನಿನ್ನೆ ಎಲ್ಲ ಭಗವಂತನ ಹತ್ರ ಕೇಳ್ತಾ ಇದ್ದೆ, ನಂಗೆ ಆನ್ಸರ್ ಬೇಕು, ಹ್ಯಾಕ್ ಕೊಡ್ತೀಯೋ ಕೊಡು, ನನ್ಗೆ ಗೊತ್ತಿಲ್ಲ, ನೀನ್ ಏನ್ ಮಾಡ್ತೀಯೋ ಮಾಡು, ನಂಗೆ ಗೊತ್ತಿಲ್ಲ, ಸೊ ನನ್ಗೋಸ್ಕರ ಇದೇ ಅರ್ಪಣೆ ಆನ್ಸರ್ ಅನ್ನೋದು, ಬೇಕು. ಕಂಪ್ಲೀಟ್ ಸರೆಂಡರ್ ಭಗವಂತನ ಹತ್ರ ಹೇಳ್ಕೊಂಡ್ ಬಿಟ್ಟಿದ್ದಾರೆ ಮಾತಾಜಿ. ಅವ್ರಿಗೆ ಆನ್ಸರ್ ತಕ್ಷಣ ಪ್ರಭುಪಾದರು ಭಗವಂತ ಇನ್ನೊಂದು ರೀತಿಯಲ್ಲಿ ಕೊಟ್ಬಿಟ್ಟಿದ್ದಾನೆ ಅಷ್ಟೇ. ನಿಜ ಮಾತಾಜಿ, ನನಗೆ ನಿಮ್ಮ ಕ್ಲಾಸ್ ಏನೋ ಒಂದು ಇದಿತ್ತು, ಬೇರೆ ಕ್ಲಾಸ್ ಇತ್ತು, ನಾನು ಅದಕ್ಕೆ ಜಾಯಿನ್ ಆಗಲ್ಲ ಅಂತ ಹೇಳಿ ಇದಕ್ಕೆ ಜಾಯಿನ್ ಆದೆ. ಸೊ ನನ್ಗೆ ಅದೇ ಅನ್ಕೊಂತಾ ಇದ್ದೆ, ನೀವು ಕ್ಲಾಸ್ ಹೇಳ್ಬೇಕಾದ್ರೆ ಇದ್ ಮಾಡ್ಬೇಕಾದ್ರೆ. ಸೊ ನಾನ್ ನಿನ್ನೆ ಕೃಷ್ಣನ ಹತ್ರ ಇದ್ ಮಾಡಿದಿಕ್ಕೆ, ಬೇಡಿದಿಕ್ಕೆ, ಕೃಷ್ಣ ತಕ್ಷಣ ಇಷ್ಟು ಬೇಗ ನನ್ನಂತವಳಿಗೂ ಸಹ ಇಂತ ಒಂದು ಇದು ಕೊಟ್ಟಿದಾನಲ್ಲ, ನಾವು ಭಗವಂತನಿಗೆ ಎಷ್ಟು ಥ್ಯಾಂಕ್ಫುಲ್ ಆಗಿದ್ರು ಕಡಿಮೆನೆ ಅನ್ಕೊಂಡ್ ನಾನು ನಿಮ್ ಕ್ಲಾಸ್ ಕೇಳ್ಬೇಕಾದ್ರೆ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಮಾತಾಜಿ. ಕ್ಲಾಸು ನೀವ್ ಹೇಳೋಂಗೆ ಒಂದ್ ಕಡೆ ನಿಮ್ ಕ್ಲಾಸ್ ಕೇಳ್ತಾ ಇದ್ದೆ, ಇನ್ನೊಂದ್ ಕಡೆ ನನ್ ತಲೆ ಈ ತರ ಓಡ್ತಾ ಇತ್ತು. ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ತುಂಬಾ ಕೃಷ್ಣ ಸಂತೋಷ. ಮಾತಾಜಿ. ಹರೇ ಕೃಷ್ಣ. ಇನ್ಯಾರ್ದಾರ ಏನಾರ ಪ್ರಶ್ನೆ ಇದೆಯಾ? ಏನಿಲ್ಲ ಮಾತಾಜಿ. ಓಕೆ ಮಾತಾಜಿ, ಮೋಸ್ಟ್ಲಿ ಇನ್ಯಾರ್ದು ಏನು ಪ್ರಶ್ನೆಗಳಿಲ್ಲ ಅನ್ಸುತ್ತೆ. ಹರೇ ಕೃಷ್ಣ ಮಾತಾಜಿ. ಹರೇ ಹಾ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ. ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮಾತಾಡಿ. ಈ ತರ ಭಗವದ್ಗೀತೆಯಲ್ಲಿ ಪ್ರತಿಯೊಂದು ನಮ್ಗೆ ಅಳವಡಿಸ್ತದೆ ಅಂತ ಅನ್ಕೊಂಡಿದ್ದು ಇದೇ ಒಂಥರ ಅನಿಸ್ತದೆ. ಮತ್ತೆ ಕಷ್ಟಕ್ಕಾಗ್ಲಿ ಸುಖಕ್ಕಾಗ್ಲಿ ಮನಸ್ಸು ಚಾಂಟಿಂಗ್ ಮಾಡೋದಕ್ಕಾಗ್ಲಿ ಎಲ್ಲ ಹೇಳಿದ್ರಲ್ಲ, ಮತ್ತೆ ತುಂಬಾ 100% ಕರೆಕ್ಟ್ ಅನಿಸ್ತು ಮಾತಾಜಿ ಇವತ್ತು ಹೇಳಿದ್ವಿ. ಹೌದು, ಮನ್ಸು ನಾವು ಅರ್ಥ ಚಂಚಲ ಆಗ್ತಾ ಮಾಡ್ಕೊಳ್ಳೋ ಇರುತ್ತಲ್ಲ. ರೀತಿಯಲ್ಲಿದೆ. ಎಷ್ಟು ನಾವ್ ಸಲ ಬರೀ ಓದಿದ್ರು ಅರ್ಜುನ ಅದ್ರಲ್ಲಿ ಒಂದೇ ಏನಾದ್ರೂ ಒಂದು ಹೇಳ್ತಾರೆ ಸಿಗತ್ತೆ. ಅನ್ಕೋಬಾರ್ದು ಅಲ್ವಾ? ಕರೆಕ್ಟ್. ಹೌದು, ಇಷ್ಟು ಶ್ರೀಲ ಪ್ರಭುಪಾದ್ ನಮ್ಮ ಗೂಗಲ್ ನಮ್ಗೆ ಮತ್ತೆ ಲೆಕ್ಚರ್ಸ್ ಇಂದ ನಮ್ಗೆ ಇದೆಲ್ಲ ತುಂಬಾ ಒಂದೊಂದು ಮಾತುಗಳು ಅಷ್ಟೊಂದು ಚೆನ್ನಾಗಿ ಅಳವಡಿಸಿ ನಮ್ಗೆ ಕೊಟ್ಟಿದ್ದಾರೆ. ಸೊ ಎಲ್ಲ ಗುರೂಸ್ ಅಂಡ್ ಆಲ್ ನಮ್ಮ ಪೋಸ್ಟ್ ಮಾಸ್ಟರ್ಸ್ ಹಂಗಂಗೆ ಕೃಷ್ಣನ ಹತ್ರ ಇಂದ ತಗೊಂಬಂದ್ ಕೊಟ್ಟಿರೋದು ನಮ್ಗೆ ಎಷ್ಟು ಸುಲಭವಾಗಿ ತಲೆಗೆ ಹತ್ತಿಸ್ತಾ ಇದ್ದಾರೆ. ಅದನ್ನ ನಾವು ಎಷ್ಟು ಚೆನ್ನಾಗಿ ನಮ್ಮ ಜೀವನದಲ್ಲಿ ಅಳವು ಪಡಿಸ್ಕೋಬೇಕು ಅನ್ನೋದು ನಮ್ಮ ಕೈಯಲ್ಲಿದೆ. ಥ್ಯಾಂಕ್ ಯು ಮಾತಾಜಿ. ಎಸ್ ಮಾತಾಜಿ, ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಸೊ ನಿಮ್ಮ ಒಂದು ಅಸೋಸಿಯೇಷನ್ ನಮ್ಗೆ ಹಿಂಗೆ ಇರ್ಲಿ ಮಾತಾಜಿ, ಎಸ್ಪೆಷಲಿ ಯೋರ್ ಕ್ಲಾಸಸ್. ಯಾಕಂದ್ರೆ ನಿಜವಾಗ್ಲೂ ನಾವ್ ಎಷ್ಟೊಂದು ತಿಳ್ಕೊಂತಾ ಇರ್ತೀವಿ ಮಾತಾಜಿ. ಪ್ರತಿ ಸಲ ಐ ಲರ್ನ್ ಅಟ್ ಲೀಸ್ಟ್ 1 ಪಾಯಿಂಟ್. ಸೊ ಇಷ್ಟ ದಿನ ಭಾಗವತಮ್ ಭಗವದ್ಗೀತೆ ಓದ್ತಿದ್ದೆ, ಬಟ್ ಎಸ್ ಫ್ರಮ್ ಪಾಸ್ಟ್ ಒಂದು 6 ಲೈಕ್ ಪುರಿ ಯಾತ್ರೆಗೆ ಹೋಗೋಕ್ಕಿಂತ ಮುಂಚೆಯಿಂದ ಐ ಗಾಟ್ ಟು ಹಿಯರ್ ದಟ್ ಭಾಗವತಮ್ ಭಗವದ್ಗೀತಾನ ನಮ್ಮ ಲೈಫ್ ನಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡಕ್ಕೆ ಟ್ರೈ ಮಾಡ್ಬೇಕು ಅಂತ ಹೇಳಿ ನಾನು ತುಂಬಾ ಕೇಳ್ತಾ ಇದ್ದೆ. ಸೊ ಟುಡೇ ಐ ಕೇಮ್ ಟು ನೋ ಲೈಕ್ ಹೌ ವಿ ಹ್ಯಾವ್ ಟು ಅಪ್ಲೈ, ಹೆಂಗೆ ನಾವು ಅದನ್ನ ಅಪ್ಲೈ ಮಾಡ್ಬೇಕು. ಸೊ ಒನ್ ವೇ ಇಸ್ ಫಾರ್ ಗಿವಿಂಗ್ ಎವ್ರಿ ಒನ್. ಸೊ ಅದು ಬಿಟ್ಬಿಡ್ಬೇಕು, ಅದು ತುಂಬಾ ವೆರಿ ಡಿಫಿಕಲ್ಟ್ ಟಾಸ್ಕ್. ನನ್ನ ಲೈಫ್ ಅಲ್ಲಿ ಅದು ತುಂಬಾನೇ ವೆರಿ ಡಿಫಿಕಲ್ಟ್ ಟಾಸ್ಕ್ ಅನ್ಕೊಂತೀನಿ, ಬಿಕಾಸ್ ಐ ಆಮ್ ವೆರಿ ರಿಜಿಡ್. ಅಭ್ಯಾಸ.
ನಿಮ್ಗೆ ಅಷ್ಟು ಬೇಗನೆ ಬಿಟ್ಬಿಡಕ್ ಆಗಲ್ಲ. ಬಟ್ ಎಸ್, ಐ ಐಮ್ ಜಸ್ಟ್ ಪ್ಲಾನಿಂಗ್ ಔಟ್, ಟ್ರೈಂಗ್ ಟು ಡೂ ದಟ್. ಸೊ ಎಲ್ಲ ವೈಷ್ಣವರ ಆಶೀರ್ವಾದ ಇದ್ರೆ ಮೈಟ್ ಬಿ ಅಟ್ ಒನ್ ಡೇ ಐ ವಿಲ್ ಅಚೀವ್. ಖಂಡಿತ. ಅಭ್ಯಾಸ ನಮ್ಮ ಮಕ್ಕಳ ಹತ್ರ ಮೇನ್ ಆಗಿ ನಾವು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತೀವಿ. ನಾನ್ ಮೊದ್ಲಿಂದ ಅನ್ಕೊಂಡಿದ್ದೆ 12th ಮೇಲೆ ಅವ್ರನ್ನ ಏನು ಇದು ನನ್ ಕೈಯಲ್ಲಿ ಇಟ್ಕೋಬಾರ್ದು ಅಂತ. ಹಂಗು ಮಕ್ಕಳೆಲ್ಲ ನನ್ ಜೊತೆನೇ ಇದ್ದಾರೆ. ಅಷ್ಟೇ, 12th ವರ್ಗು ಅವ್ರು ನಮ್ ಕೈಯಲ್ಲಿ ಹುಡುಗರು. ಅದಾದ್ಮೇಲೆ ಅವ್ರು ಎಲ್ಲೆಲ್ಲಿ ಹೋಗಿರ್ತಾರೋ, ಹಾಸ್ಟೆಲ್ ಅಲ್ಲಿ ಇದ್ರೆ ಹಾಸ್ಟೆಲ್, ಇಲ್ಲೋದ್ರೆ ಇದ್ರೆ ಎಲ್ಲಿರ್ತಾರೋ ಅಂತ ಅನ್ಕೊಂಡೆ. ಬಟ್ ಕೃಷ್ಣಾಸ್ ಮಸಿ ಎಲ್ಲಾರು ನನ್ ಜೊತೆನೇ ಇದಾರೆ ಜೊತೆಲೇ ಮಕ್ಕಳೆಲ್ಲ. ಬಟ್ ಅದೇನು ಅಂದ್ರೆ ಅವಾಗ್ಲೇ ನನ್ ಮೈಂಡ್ ನಾನ್ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೆ, ಇವರೆಲ್ಲ ನನ್ ಜೊತೆ ಇಲ್ದೋದ್ರು ಐ ಹ್ಯಾವ್ ಟು ಮೂವ್ ಅನ್ನೋದು. ಆ ಒಂದು ಮನಸ್ಸಲ್ಲಿ ದೃಢ ಮಾಡ್ಕೊಂಡಿದ್ದು ಫ್ರಮ್ ವೆನ್ ದೇ ವೇರ್ ಇನ್ 8th. ಅವಾಗಿಂದಾನೇ ನಾನು ಮಾಡ್ಕೊಂಡ್ಬಿಟ್ಟಿದ್ದೆ, ಇವ್ರು 12th ಮೇಲೆ ಇವ್ರ ಮೇಲೆ ನಾವು ಓವರ್ ಕಮಿಟೆಡ್ ಆಗಿ ಇರಬಾರ್ದು. ನನಗೆ ಇವ್ನ್ ಮಾಡ್ಕೊಟ್ರೇನೆ ಇವ್ನ್ ನಡೆಯೋದು, ಇವ್ನ್ ನನ್ ಜೊತೆ ಇರ್ಬೇಕು, ನನಗೆ ಇದ್ ಮಾಡ್ಕೊಡ್ಬೇಕು, ನನ್ ಜೊತೆ ಇದನ್ನ ಹೆಲ್ಪ್ ಮಾಡ್ಬೇಕು ಅಂತ ಆಸೆಗಳು ಏನೂ ಇಲ್ಲ. ಸೊ ಹಂಗೆ ನಾವು ನಮ್ಮ ಅಟ್ಯಾಚ್ಮೆಂಟ್ ಅನ್ನ ಬಿಟ್ಕೊಟ್ರೇನೆ ನಾವು ಮುಂದೆ ಹೋಗಲು ಸಾಧ್ಯ. True, Mataji. Yes. ಪ್ರಾಕ್ಟಿಸ್ ಅಷ್ಟೇ. Yes, Mataji. Thank you very much, Mataji. So ಥ್ಯಾಂಕ್ ಯು ಮಾತಾಜಿ. enlightening us. And again, we would like welcome you. So yes, ಹಿಂದೆ ಆದ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅದ್ರ ಮಧ್ಯದಲ್ಲಿ ಇದೊಂದೊಂದು ಸಣ್ಣದೊಂದು ಸೇವೆ, ಮಾತಾಜಿ. ಖಂಡಿತ. ಓಕೆ, ಮಾತರಿಗೊಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಒಂದು ಧನ್ಯವಾದನ ತಿಳಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ನಮ್ ಗೋಪಿ ಸೇನೆ ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ ಅನ್ನೋದೇ ನಮ್ಗೆ ಗೊತ್ತಾಗಲ್ಲ ಪ್ರತಿ ವಾರ. ಸೊ ಒಂದ್ ವಾರ ಇಲ್ಲ ಅಂದಾಗ ಲಾಸ್ಟ್ ವೀಕ್ ಕಾರಣಾಂತರದಿಂದ ಕ್ಯಾನ್ಸಲ್ ಮಾಡ್ಬೇಕಾಯ್ತು. ಸೊ ಈ ವೀಕ್ ಕ್ಲಾಸ್ ಯಾವಾಗ ಸ್ಟಾರ್ಟ್, ಯಾವಾಗ ಎಂಡ್ ಆಗ್ಲೇ 1 o'clock ಆಗೋಗಿದೆ ಅಂತ ಹೇಳಿ ಎಲ್ಲಾರ್ಗು ಬಂದ್ಬಿಟ್ಟಿದೆ. ಸೊ ಬಟ್ ಎನಿಹೌ ವಿ ಹ್ಯಾವ್ ಟು ಎಂಡ್ ದ ಕ್ಲಾಸ್. ಕ್ಲಾಸ್ ಮುಗ್ಸೋಕ್ಕೂ ಮುಂಚೆ ಇವತ್ತಿನ ಕೊನೆ ಪಾರ್ಟ್ ಆಫ್ ದ ಪ್ರೋಗ್ರಾಮ್ ನರಸಿಂಹಾರತಿ. ಸೊ ನರಸಿಂಹಾರತಿ ಆಡಕ್ಕೆ ಬರ್ತಾ ಇರೋದು ನಮ್ಮೆಲ್ಲರಿಗೂ ಯಾವಾಗ್ಲೂ ಮಾತಾಜಿ ಅವರ ಒಂದು ಎಸ್ಪೆಷಲಿ ದಾಸರ ಪದಗಳಿಂದ ನಮ್ಗೆ ಯಾವಾಗ್ಲೂ ಎನ್ಲೈಟನ್ ಕೊಡ್ತಾ ಇರ್ತಾರೆ ಮಾತಾಜಿ. ಸೊ ಇವತ್ತು ನಮ್ಗೆ ನರಸಿಂಹಾರತಿ ಹಾಡಿ ನಮ್ಗೆ ಆ ಒಂದು ಮಾತಾಜಿ ವಾಯ್ಸ್ ಇಸ್ ವೆರಿ ಸ್ವೀಟ್. ನಂಗಂತೂ ತುಂಬಾ ಇಷ್ಟ ಮಾತಾಜಿ ವಾಯ್ಸ್. ಸೊ ನರಸಿಂಹಾರತಿ ಮಾತಾಜಿ ಇಸ್ ಆಲ್ಸೋ ವೆರಿ ಸ್ವೀಟ್. ಎಸ್ ಮಾತಾಜಿ, ತುಂಬಾ ಕಮಿಟೆಡ್. ಅದಂತೂ ನಿಜ ಮಾತಾಜಿ. ಸೊ ಮಾತಾಜಿ ಅವರು ಇವತ್ತು ನರಸಿಂಹಾರತಿನ ನಿನ್ನೆ ಮಾತಾಜಿ ನರಸಿಂಹಾರತಿ ಆಡಕ್ ಆಗತ್ತಾ ಅಂತ ಕೇಳ್ದೆ. ಹಾ ಮಾತಾಜಿ ಆಡ್ತೀನಿ ಅಂತ ಹೇಳಿ ಒಪ್ಕೊಂಡು ಪಾಪ ತಗೊಂಡ್ರು ಸೇವೆನ. ಸೊ ಜಸ್ಟ್ ಹೊಸೊಬ್ರೆ ಬಂದವ್ರಿಗೆ ಮಾತಾಜಿ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್. ಸೊ ಮಾತಾಜಿ ಅವರು ಯೂಶಲಿ ನಮ್ಮ ಗೋಪಿ ಸೇನೆಯಲ್ಲಿ ಬಂದು ವೈಷ್ಣವ ಭಜನೆ ಅಂದ್ರೆ ಅದರಲ್ಲಿ ಮಾತಾಜಿ ದಾಸರ ಪದಗಳನ್ನ ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ. ಸೊ ದಾಸರ ಪದಗಳನ್ನ ತುಂಬಾ ಹಾಡ್ತಾರೆ ನಮ್ಗೆ. ಜೊತೆಗೆ ಅವರು ದುಬೈದು ಒಂದು ಕನ್ನಡ ಕಲ್ಪವೃಕ್ಷ ಅಂತ ಒಂದು ಗ್ರೂಪ್ ಇದೆ, ಆ ಗ್ರೂಪ್ ನಲ್ಲಿ ಕ್ಲಾಸ್ಗಳನ್ನ ಕೊಡ್ತಾರೆ. ಅಲ್ಲೂ ಕೂಡ ದಾಸರ ಪದಗಳನ್ನ ಹಾಡ್ತಾ ಇರ್ತಾರೆ, ಅಲ್ಲೂ ವೈಷ್ಣವ ಭಜನೆಗಳನ್ನ ಹಾಡ್ತಿರ್ತಾರೆ. ಜೊತೆಗೆ ಕಂಪೇರಿಂಗು ಮಾಡ್ತಾರೆ. ನಮ್ಮ ಗೋಪಿ ಸೇನೆಯಲ್ಲೂ ಕೂಡ ಕಂಪೇರಿಂಗ್ ಕೂಡ ಮಾಡ್ತಾ ಇರ್ತಾರೆ. ಸೊ ಮಾತಾಜಿ ಅವ್ರಿಗೆ ಅದ್ರ ರಿಕ್ವೆಸ್ಟ್ ಮಾಡಿದೀವಿ, ಮಾತಾಜಿ ಫ್ರೀ ಆದಾಗ ನಮಗೂ ಒಂದು ಸಣ್ಣದೊಂದು ಕ್ಲಾಸ್ ಕೊಡಿ ಅಂತ ಹೇಳಿ. ಸೊ ಮಾತಾಜಿ ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ. ವೆನ್ ಎವರ್ ಶಿ ಇಸ್ ಫ್ರೀ, ಅವ್ರಿಗೆ ಯಾವಾಗ ಆಗುತ್ತೆ ಅಂತ ಹೇಳಿ ಅವಾಗ ತಗೊಳ್ತೀನಿ, ಕ್ಲಾಸ್ನೂ ಮಾಡ್ಕೊಡ್ತೀನಿ ಮಾತಾಜಿ ಅಂತ. ಸೊ ಮಾತಾಜಿ ನಿಮ್ ಸೇವೆ ನಮ್ಗೆ, ನಮ್ಮ ಗೋಪಿ ಸೇನೆಗೆ ಯಾವಾಗ್ಲೂ ಹಿಂಗೆ ಇರ್ಲಿ ಅಂತ ಕೇಳ್ತಾ ನಿಮ್ನ ಸೊ ಒಂದು ಹರೇ ಕೃಷ್ಣ ಮಹಾಮಂತ್ರ ಮೂಲಕ ನಿಮ್ನ ವೆಲ್ಕಮ್ ಮಾಡ್ತೀನಿ ಮಾತಾಜಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಎಸ್ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ನನ್ನ ಬಗ್ಗೆ ಎಷ್ಟೊಂದು ನನ್ ಯೋಗ್ಯತೆ ಇಲ್ಲದೆ ಇದ್ರುವೆ, ನನ್ಗೆ ಅರ್ಹತೆ ಇಲ್ಲದೆ ಇದ್ರುವೆ ನನ್ಗೆ ಸ್ವಲ್ಪ ಜಾಸ್ತಿ ಬೂಸ್ಟಿಂಗ್ ಮಾಡಿದ್ರ ಎಲ್ಲ ಕೃಷ್ಣನ ಮಹಿಮೆ. ಮತ್ತೆ ಮಾತಾಜಿ ನಮ್ಗೆ ಭಗವಂತ ಎಷ್ಟೊಂದು ವಿದ್ಯೆಗಳನ್ನ ಕಲಿಯಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾನೆ. ಆದ್ರೆ ಈ ಒಂದು ವೇದಿಕೆ ಇಲ್ಲದೆ ಇದ್ರೆ ನಮ್ಮ ಆ ಒಂದು ವಿದ್ಯೆಗೆ ಒಂದು ಬೆಲೆನೇ ಇರೋದಿಲ್ಲ. ಹಾಗಾಗಿ ನೀವು ನಮ್ಮನ್ನ ಕರೆದು ಈ ಒಂದು ಅವಕಾಶವನ್ನ ಕೊಟ್ಟಿದ್ದಕ್ಕೆ ನಾನು ಗೋಪಿ ಸೇನೆ ತಂಡದವರಿಗೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಮಾತಾಜಿ. ಮಾತಾಜಿ ನನ್ನ ವಾಯ್ಸ್ ಕ್ಲಿಯರ್ ಇದೆ ಅಲ್ವಾ? ಹಾ, ಕ್ಲಿಯರ್ ಇದೆ ಮಾತಾಜಿ, ಕ್ಲಿಯರ್. ಎಸ್.
उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्युर्मृत्युर्नमाम्यहम् उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्युर्मृत्युर्नमाम्यहम् उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्युर्मृत्युर्नमाम्यहम् नमस्ते नरसिंहाय प्रह्लाददायिनि हिरण्याकाशीपूर्वक्षः शीलटङ्कानखालाय इतो नरसिंहा परतो नरसिंहां यतो यतो यामि ततो नरसिंहां बाहिर्नरसिंहा हृदये नरसिंहा नरसिंहमदिं शरणं प्रपद्ये तव करकमलवरे नाखामद्भुतशृङ्गा डालिता हिरण्यकशिपु तनुभृङ्गा केशवधृता नरहरिरूपा जय जगदीश हरे जय जगदीश हरे जय जगदीश हरे केशवधृता नरहरिरूपा जय जगदीश हरे जय जगदीश हरे श्री नरसिंहा जय 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 नरसिंहा प्रह्लादेश जय पद्ममुख पद्मभृङ्गा श्री नरसिंहा जय 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 नरसिंहा प्रह्लादेश जय पद्ममुख पद्मभृङ्गा श्री नरसिंहा जय 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 नरसिंहा प्रह्लादेश जय पद्ममुख पद्मभृङ्गा जय गुरुदेवा गुरुदेवा जय गुरुदेवा जय जय प्रभुपाद जय जय प्रभुपाद ಥ್ಯಾಂಕ್ ಯು ಮಾತಾಜಿ. ಮತ್ತೊಮ್ಮೆ ಭಕ್ತಿ ವಿಘ್ನ ವಿನಾಶಕ ನರಸಿಂಹ ಭಗವಂತ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಬರುವಂತ ಎಲ್ಲ ತೊಂದರೆಗಳನ್ನ ನಿವಾರಿಸಿ ನಾವು ಭಕ್ತಿ ಮಾರ್ಗದಲ್ಲಿ ಸರಾಗವಾಗಿ ನಡೆಯೋದಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಈ ಒಂದು ಅವಕಾಶವನ್ನ ಕೊಟ್ಟ ಗೋಪಿಸೇನ ತಂಡದವರಿಗೆ ಮತ್ತೊಮ್ಮೆ ನನ್ನ ವಂದನೆಗಳನ್ನ ತಿಳಿಸ್ತಾ ಸಂಪನ್ನ ಮಾಡ್ತೇನೆ. ಹರೇ ಕೃಷ್ಣ ಮಾತಾಜಿ. ಎಸ್ ಮಾತಾಜಿ, ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ನಿಮ್ಮ ಈ ಒಂದು ಸೇವೆ ಯಾವಾಗ್ಲೂ ನಮ್ಗೆ ಗೋಪಿಸೇನೆಗೆ ಹಿಂಗೆ ಇರ್ಲಿ ಅಂತ ಹೇಳಿ ನಿಮ್ನ ಕೇಳ್ಕೊತಾ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ನಿಮ್ಗೆ ಒಂದು ಧನ್ಯವಾದನ ತಿಳಿಸ್ತೀನಿ ಮಾತಾಜಿ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಮುಂದಿನ ವಾರ ಸೇವೆಗಳನ್ನ ತಗೊಳ್ಳೋರು ದಯವಿಟ್ಟು ಮುಂದೆ ಬರಬೇಕು. ದಯವಿಟ್ಟು ನನ್ನನ್ನೇ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ. ಯಾಕಂದ್ರೆ ಮುಂದಿನ ಈ ಬರೋ ಶನಿವಾರ ಭಾನುವಾರ ನಮ್ಮ ಅಚ್ಚುಮೆಚ್ಚಿನ ಲೀಲಾಮಯಿ ಮಾತಾಜಿ ಅವರ ಮಗನ ಮದುವೆ ಇದೆ. ಶನಿವಾರ ಭಾನುವಾರ ಉಡುಪಿಯಲ್ಲಿ. ಯಾರ್ಯಾರು ಉಡುಪಿಯಲ್ಲಿ ಹತ್ರ ಇದ್ದೀರೋ ಖಂಡಿತವಾಗ್ಲೂ ಅಟೆಂಡ್ ಮಾಡ್ಬೇಕು ಅಂತ ಹೇಳಿ ಮಾತಾಜಿ ಪರವಾಗಿ ನಾನೇ ಕೇಳ್ಕೊತಾ ಇದ್ದೀನಿ. ಐ ಹೋಪ್ ಲೀಲಾಮಯಿ ಮಾತಾಜಿಗೆ ಏನ್ ಬೇಜಾರಿಲ್ಲ. ಹರೇ ಕೃಷ್ಣ ಲೀಲಾಮಯಿ ಮಾತಾಜಿ. ಹರೇ ಕೃಷ್ಣ. ಇನ್ಫ್ಯಾಕ್ಟ್ ನಾನೀಗ ಅನೌನ್ಸ್ ಮಾಡೋಳಿಂದ ನೀವೇ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಾನು ಗೋಪಿಸೇನೆಯಲ್ಲೂ ಇನ್ವಿಟೇಷನ್ ಹಾಕ್ತೀನಿ. ಐ ನೋ ಪ್ರಾಕ್ಟಿಕಲಿ ಸ್ಪೀಕಿಂಗ್ ಅದು ದೂರಸ್ಥ ಇದೆ, ಆದ್ರೆ ಉಡುಪಿಯ ಒಂದು ಶ್ರೀಕೃಷ್ಣನ ದರ್ಶನನೂ ಆಗುತ್ತೆ. ನಮ್ಮ ಮಗನ ಮದ್ವೆಗೆ ಬಂದು ಒಂದು ಬ್ಲೆಸ್ಸಿಂಗ್ ಕೊಟ್ಟಾಗೂ ಆಗುತ್ತೆ. ದಯವಿಟ್ಟು ಎಲ್ಲರಿಂದ ಪರ್ಸನಲ್ ಇನ್ವಿಟೇಷನ್ ಅಂತ ತಿಳ್ಕೊಂಡು ಮತ್ತೆ ಖಂಡಿತ ಬನ್ನಿ. ಇನ್ವಿಟೇಷನ್ ನಾನು ಇವತ್ತು ಪೋಸ್ಟ್ ಮಾಡ್ತೀನಿ. ಮತ್ತೆ ಇವನ್ 28ಗೆ ರಿಸೆಪ್ಷನ್ ಬಂದು ಮೈಸೂರಲ್ಲೇ ಇದೆ. ಸೊ ಮೈಸೂರಲ್ಲಿ ಲೋಕಲ್ ಡಿವೋಟಿಸ್ ಯಾರ್ಯಾರಿದ್ದಾರೋ ಸೊ ಎಲ್ಲರೂ ಖಂಡಿತ ಬನ್ನಿ. ರಂಗರಾಜ್ ಪ್ರಭು ಮತ್ತೆ ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ಮಾಲಿನಿ ಮಾತಾಜಿಯವರ ಕೀರ್ತನೆ ಎಲ್ಲ ಜೋರಾಗಿರುತ್ತೆ. ಸೊ ದೇ ನ್ಯೂಲಿ ವೆಡೆಡ್ ಕಪಲ್ಸ್ ದೇ ನೀಡ್ ಯುವರ್ ಆಲ್ ಬ್ಲೆಸ್ಸಿಂಗ್ಸ್. ವೈಷ್ಣವರ ಒಂದು ಆಶೀರ್ವಾದ ಬೇಕು. ಸೊ ದಯವಿಟ್ಟು ಎಲ್ಲರೂ ಒಂದು ಇನಿಷಿಯೇಟಿವ್ ತಗೊಂಡು ಎಲ್ಲರೂ ಬರ್ಬೇಕಂತ ಪರ್ಸನಲ್ ಆಗಿ ಕೇಳ್ಕೊಳ್ತಾ ಇದ್ದೀನಿ. ಹರೇ ಕೃಷ್ಣ. ಎಸ್ ಮಾತಾಜಿ, ಥ್ಯಾಂಕ್ ಯು ವೆರಿ ಮಚ್.
ಸೊ ಮುಂದಿನ ವಾರ ಯಾರ ಸೇವೆ ತಗೊಳ್ಳೋರು, ವೈಷ್ಣವ್ ಭಜನೆ ಆಗಿರ್ಬೋದು, ಕೀರ್ತನ್ ಆಗಿರ್ಬೋದು, ಇಫ್ ಇನ್ ಕ್ಲೇಸ್ ಯಾರಿಗಾರ ಕ್ಲಾಸ್ ಕೊಡೋ ಇಂಟ್ರೆಸ್ಟ್ ಇದ್ರು ಕೂಡ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ವೀಕ್ಗೆ. ಶೀಲಾ ಮಾತಾಜಿ ಅವರು ಮಾತಾಡಿದ್ರಲ್ಲ, ಎಲ್ಲಿಂದ ಜಾಯಿನ್ ಆದ್ರೆ ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಲ್ಲ ಮಾತಾಜಿ, ಅವರು ಲೆಫ್ಟ್ ಹರೇ ಆಗ್ತಾರೆ. ಓಕೆ, ಹ್ಮ್ ನೋಡುವ. ಕೃಷ್ಣ. ಓಕೆ, ಸೊ ಜೊತೆಗೆ ನಮ್ಮ ಒಂದು ರೀಡಿಂಗ್ ಸೆಷನ್, ಸೊ ಎಲ್ಲಾರ್ಗೂ ಗೊತ್ತಿದೆ, ಆ ಕೃಷ್ಣ ಮತ್ತೆ ಗುರು ಮತ್ತೆ ಗೌರಂಗರ ಒಂದು ಆಶೀರ್ವಾದದಿಂದ ನಾವು 30 ದಿನ ಕಾರ್ತಿಕ್ ಮಾಸದಲ್ಲಿ ಕೃಷ್ಣ ಬುಕ್ನ 89 ಅಧ್ಯಾಯಗಳನ್ನ ನಾವು ಕಂಪ್ಲೀಟ್ ಮಾಡಿ ಮುಗಿಸಿದ್ವಿ ಕರೆಕ್ಟಾಗಿ. ನಾವು 5ನೇ ತಾರೀಕು ಜಗನ್ನಾಥ್ಪುರಿ ಯಾತ್ರಾಗೆ ಹೊರಡಕ್ಕೂ ಮುಂಚೆ 4ನೇ ತಾರೀಕು ನಾವು ಆ ಒಂದು ಪುಸ್ತಕವನ್ನ ಓದಿ ಮುಗಿಸಿ 5ನೇ ತಾರೀಕು ಯಾತ್ರಾಗೆ ಹೋಗೋಕ್ಕೆ ಎಲ್ಲಾ ಡಿವೋಟೀಸ್ ಕೂಡ ನನಗೆ ಸಹಾಯ ಮಾಡಿದ್ರು ಆ ಒಂದು ಪುಸ್ತಕನ ಓದಿ ಕಂಪ್ಲೀಟ್ ಮಾಡೋದಿಕ್ಕೆ. ಸೊ ಈ ಒಂದು ಪ್ರಭುಪಾದರ ಪುಸ್ತಕನ ಓದುವ ಒಂದು ಪ್ರಕ್ರಿಯೆ ಹಿಂಗೆ ಕಂಟಿನ್ಯೂ ಆಗುತ್ತೆ, ಇದೇನ್ ಸ್ಟಾಪ್ ಆಗಲ್ಲ. ಡಿಫ್ರೆಂಟ್ ಬೇರೆ ಪ್ರಭುಪಾದರ ಸಣ್ಣ ಸಣ್ಣ ಪುಸ್ತಕಗಳಿದೆ, ಆಮೇಲೆ ಭಗವದ್ಗೀತೆನೂ ಇದೆ. ಸೊ ಭಾಗವತಂ, ದೊಡ್ಡ ಪುಸ್ತಕ ಭಾಗವತಂ, ಆಮೇಲೆ ಚೈತನ್ಯ ಚರಿತಾಮೃತ. ಸೊ ಲೈಫ್ ಲಾಂಗ್ ಓದಿದ್ರು ನಾವು ಪ್ರಭುಪಾದ್ರ ಬುಕ್ಸ್ ಕಂಪ್ಲೀಟ್ ಆಗೋದಿಲ್ಲ, ಫುಲ್ ಅಷ್ಟು ಕಂಪ್ಲೀಟ್ ಮಾಡಿ ಓದಿದ್ವಿ ಅಪ್ಪ ಅನ್ನೋದಕ್ಕೆ. ಸೊ ಈ ಒಂದು ರೀಡಿಂಗ್ ಸೆಷನ್ ಕಂಟಿನ್ಯೂ ಆಗುತ್ತೆ. ಸೊ ನಾಳೆಯಿಂದ ರೆಸ್ಯೂಮ್ ಮಾಡ್ತಾ ಇದೀವಿ, ಮತ್ತೆ ಪುನಃ ಸ್ಟಾರ್ಟ್ ಮಾಡ್ತಾ ಇದೀವಿ. ಆತ್ಮ ಸಾಕ್ಷಾತ್ಕಾರ ಪುಸ್ತಕನ ಓದ್ತಾ ಇದೀವಿ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಜೊತೆ ಯಾರ್ಯಾರಿಗೆ ಟೈಮ್ ಆಗುತ್ತೋ ಅವರು ದಯವಿಟ್ಟು ಜಾಯಿನ್ ಆಗಿ ಓದ್ಬೇಕು ಅಂತ ಹೇಳಿ ಕೇಳ್ಕೊತೀನಿ. ಪುಸ್ತಕ ರೀಡಿಂಗ್ ಸಮಯ ಬಂದು 12:30 to 1:15. ಸೊ ಆಲ್ಮೋಸ್ಟ್ 12:35ಗೆ ಜಾಯಿನ್ ಆಗ್ತೀವಿ, 1:15 ಎಂಡ್ ಮಾಡ್ಬಿಡ್ತೀವಿ. 1:15ಗಿಂತ ಯೂಶಲಿ ಬಿಯಾಂಡ್ ಅಂದ್ರೆ ಅದಕ್ಕಿಂತ ಮುಂದಕ್ಕೆ ನಾವು ಟೈಮ್ನ ತಳ್ಳೋದಕ್ಕೆ ಹೋಗೋದಿಲ್ಲ. ಬೈ 1:15 ಕಂಪ್ಲೀಟ್ ಮಾಡಿ, 1:15 or 1:20 ಗ್ರೇಸ್ ಪೀರಿಯಡ್ ಆಫ್ 5 minutes, ಒಂದು 5 ನಿಮಿಷ ಹೆಚ್ಚು ಕಮ್ಮಿಯಲ್ಲಿ ಕಂಪ್ಲೀಟ್ ಮಾಡ್ಬಿಡ್ತೀವಿ. 45 minutes ಆಫ್ ರೀಡಿಂಗ್ ಸೆಷನ್ ಅಷ್ಟೇ ಇರುತ್ತೆ ಅದು. ಸೊ ದಯವಿಟ್ಟು ಭಕ್ತರು ಹೆಚ್ಚು ಜಾಯಿನ್ ಆಗಿ ಈ ಒಂದು ಬುಕ್ ರೀಡಿಂಗ್ ಸೆಷನ್ನ ಜಾಯಿನ್ ಆಗ್ಬೇಕು ಅಂತ ಹೇಳಿ ಕೇಳ್ಕೊತೀನಿ. ಯಾಕೆಂದ್ರೆ ಇದು ನಮ್ಮ ಒಂದು ಭಕ್ತಿ ಸೇವೆಯಲ್ಲಿ ಮುಂದೆ ಬರೋದಿಕ್ಕೆ ಒಂದು ಜಸ್ಟ್ ಒಂದು ದಾರ ಅಂತಾನೆ ಅನ್ಕೋಬಹುದು. ಯಾಕಂದ್ರೆ ಎಲ್ಲಾರ್ಗೂ ಒಂದೊಂದ್ಸಲ ಮನೇಲಿ ನಮ್ ಕಮಿಟ್ಮೆಂಟ್ಸು, ಮನೇಲಿ ಸೇವೆ ಮಾಡೋದೇ ಜಾಸ್ತಿಯಾಗಿ ನಾವು ಪುಸ್ತಕ ಓದೋದಕ್ಕೆ ಇವತ್ತು ಓಕೆ ನಾನು ರಾತ್ರಿ ಓದೋಣ ಅಂತೀವಿ, ರಾತ್ರಿ ಅಯ್ಯೋ ಸುಸ್ತಾಗಿದೆ ಅಪ್ಪ ಈಗ ಮಲ್ಕೊಂಡ್ರೆ ಸಾಕು, ಓಕೆ ನಾಳೆ ಇದನ್ನು ಸೇರಿಸಿ 1 hour ಓದ್ಬಿಡೋಣ ಅಂತ ಅನ್ಕೊಂತೀವಿ. ಬಟ್ ಅದು ನಾಳೆ ಅನ್ನೋದು ನಮ್ಮ ಲೈಫಲ್ಲಿ ಸ್ವಲ್ಪ ಕಮ್ಮಿನೇ ಬರುತ್ತೆ, ಎಸ್ಪೆಷಲಿ ಮಾತಾಜೀಸ್ ಲೈಫಲ್ಲಿ. ಸೊ ಹಾಗಾಗಿ ಆ ಒಂದು ಕಮಿಟ್ಮೆಂಟ್ ಟೈಮ್ನಲ್ಲಿ ನೀವು ಈ ಪ್ರಯತ್ನನ 1 ವಾರ ಮಾಡಿ, 1 ವಾರ ನೀವು ಪ್ರಯತ್ನ ಮಾಡಿದ್ರೆ ಮುಂದಕ್ಕೆ ಕೃಷ್ಣ ಕರ್ಕೊಂಡು ಹೋಗ್ತಾನೆ. ಆ ಟೈಮ್ನಲ್ಲಿ ನಿಮ್ಗೆ ಬೇರೆ ಏನು ಸೇವೆ ಕೊಡದೆ ನಿಮ್ ಸೇವೆಗಳನ್ನೆಲ್ಲ ಕಂಪ್ಲೀಟ್ ಮಾಡಿ 45 minutes ಬುಕ್ ರೀಡಿಂಗ್ ಸೆಷನ್ಗೆ ಅಂತ ಹೇಳಿ ಕೃಷ್ಣ ಹಿಡಿಸ್ತಾನೆ. ನೀವು 1 ವಾರ ಪ್ರಯತ್ನ ಪಟ್ರೆ ಮುಂದಕ್ಕೆ ಕೃಷ್ಣ ಕರ್ಕೊಂಡು ಹೋಗ್ತಾನೆ. ಸೊ ನನ್ನ ಒಂದು ಸ್ವಂತ ಅನುಭವದಲ್ಲೇ ಹೇಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ನಂಗೆ ಏನೋ ರೀಡಿಂಗ್ ಸೆಷನ್ 45 minutes ಹೋಗುತ್ತಪ್ಪ, 45 minutes ಅಲ್ಲ ಆ ಕೆಲಸ ಮಾಡ್ಬೋದಿತ್ತು, ಈಗ ಅದೆಲ್ಲ ತಲೆಯಲ್ಲಿ ಓಡ್ತಾ ಇತ್ತು. ಬಟ್ ಇವಾಗ ಆ ಓದೋ ಟೈಮಲ್ಲಿ ಓದ್ಬಿಟ್ರೆ ನನಗೂ ಮೈಂಡ್ ತುಂಬಾ ರಿಲೀಫ್ ಆಗುತ್ತೆ, ತುಂಬಾ ಫ್ರೆಶ್. ಆ ಕೆಲಸ ಏನ್ ಮಾಡ್ಬೇಕು ಅನ್ಕೊಂಡಿರ್ತೀವಲ್ಲ ಅದು ಫಾಸ್ಟ್ ಆಗಿ ಕೆಲಸ ಆಗುತ್ತೆ ನಾವು ರೀಡಿಂಗ್ ಸೆಷನ್ ಮುಗಿಸಿ ಮಾಡಿದಾಗ. ಸೊ ಆ ಒಂದು ರೀಡಿಂಗ್ ಸೆಷನ್ ಮಾಡಿದಾಗ ಮೈಂಡ್ ತುಂಬಾ ರಿಫ್ರೆಶ್ ಆಗುತ್ತೆ, ನಮ್ಗೆ ಒಂದು ಒಳಗಡೆಯಿಂದ ಒಂದು ಪಾಸಿಟಿವ್ ಎನರ್ಜಿ, ಹ್ಞೂಪ್ಪ ನಾ ಮಾಡ್ಬೋದು ಇವತ್ತು ಈ ಕೆಲಸನ ಅಂತ ಹೇಳಿ ಫುಲ್ ಎನರ್ಜಿ ಕೂಡ ನಮ್ಗೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ದಯವಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ರೀಡಿಂಗ್ ಸೆಷನ್ನ ಜಾಯಿನ್ ಆಗಿ. ನನ್ನ ಸೆಷನ್ನೇ ಜಾಯಿನ್ ಆಗ್ಬೇಕು ಅಂತನೂ ಇಲ್ಲ, ನಿಮ್ದೇ ಆದ ಒಂದು 4-5 ಜನ ಮಾತಾಜೀಸ್ನ ಗ್ರೂಪ್ ಮಾಡ್ಕೊಂಡು ನೀವೇ ಒಂದು ಗ್ರೂಪ್ನ ಮಾಡ್ಕೊಂಡು ಕೂಡ ನೀವು ಓದ್ಬೋದು. ಬಟ್ ಆದಷ್ಟು ಪ್ರಭುಪಾದ್ರ ಬುಕ್ಸ್ನ ಓದಿ ಅಂತ ಹೇಳಿ ನಾನು ಕೇಳ್ಕೊತೀನಿ ಅಷ್ಟೆ. ಓಕೆ, ಸೊ ಇನ್ನೇನು ಅನೌನ್ಸ್ಮೆಂಟ್ಸ್ ಇಲ್ಲ ಅಲ್ಲ ಮಾತಾಜಿ? ಎಂಡ್ ಮಾಡ್ತೀನಿ ಅಲ್ಲ, ಕ್ಲೋಸಿಂಗ್ ಪ್ರೇಯರ್ಸ್ ಹೇಳಿ. ಇನ್ನೇನು ಇಲ್ಲ. ಇದು ಶ್ವೇತಾ, ಹಾ. ಮೇನ್ಲಿ ಸೇವೆಗೆ ಎಲ್ರು ದಯವಿಟ್ಟು ಮುಂದೆ ಬನ್ನಿ. ಅಂತ ಮಾತಾಜಿಯವ್ರ ಮೇಲೆ ಫುಲ್ ಲೋಡ್ ಬಂದ್ಬಿಟ್ಟಿದೆ. ಐ ಆಮ್ ನಾಟ್ ದೇರ್ ಇನ್ ದ ಪಿಕ್ಚರ್. ಸೊ ಸ್ವಲ್ಪ ಇನ್ನೊಂದು 2 weeks ಸ್ವಲ್ಪ ಬ್ಯುಸಿ ಇರೋದ್ರಿಂದ ಎಲ್ಲರೂ ಸಹಕಾರ ಮಾಡಿ ಸೇವೆಗೆ ಮುಂದೆ ಬನ್ನಿ ಅಂತ ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಹರೇ ಕೃಷ್ಣ.
ನಾನು ಕ್ಲೋಸಿಂಗ್ ಪ್ರಯರ್ಸ್ ಹೇಳ್ತೀನಿ. ಏಕೋ ಶಾಸ್ತ್ರಂ ದೇವಕೀ ಪುತ್ರ ಗೀತಂ, ಏಕೋ ದೇವೋ ದೇವಕೀ ಪುತ್ರ ಏವ, ಏಕೋ ಮಂತ್ರಸ್ಯ ತಸ್ಯ ನಾಮಾನಿ ಯಾನಿ, ಕರ್ಮಪಿ ಏಕತಸ್ಯ ದೇವಸ್ಯ ತೇವ, ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ದಿವ್ಯಾ ವಿದ್ಯಾ ದ್ರವಿಡ ತ್ವಮೇವ, ತ್ವಮೇವ ಸರ್ವ ಮಮ ದೇವ ದೇವ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ವಸುದೇವಸುತಂ ದೇವ ಕಂಸಚಾರೂಣಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಕಾತ್ಯಾಯನಿ ಮಹಾಮಾಯೆ ಮಹಾಯೋಗಿನಿ ಅದೀಶ್ವರಿ ನಂದಗೋಪಸುತಂ ದೇವಂ ಪತಿಂ ಮೇ ಕುರುತೆ ನಮಃ. ಕೃಷ್ಣಂ ಶರಣಂ ಮಮ ದಾಸೋಹಂ ಕೃಷ್ಣ ತವಾಸ್ಮಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ पतितानां पावनेभ्यो वैष्णवेभ्यो नमो नमः. अनंत कोटि वैष्णव वृंद की जय. नामाचार्य शील हरिदास ठाकुर की जय. शील प्रभुपाद की जय. गुरुदेव महाराज की जय. निताय गौर प्रेमानंदे. हरि हरि बोल. ಹರೇ ಕೃಷ್ಣ ಮಾತಾಜಿ, ಧನ್ವತ್ ಪ್ರಣಾಮ್ ಎಲ್ಲರಿಗೂ. ಮತ್ತೆ ನಿಮ್ಮ ಭೇಟಿ ಮುಂದಿನ